ಬಂದು ಮಲವ ತೊಂದರೆ ಸಲುವ ಹಾಗಕ್ಕೆ ಬೆಲೆಗೈಯುವರು. ನರನಾಳ್ವನ ಹೆಣವನೆಂದರೆ ಒಂದಡಕೆಗೆ ಕೊಂಬವರಿಲ್ಲ, ಮಲನಕ್ಕಿಂತ ನರನ ಬಾಳ್ವೆ ತರ ಕಷ್ಟ ನೋಡ. ಕೂಡಲ ಸಂಗಮ ದೇವ. ಬಸವಣ್ಣನವರು ಸುಂದರವಾದ ಈ ಮನುಷ್ಯನ ಬದುಕಿಗೆ ಯಾವ ರೀತಿಯಾಗಿ ಮನುಷ್ಯ ಬದುಕಬೇಕು, ಈ ಬದುಕಿನೊಳಗೆ ಏನನ್ನ ಮಾಡಿದ್ರೆ ಸಾರ್ಥಕತೆ ಈ ಬದುಕಿಗೆ ಬರುತ್ತದೆ, ಈ ಬದುಕನ್ನು ನಾವು ಯಾವ ರೀತಿ ಆಗಬೇಕು, ತಿಳಿಸ್ತಾರೆ. ಹಾಗಾದ್ರೆ ಏನು ಹೇಳ್ತಾರೆ ಅವರು? ಸುಮ್ಮನೆ ಅವರ ಮಾತಿನ ಪ್ರಕಾರ ವ್ಯಾಧವನೊಂದು ಮಲವ ತಂದರೆ, ಇವತ್ತ ಅಡವಿಯೊಳಗೆ ಹೋಗಿ ಒಬ್ಬ ಬೇಟೆಗಾರ ಮಲ ಹುಡ್ಕೊಂಡು ಬರ್ತಾನೆ. ಒಂದು ಮಲವನ್ನ ಬೇಟೆಯಾಡಿ ಸಾಯಿಸಿ ಆ ಮಲವನ್ನ ಆ ಕೈಯೊಳಗೆ ಹಿಡ್ಕೊಂಡು ಬೇಟೆ ಆಡ್ಕೊಂಡು ಬರ್ತಾನೆ. ಅದನ್ನ ಬಂದು ಏನ್ ಮಾಡ್ತಾನವ, ಬಜಾರದೊಳಗ ಅದನ್ನ ತಗೊಂಡು ಹೋಗ್ತಾನೆ. ಬಜಾರದೊಳಗ ಅವ ತಗೊಂಡು ಹೋದ ತಕ್ಷಣ ಆ ಮಲವನ್ನ ನೋಡಿ, ಆ ಸತ್ತಿರುವಂತ ಮಲವನ್ನ ನೋಡಿ ಬಜಾರದೊಳಗ ಕೊಂಡುಕೊಂತಾರೆ. ಎಷ್ಟದರ ಬೆಲೆ? 100, 500, 1000, ಲಕ್ಷ, ಎಷ್ಟು ಬೆಲೆ? ಅವ ಎಷ್ಟು ಹೇಳ್ತಾನೆ, ಇನ್ನೊಬ್ಬ ಹೆಚ್ಚಿಗೆ ಕೊಟ್ಟು ಕೇಳ್ತಾನೆ, ಇನ್ನೊಬ್ಬ ಅದಕ್ಕೆ ಹೆಚ್ಚಿಗೆ ಕೊಟ್ಟು ಕೇಳ್ತಾನೆ. ಯಾವುದಕ್ಕೆ? ಸತ್ತಿರುವಂತ ಒಂದು ಮಲಕ್ಕೆ. ಸತ್ತಿರುವಂತ ಒಂದು ಮಲಕ್ಕ ಬೆಲೆ ಎಷ್ಟು ಎಷ್ಟು ಅಂತ ವಿಚಾರ ಮಾಡ್ತಾರೆ. ಈ ಮಲಕ್ಕ ನಾನು 100 ಅಂದ್ರ ಅವ 200 ಅಂತಾನ, ಇವ 200 ಅಂದ್ರ ಅವ 500 ಅಂತಾನ, ಅವ 1000 ಅಂತಾನ. ಆದ್ರೆ ಅದು ಜೀವಂತ ಇಲ್ಲ, ಸತ್ತಿರುವಂತ ಮಲ. ಆ ಸತ್ತಿರುವಂತ ಮಲಕ್ಕ ಬೆಲೆ ಕಟ್ತಾರೆ. ಅದಕ್ಕೆ ಬೆಲೆ ಅದ, ಅದಕ್ಕೆ ಕಿಮ್ಮತ್ತದ. ಇದೀಗ ತಾನೇ ನಮ್ಮ ಶಾಸ್ತ್ರಗಳು ಹೇಳಿದ್ರು, ಕಿತ್ತೂರು ಸಂಸ್ಥಾನವನ್ನ ಆಳುವಂತ ವ್ಯಕ್ತಿ ಬಾಳಾ ಸಾಹೇಬ. ಬಾಳಾ ಸಾಹೇಬ ರುದ್ರಮ್ಮನ ಮಗ. ಮಲ್ಲಸರ್ಜ ದೇಸಾಯಿಗೆ 2 ಹೆಂಡರು, ಚೆನ್ನಮ್ಮ ಮತ್ತು ರುದ್ರಮ್ಮ. ಸಾಹೇಬ ಚೆನ್ನಮ್ಮನಿಗೆ ಒಬ್ಬ ಮಗ ಅದನ್ನ. ಚೆನ್ನಮ್ಮನಿಗೆ ಒಬ್ಬ ಮಗ ಅದನ್ನ. ಬಾಳಾ ಸಾಹೇಬ ಮತ್ತು ಬಾಪು ಸಾಹೇಬ. ಬಾಪು ಸಾಹೇಬ ಅಂತಕ್ಕಂಥವ ಚೆನ್ನಮ್ಮನ ಮಗ ಆದ್ರ, ಬಾಳಾ ಸಾಹೇಬ ರುದ್ರಮ್ಮನ ಮಗ. ರುದ್ರಮ್ಮ ಅತ್ಯಂತ ಪ್ರಾಮಾಣಿಕ ಹೆಣ್ಣು ಮಗಳು. ಆಚಾರ ವಿಚಾರ ನೇಮ ನಿತ್ಯ ಎಲ್ಲದರಲ್ಲಿಯೂ ಕೂಡ ಆಕಿ ದೇವರ ಧ್ಯಾನದಲ್ಲಿ ಮಗ್ನರಾಗಿ ಇರುವಂತಹ ಹೆಣ್ಣು ಮಗಳು. ಚೆನ್ನಮ್ಮ ಗಂಡನಿಗೆ ಸರಿಜೋಡಿಯಾಗಿ ರಾಜಕಾರಣದ ಅರ್ಥಾಲೋಚನೆಯಲ್ಲಿ ತೊಡಗುವಂತ ಹೆಣ್ಣು ಮಗಳು. ಆದ್ರೆ ಅವರ ಅಕ್ಕ ತಂಗಿ ಹೇಗೆ ಇದ್ರು ಅಂತ ಕೇಳಿದ್ರೆ ಹಾಲೋಜನೆ ಇದ್ದಂಗಿದ್ರು. ಹಾಲೋಜನೆ ಇದ್ದಂಗೆ ಬರೇ ಸ್ವನ್ನಯ ಮಾತ್ರದಲ್ಲಿ ಅವರಿಬ್ಬರು ಜೀವನವನ್ನ ಸಾಗಿಸಿಕೊಂಡು ಆ ಮನೆತನ ಆ ಸಂಸ್ಥಾನವನ್ನ ನಡೆಸ್ಕೊಂಡು ಬಂದಿದ್ರು. ಯಾವಾಗ ಮಲ್ಲಸರ್ಜಿ ದೇಸಾಯಿ ಲಿಂಗೈಕ್ಯನಾದ್ರು, ಸರಿ ಹೋದು, ಅವಾಗ
ಪೂರ್ಣ ಜವಾಬ್ದಾರಿಯನ್ನ ಚೆನ್ನಮ್ಮನವರು ತಗೊಂಡ್ರು ಅಂತ ಬರ್ತದೈತಿ. ಆ ಸಂದರ್ಭದೊಳಗ ಬಾಳಾ ಸಾಹೇಬಗ ಏನ ವಿಚಾರಗಳನ್ನ ತಿಳಿಸಿ ಪಟ್ಟಕ್ಕೆ ಕಟ್ಟಿ ರಾಜ ಸಂಸ್ಥಾನವನ್ನ ಜವಾಬ್ದಾರಿಯಿಂದ ನಡ್ಕೊಂಡು ಹೋಗೋ ಕಾಲಕ್ಕೆ ನಾನು ರಾಜ ಇದ್ದೀನಿ, ನಾನು ಏನು ಮಾಡಿದ್ರು ದಕ್ಕುತ್ತದಂತ ಹೇಳಿ ಒಬ್ಬ ಮಡಿವಾಳಂತ ಶಿವಯೋಗಿಯನ್ನ ಪದೇ 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 ಕಾಣದಲ್ಲ. ಆದ್ರ ಎಂಥವ ರಾಜ. ಇಂಥ ರಾಜ್ಯವನ್ನ ಆಳುವಂತ ಅವನಿಗೇನು ಕಮ್ಮಿತ್ತು? ಬಂಗಾರ ಕಮ್ಮಿರಲಿಲ್ಲ, ಐಶ್ವರ್ಯ ಕಮ್ಮಿರಲಿಲ್ಲ, ಆಸ್ತಿ ಅಂತಸ್ತು ಕಮ್ಮಿರಲಿಲ್ಲ, ರಾಜ ಮರ್ಯಾದೆ ಕಮ್ಮಿರಲಿಲ್ಲ. ಆದ್ರೆ ಅವನ ಅಂತ್ಯಾವಸ್ಥೆ ನೋಡ್ಬೇಕಿನ್ನ ಹೇಳ್ತಾರ ಅವರು. ಬಾಳಾ ಸಾಹೇಬರ ಅಂತ್ಯಾವಸ್ಥೆ ಆಗಾಯ್ತು ಅನ್ನತಕ್ಕಂಥದ್ದು ಹೇಳ್ತಾರ ಅವ್ರು. ಇನ್ನು ಮುಂದೆ ಬರ್ತಾರೆ. ಅಂಥ ಒಬ್ಬ ರಾಜವ ಸತ್ತ ನಂತರಂತರೂ ಕೂಡ ಅವನಿಗೆ ಬಜಾರದೊಳಗಿಟ್ಟು ಈ ದೇಶವನ್ನು ಆಳಿರುವಂಥ ರಾಜ, ದೇಶದ ಜನರನ್ನು ತನ್ನ ಮಕ್ಕಳಂತೆ ತಿಳ್ಕೊಂಡಿರುವಂಥ ರಾಜ, ಬಹಳ ಪ್ರೀತಿಯಿಂದ ಕಾಣುವಂಥ ರಾಜ ಅದಾನಂತೆ ಹೇಳಿ ಅವನ ಹೆಣವನ್ನು ನಾವು ಯಾರೋ ಮನೆಯೊಳಗೆ ಇಟ್ಟುಕೊಳ್ಳಲ್ಲ. ಇಟ್ಟುಕೊಳ್ಳುವಂಥ ಮನಸ್ಸು ಕೂಡ ನಾವು ಮಾಡಂಗಿಲ್ಲ. ಯಾಕಾಗಂಗಿಲ್ಲ ಅಂತ ಕೇಳಿದ್ರೆ ಅದು ಬಿದ್ದು ಹೋಗುವಂಥದ್ದು. ಒಂದು ದಿನ ಅಷ್ಟರೊಳಗಾಗಿ ಏನಾಗ್ತದೆ? ನರಕ ಚಲೋ ಆಗ್ತದೆ. ಅದಕ್ಕಾಗಿ ಬಸವಣ್ಣನವರು ಹೇಳ್ತಾರೆ, ನರನಾಳ್ವನ ಹೆಣವನೆಂದರೆ ಒಂದು ಅಡಕೆಗೆ ಕೊಂಬವರಿಲ್ಲ. ಬೇಡ ಓಲಿ. ಯಾರಾದರೂ ಮಣ್ಣಿಗೆ ಹೊಂಟ್ರ ಆ ಮಣ್ಣಿಗೆ ಹೋಗೋ ಕಾಲಕ್ಕೆ, ಇನ್ನೇನು ಅವ್ರ ಮನೆಗೆ ಹೋಗೋ ಕಾಲಕ್ಕೆ ನಾವು ಒಂದಿಷ್ಟು ನಮ್ಮ ಕಾಲ್ಮರಿ ಬಿಡುತ್ತೇವೆ ಅಥವಾ ಬೇಡ ನಮ್ಮ ಕಾಲನ್ನು ಬಿಡುತ್ತೇವು ಅಂತಂದ್ರೆ ಇಲ್ಲಿ ಹೋಗಿ ಬರ್ತೇವೆ. ಬಿಡ್ರಿ, ಕಾಲ್ಮರಿ ಬಿಡ್ರಿ, ಇಲ್ಲಿ ಬಿಡ್ರಿ, ಅತ್ತತ್ತು ಬಿಡ್ರಿ, ಇತ್ತತ್ತು ಬಿಡ್ರಿ. ಆದ್ರೆ ಮನೆ ಮುಂದೆ ಹೋಗೋ ಕಾಲಕ್ಕೆ ಮಳೆ ಬರಾಕತ್ತೈತಿ, ಬಿಸಿಲು ಭಾಳ ಐತಿ, ಒಂದು 10 ಮಿನಿಟ್ ಅರ್ಧ ತಾಸು ನಿಮ್ಮ ಮನೆಯೊಳಗೆ ಈ ಹೆಣ ಇಡ್ತೇವಂದ್ರೆ ನಾವು ಒಪ್ಕೊಂತೇವ? ದೇಶವನ್ನು ಆಳಿರ್ತಕ್ಕಂಥವ, ಸಂಪತ್ತನ್ನು ಕೊಟ್ಟಿರ್ತಕ್ಕಂಥವ, ಹಗಲು ರಾತ್ರಿ ನಮ್ಮನ್ನು ತನ್ನ ಕಣ್ಣರೆಪ್ಪೆಗಳಕ್ಕಿಂತ ಸೂಕ್ಷ್ಮವಾಗಿ ನಮ್ಮನ್ನು ನೋಡ್ಕೊಂಡವದನ ಇರಲಿ ಅಂತ ನಾವು ಯಾರೂ ಅನ್ನಂಗಿಲ್ಲ, ಅನ್ನಕ್ಕೆ ಮನಸ್ಸು ಮಾಡಂಗಿಲ್ಲ. ಅದಕ್ಕೆ ಹೇಳ್ತಾನೆ ಬಸವಣ್ಣ, ನರನಾಳ್ವನ ಹೆಣವನೆಂದರೆ ಒಂದು ಅಡಕೆಗೆ ಕೊಂಬವರಿಲ್ಲ, ಮನನಕ್ಕಿಂತ ನರನ ಬಾಳ್ವೆ ಕರಕಷ್ಟ ನೋಡ. ಈ ಮನುಷ್ಯ ಒಂದು ಪ್ರಾಣಿಗೆ ಬೆಲೆ ಅದ, ಮನುಷ್ಯನಿಗೆ ಬೆಲೆ ಇಲ್ಲ. ಈ ಮನುಷ್ಯನಿಗೆ ಬೆಲೆ ಬರಬೇಕಾಗಿತ್ತು ಅಂದರೆ ಏನು ಮಾಡಬೇಕು? ಈ ಮನುಷ್ಯನಿಗೆ ಬೆಲೆ ಇಲ್ಲ ಅಂತಲ್ಲ, ಬೆಲೆ ಅದ. ಈ ಮನುಷ್ಯ ಯಾವಾಗ ಬೆಲೆ ಬರ್ತದಂತ ಕೇಳಿದ್ರೆ, ದಾನ ಧರ್ಮ ಪುಣ್ಯ ಪರೋಪಕಾರಗಳನ್ನು ನನ್ನವರು ತನ್ನವರು ಅಂತ ಯಾರು ಅಂತಾರ ಅವರಿಗೆ ಪುಣ್ಯ ಪ್ರಾಪ್ತವಾಗ್ತದೆ. ಬಸವರಾಜೇಂದ್ರ ಶಿವಯೋಗಿಗಳಂಥವರು, ಕಲಬುರಗಿ ಶರಣಬಸವನಂಥವರು, ಸೊಲ್ಲಾಪುರದ ಸಿದ್ಧರಾಮನಂಥವರು, ಅಥಣಿ ಮುರುಗೇಂದ್ರ ಶಿವಯೋಗಿ ಅಂಥವರು, ಬಸವಣ್ಣನಂಥವರು, ಇವರೆಲ್ಲ ಯಾವಾಗಲೂ ಕೂಡ ಅವರು ಸತ್ತು ಇದ್ದರು. ಎಂದೋ ಸತ್ತಾರವರು, ಎಂದೋ ಹೋಗ್ಯಾರ, ಎಂದೋ ಲಿಂಗೈಕ್ಯರಾಗ್ಯಾರ. ಬಸವಣ್ಣನವರು ಲಿಂಗೈಕ್ಯರಾಗಿ ಸಾಧಾರಣ 900 ವರ್ಷ ಇತ್ತು. ಸಿದ್ಧರಾಮ ಶಿವಯೋಗಿ ಲಿಂಗೈಕ್ಯರಾಗಿ 900 ವರ್ಷ ಆಯ್ತು. ಆದರೂ ಕೂಡ ಬೆಳಗ್ಗೆ ಎದ್ದು ಅವರ ಹೆಸರು ತಗಲಿಲ್ಲ ಅಂದ್ರೆ ನಮ್ಮ
ಬೆಳಕೇ ಇಲ್ಲ, ನಮ್ಮ ಜೀವನವೇ ಇಲ್ಲ, ನಮ್ಮ ಬದುಕೇ ಇಲ್ಲ. ಅವರು ಈ ಮನುಷ್ಯನ ಬದುಕಿಗಾಗಿ, ಈ ಸಮಾಜದ ಬದುಕಿಗಾಗಿ ಅವರು ತಮ್ಮ ಧ್ಯೇಯವನ್ನೇ ಊದಿನ ಕಡ್ಡಿಯ ಸ್ವರೂಪದಲ್ಲಿ ಸಣ್ಣಾಗಿ ಸುಟ್ಟು 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 ಬೂದಿಯಾಗಿ ಹೋಗ್ಯಾರ. ಅದಕ್ಕಾಗಿ ಅವರು ನಿತ್ಯ 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 ಅವ್ರು ಏನಾಗ್ಯಾರ? ದೇವರಾಗ್ಯಾರ. ಅವರಿಗೆ ದೇವ್ರಂತಾರ, ನಮಗೆ ಏನಂತಾರ? ದೆವ್ವ ಅಂತಾರೆ. ಯಾವಾಗ ದೆವ್ವ? ನಾವು ಯಾವಾಗ ದೆವ್ವ ಆಗ್ತೇವೆ? ನಾನು ನಂದು 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 ಅಂತ ಬಡ್ದಾಡ್ತೇವೆ ನೋಡಿ. ಬಡ್ದಾಡಬೇಕು, ಮಾಡಬೇಕು. ಅತಿಯಾದ ಆಸೆ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಇರಬಾರ್ದು. ಅತಿ ಬುದ್ಧಿ ಉಪಯೋಗ ಮಾಡಬಾರ್ದು. ಅತಿ ಬುದ್ಧಿ ಉಪಯೋಗ ಮಾಡದೇವಂದ್ರೆ ಅದರ ತುಟ್ಟಿ ನಮಗಾಗ್ತದೆ, ನೋವು ನಮಗಾಗ್ತದೆ, ಸಂಕಟ ನಮಗಾಗ್ತದೆ. ಎಲ್ಲದೂ ಕೂಡ ಭಗವಂತ ನೋಡ್ತಾನೆ. ತೇನ ವಿನಾ ತೃಣಮಪಿ ನ ಚಲಂತಿ ಅಂತ ಬರ್ತದೆ. ತೇನ ವಿನಾ ತೃಣಮಪಿ ನ ಚಲತಿ. ಒಂದು ಹುಲ್ಲು ಕಡ್ಡಿಯೂ ಕೂಡ ಭೂಮಿ ಮ್ಯಾಗಿಂದ ಹಿಂಗೆ ಅಳಿಗಾಡಬೇಕಾಗಿತ್ತು ಅಂತಂದ್ರೆ ಅದು ಪರಮಾತ್ಮನ ಅಪ್ಪಣೆಯಾಗಬೇಕು, ಆಶೀರ್ವಾದ ಆಗಬೇಕು. ಅಂದಾಗ ಭೂಮಿ ಮ್ಯಾಗಿನ ಹುಲ್ಲು ಕಡ್ಡಿ ಅಳಿಗಾಡ್ತದಂತ. ನಾವೇನು ಮಾಡ್ತೇವೆ? ಯವ್ವ ಹೆಂಗೆ ಮಾಡೋದು, ಯಪ್ಪ ಹೆಂಗೆ ಮಾಡೋದು, ಜೀವನ ಹೆಂಗೆ ಮಾಡೋದು, ಏನೆಲ್ಲ ಚಿಂತೆ ಮಾಡ್ತೇವೆ. ಏನೆಲ್ಲ ಚಿಂತೆ ಮಾಡ್ತೇವೆ. ಸುಮ್ಮನೆ ವಿಚಾರ ಮಾಡೋಣ. ನಮಗೆ ಆರಾಮಿಲ್ಲ ಅಂತ ಹೇಳಿ ಚಿಂತೆ ಮಾಡ್ತೇವೆ. ಆರಾಮಿಲ್ಲ ಅಂಥೇಳಿ ₹1,00,000 ಬೇಕಾಗ್ಯಾವ ಅಂತ ಹೇಳಿ ಚಿಂತೆ ಮಾಡ್ತೇವೆ. ಹೆಂಗೆ ಮಾಡೋದು ಅಂತ ಎದೆ ಬಡ್ಕೊತೀವಿ. ಆ ₹1,00,000 ನಮ್ಮ ಹತ್ರ ಇರಲಿಲ್ಲಂದ್ರೂ ಕೂಡ ಪರಮಾತ್ಮ ಯಾವುದೋ ಸ್ವರೂಪದಲ್ಲಿ ಯಾರ್ದೋ ಮನುಷ್ಯನೊಳಗೂ ಹುಟ್ಟಿ ಯಾರ ಮುಖಾಂತರವಾಗಿ ನಮಗೆ ₹1,00,000 ಕೊಡ್ತಾನೋ ಕೊಡಲ್ಲೋ. ನಮ್ಮದೊಂದು ಲಗ್ನ ಕೆಲಸ ನಿಂತದ. ನಾವು ಒಂದು ಬಂಗಾರ ತಗೋಬೇಕಾಗೈತಿ. ನನ್ನ ಹತ್ರ 50,000 ಅದಾವ, ಇನ್ನೊಂದು 5,000-6,000 ಬೇಕಾಗ್ಯಾವ, ಹೆಂಗೆ ಮಾಡೋಣ ಅಂತ ಕೇಳಿದಾಗ ಯಾರ ಮುಖಾಂತರವಾಗಿಯೋ ಭಗವಂತ, ಯಾರದ ಮುಖಾಂತರವಾಗಿಯೋ ಭಗವಂತ ₹4,000-5,000 ನಾವು ಯಾರ ಮುಖಾಂತರವಾಗಿ ಅವ ತಂದು ಅದನ್ನು ಕೊಟ್ಟು ನಮ್ಮ ಕೆಲಸ ಮಾಡ್ತಾನಲ್ಲ, ಭಗವಂತ ಅದಾನೋ ಇಲ್ಲೋ? ಕೆಲಸ ಮಾಡ್ತಾನೆ. ನಮಗೆ ಕೊರತೆ ಮಾಡ್ಯಾನೇನೋ, ಕಡಿಮೆ ಮಾಡ್ಯಾನೇನೋ, ತೊಂದರೆ ಮಾಡ್ಯಾನೇನೋ? ಯಾವುದು ನಿಂತಿಲ್ಲ. ಯಾವುದು ನಿಂತದ ಹೇಳ್ರಿ? ಮಗಳ ಮದುವೆ ನಿಂತದಂತ ಚಿಂತೆ ಮಾಡಿದ್ರೆ ಯಾರೋ ಬರ್ತಾರೆ, ಯಾರೋ ನಮಗೆ ಧೈರ್ಯ ತುಂಬ್ತಾರೆ, ಯಾರ ಆಶೀರ್ವಾದ ಮುಖಾಂತರವಾಗಿ ನಮ್ಮ ಮಗಳ ಮದುವೆ ನಡೀತದೆ. ನಾವು ಮನೆ ಕಟ್ಟಾಕತ್ತಿರ್ತೇವೆ ಅಂತಂದಾಗ, ರೊಕ್ಕ ಕಡಿಮೆ ಬಿದ್ದಾವ ಅಂತಂದಾಗ ಯಾರ ಮುಖಾಂತರವಾಗಿ ರೊಕ್ಕ ಕೊಡಿಸ್ತಾನೆ ಭಗವಂತ. ಯಾರನ್ನೂ ಕೂಡ ಅನ್ಯಾಯ ಮಾಡಂಗಿಲ್ಲ, ಕಡಿಗಣಿಸಲ್ಲ. ಎಲ್ಲರೂ ನನ್ನವರು ಅಂತ ತಿಳ್ಕೊಂಡು ಭಗವಂತ ಸಂರಕ್ಷಣೆ ಮಾಡ್ತಾನಲ್ಲ, ಭಗವಂತನ ಮೇಲೆ ನಿಷ್ಠೆ ಇಡಬೇಕು. ಭಗವಂತನ ಮೇಲೆ ನಾವು ನಿಷ್ಠೆ ಇಟ್ಟೇವು ಅಂತಂದ್ರೆ, ನಾವು ಮಾಡುವ ಕೆಲಸದ ಮೇಲೆ ನಿಷ್ಠೆ ಇತ್ತು ಅಂತಂದ್ರೆ, ನಾವು ದುಡಿತಕ್ಕಂಥ ಕೈ ಮೇಲೆ ನಮಗೆ ನಿಷ್ಠೆ ಇತ್ತು ಅಂತಂದ್ರೆ ಎಂದು ಯಾವ ಕಾಲಕ್ಕೂ ಕೊರತೆ ಬೀಳಲ್ಲ. ಶರಣರು ಹೇಳ್ತಾರೆ, ಕೈ ಕೆಸರಾದರೆ ಬಾಯಿ ಮೊಸರು. ನಮ್ಮ ಕೈನೇ ಕೆಸರಾಗಲಿಲ್ಲ ಅಂದ್ರೆ ಬಾಯಿ ಮೊಸರು ಯಾವಾಗ ಆಗಬೇಕು? ದುಡಿಬೇಕು. ಇವತ್ತು ದುಡಿತ ಕಮ್ಮಾಗ್ಯಾವ. ಆ ದುಡಿತ ಕಮ್ಮಾಗಾರದಿಂದ ಇವತ್ತೇನಾಗ್ಯದ? ಶುಗರ್ ಹೆಚ್ಚಾಗ್ಯಾವ, BP ಹೆಚ್ಚಾಗ್ಯದ, ಕಿಡ್ನಿ ಫೇಲ್ ಆಗಾಕತ್ಯಾವ, ಲಿವರ್ ಫೇಲ್ ಆಗಾಕತ್ಯಾವ, ಹಾರ್ಟ್ ಬರಾಕತ್ಯದ. ಹೌದಾ? ಯಾಕೆ ಬರಾಕತ್ಯಾವ ಇವೆಲ್ಲ? ಇಲ್ಲದ ಜಡ್ ಯಾಕೆ ಬರಾಕತ್ಯಾವ ಅಂತ ಕೇಳಿದ್ರೆ, ನಾವು ದುಡಿತಾ ಇಲ್ಲ, ನಾವು ಶರೀರಕ್ಕೆ ಶ್ರಮ ಕೊಡ್ತಾ ಇಲ್ಲ. ಅದನ್ನು ಕೊಡಬೇಕು. ಭಾಳಷ್ಟು ರೊಕ್ಕ ಕೊಟ್ಟರೆ
ನಾವು ಶ್ರೀಮಂತ ಆಗ್ತೇವೋ ಅಥವಾ ಬೇಡ ನಮಗೆ ನೆಮ್ಮದಿ ಸಿಗ್ತದಂತಲ್ಲ. ಭಾಳಷ್ಟು ಬಂಗಾರ ಹಾಕ್ಕೊಂಡ್ರೆ ನಾನು ಚಂದ ಕಾಣ್ತೀನಿ, ಒಳ್ಳೆ ಬೇಡ ನಾನು ದೊಡ್ಡ ಸಾವ್ಕಾರ ಆಗೀನಿ ನನಗೆ ನೆಮ್ಮದಿ ಸಿಗ್ತದಂತಲ್ಲ. ಭಾಳಷ್ಟು ಊಟ ಮಾಡೀನಿ ಅಂತಂದ್ರೆ ಅಲ್ಲ, ದೊಡ್ಡ ಮನೆ ಕಟ್ಸೀನಿ ಅಂದ್ರೂ ಅಲ್ಲ. ಶ್ರೀಮಂತ ಅನ್ನತಕ್ಕಂಥದ್ದು ಯಾರಿಗನಬೇಕು ಅಂತಂದ್ರೆ, ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ಯಾರು ನಿದ್ದೆ ಮಾಡ್ತಾರೆ ಅವ ಏಕೈಕ ದೊಡ್ಡ ಶ್ರೀಮಂತ. ದೊಡ್ಡ ಶ್ರೀಮಂತ, ದೊಡ್ಡ ಶ್ರೀಮಂತ. ಶ್ರೀಮಂತ ಬಂಗಲೆ ಕಟ್ಸಿರ್ತಾನೆ, ಮೈ ತುಂಬ ಆಭರಣ ಹಾಕಿರ್ತಾನೆ, ಗಾದಿ ಮೇಲೆ ಗಾದಿ ಹಾಕಿರ್ತಾನೆ, ಮೇಲೆ ಫ್ಯಾನ್ ತಿರುಗುತ್ತಿರ್ತದೆ, ಎ ಸಿ ಇರ್ತದೆ, ಆದರೂ ಕೂಡ ಅವನಿಗೆ ನಿದ್ದೆ ಬರಲ್ಲ. ಒಂದು ನಾಯಿ ಒದರ್ತು ಅಂದರೆ ಎದ್ದು ಕೂಡ್ತಾನೆ, ಬೇಡ ಒಂದು ಬೆಕ್ಕ ಹಾರ್ತು ಅಂದರೆ ಎದ್ದು ಕೂಡ್ತಾನೆ, ಏನಾದರೂ ಒಂದು ಸಪ್ಪಳ ಕೇಳ್ತು ಅಂದರೆ ಎದ್ದು ಕೂಡ್ತಾನೆ. ಯಾಕೆ ಎದ್ದು ಕೂಡ್ತಾನವ? ನಾನೆಷ್ಟೆಲ್ಲ ಗಳಿಸೀನಿ, ಯಾರು ಬಂದು ತೊಗೊಂಡು ಹೋದ್ರೆ ಹೆಂಗೆ? ಹೌದಾ? ನೆಮ್ಮದಿ ಅದ ಅವನಿಗೆ, ನೆಮ್ಮದಿ ಅದ. ಬೇಡ ಊಟಕ್ಕೆ ಕೂತಾಗ ನೀವು ಸುಮ್ಮನೆ ವಿಚಾರ ಮಾಡಿರಿ, ಊಟಕ್ಕೆ ಕೂತಾಗ ಹೊಟ್ಟೆ ತುಂಬ ಕೂತವ ಊಟ ಮಾಡ್ತಾನೆ ನೋಡ್ರಿ, ಶ್ರೀಮಂತ ಆದವ. ಮಾಡಲ್ಲ. ಯಾಕೆ? ಅವನ ತಲೆಯೊಳಗೆ ಸಾವಿರಾರು ಚಿಂತೆಗಳು ಓಡ್ತಿರ್ತಾವೆ, ಸಾವಿರಾರು ವಿಚಾರಗಳು ಓಡ್ತಿರ್ತಾವೆ. ಊಟ ಮಾಡ್ತಾ ಮಾಡ್ತಾ ಕೈ ತೊಳಿತಿರ್ತಾನೆ, ನೀರು ಕುಡಿತಾ ಅಲ್ಲೇ ಗ್ಲಾಸ್ ಇಡ್ತಿರ್ತಾನೆ. ಆದರೆ ಏನೂ ಇರದೇ ಇರತಕ್ಕಂಥ ಒಬ್ಬ ಬಡವ ಆರಾಮ್ ಹೊಟ್ಟೆ ತುಂಬ ಊಟ ಮಾಡಿ ಏನು ಎಲ್ಲಿ ಕುಂಡಿರ್ತಾನೆ ಅಲ್ಲಿ ಉಳ್ಳೇ ಬಿಡ್ತಾನೆ. ಅವ ಯಾವುದು ರೊಕ್ಕದ ಚಿಂತೆ ಮಾಡೋಂಗಿಲ್ಲ, ಬಂಗಾರದ ಚಿಂತೆ ಮಾಡೋಂಗಿಲ್ಲ, ಬದುಕಿನ ಚಿಂತೆ ಮಾಡೋಂಗಿಲ್ಲ, ನಾಳಿನ ಚಿಂತೆ ಮಾಡೋಂಗಿಲ್ಲ. ಇವು ಎಲ್ಲ ಚಿಂತೆಯನ್ನು ಮಾಡಿದ ಯಾವ ಇರ್ತಾನೆ ಅವ ದೊಡ್ಡ ಶಿವಯೋಗಿ, ದೊಡ್ಡ ಮಹಾತ್ಮ, ದೊಡ್ಡ ಪುಣ್ಯವಂತ, ದೊಡ್ಡ ಶರಣ. ಹಂಗೆ ನಮ್ಮ ಬದುಕನ್ನು ಬದುಕಲಿ ಅನ್ನುವಂಥ ಶರಣರು ಈ ಮಾತುಗಳನ್ನು ಹೇಳ್ಕೊಂಡು ಬರ್ತಾರೆ. ನರನಾಳ್ವನ ಹೆಣವನೆಂದರೆ ಒಂದಡಕೆಗೆ ಬೆಲೆ ಇಲ್ಲ. ಬೆಲೆ ಎದಕ್ಕದ? ಒಂದು ಸತ್ತ ಪ್ರಾಣಿಗೆ ಬೆಲೆ ಅದ, ಮನುಷ್ಯನಿಗೆ ಬೆಲೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಬದುಕಿಗೆ, ಈ ಮನುಷ್ಯ ಜನ್ಮಕ್ಕೆ ಬೆಲೆ ಬರಬೇಕು ಅಂದ್ರೆ ಪುಣ್ಯದ ಕಾರ್ಯಗಳನ್ನು ಮಾಡಬೇಕು, ಪುಣ್ಯದ ಕೆಲಸಗಳನ್ನು ಮಾಡಬೇಕು, ಒಳ್ಳೆ ಮಾತುಗಳನ್ನು ಆಡಬೇಕು, ಮತ್ತೊಬ್ಬರ ಹೃದಯವನ್ನು ಗೆದಿಬೇಕು. ಅಂತಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಇಲ್ಲಾದ್ರೆ ನಮ್ಮ ಬುದ್ಧಿ ಸರಿ ಇರಲಿಲ್ಲ ಅಂದರೆ ಏನಕ್ಕೇನಾರೇ ಆಗ್ತಾವಂತ. ಹಾಗಾದ್ರೆ ಏನಕ್ಕೇನಾರ್ಥ ಒಂದು ಸಣ್ಣದೊಂದು ಕತೆ ಹೇಳಿ ಮುಗಿಸ್ತೀನಿ ನಾನು. ಒಂದು 12 ಮಂದಿ ಬುದ್ಧಿವಂತರಿದ್ರಂತ ಊರಾಗ. ಎಷ್ಟು ಮಂದಿ? 12 ಮಂದಿ, 12 ಮಂದಿ ಬುದ್ಧಿವಂತರಿದ್ದಂತ. 12 ಮಂದಿ ಇವರೆಲ್ಲ ಕಲ್ತವ್ರು. 12 ಮಂದಿ ಕಲ್ತವ್ರು. ಅಲ್ಪ ಸ್ವಲ್ಪ 4ನೇತ್ತೋ 5ನೇತ್ತೋ ಕಲ್ತಿದ್ರು. ಇವರೆಲ್ಲ ಜೀವನ ಮಾಡ್ಕೊಂತ ಊರಾಗಿರೋ ಕಾಲಕ್ಕೆ ಇವರಿಗೆ ತಲೆಯಾಗ ಬಂತಂತ. ಏನು ತಲೆಯಾಗ? ನಮ್ಮ ಊರು ಬಿಟ್ಟು ಹೋಗಿ ಮುಂದಕ್ಕೆ ಹೋಗಿ ಒಂದಿಷ್ಟು ಏನಾದರೂ ಸಂಪಾದನೆ ಮಾಡಬೇಕು ಅಂತ ತಿಳ್ಕೊಂಡು ಹೊಂಟ್ರಂತವ್ರು. ಏನಾದರೂ ಮುಂದಕ್ಕೆ ಹೋದೇವಂದ್ರೆ ಒಂದಿಷ್ಟು ದುಡ್ಡು ರೊಕ್ಕ ಪಕ್ಕ ಗಳಿಸ್ತೀವಿ, ಹೋಗ್ತೇವೆ ನೋಡ್ರಿ. ಎಲ್ಲ ಇಟ್ಟಂಗೆ ಮಾಡಕ್ಕೆ ಹೋಗ್ತಾರೆ, ಯಾರು ದುಡಿಯಾಕೆ ಹೋಗ್ತಾರೆ, ಯಾರು ಜಿತ ಇರಾಕೆ ಹೋಗ್ತಾರೆ, ಯಾರ್ಯಾರು ಅವ್ರವ್ರು ತಮ್ಮ ಭಾವನೆಗಳ ಮುಖಾಂತರವಾಗಿ ಹೋಗ್ತಿರ್ತಾರೆ. ಹಂಗೆ ಇವರು ಮುಂದಕ್ಕೆ ಹೊಂಟ್ರಂತ. ಇವರು ಮುಂದಕ್ಕೆ ಹೊಂಟ ಕೂಡಲೇ ಹಾದಿಯೊಳಗೆ ಇಂಥ ಭೀಮಾ ನದಿ ಅಂತ ನದಿ ಹತ್ತಿ ಬಿಡುತ್ತೆ. ಈ ನದಿಯಿಂದ ದಾಟಿ ಆ ಕಡೆ ಹೋಗಬೇಕಾಗಿತ್ತು. ಇರ್ತಾವೆ ನೋಡ್ರಿ, ಇದು ಬೌಂಡ್ರಿ, ಇದು ನಮ್ಮದು ಮಹಾರಾಷ್ಟ್ರ, ಆ ಕಡೆ ಕರ್ನಾಟಕ. ಹಂಗೆ ಇದನ್ನು ದಾಟಿ ಆ ಕಡೆ ಹೋಗಬೇಕಾಗಿತ್ತು. ಹೋಗಬೇಕಾದ್ರೆ ಅವರೆಲ್ಲ ನಿಂತ್ಕೊಂಡ್ರು. ಅದರೊಳಗೆ ಒಬ್ಬ ಮುನಿಮ್ಮ ಅವಂದ, ತಮ್ಮ ನಾವೆಲ್ಲ ಈಗ ಹೊಳಿ ದಾಟಿ ಹೋಗೋದದ, ಸಾಲ್ಕ ನಿಂದ್ರಿ, ಏಸು ಮಂದಿ ಇದ್ದಿರಿ ನೋಡೋಣ ಅಂದತ್ತವ. ನಾ ಎಲ್ಲ ಎಣಿಸ್ತೀನಿ, ಸಾಲ್ಕ ನಿಂದ್ರಿ. ಆಮ್ಯಾಗ ಮುಂದೆ ಆಯಿತು ಅಂಥೇಳಿ ಅವ್ರು ಇರೋರೆ 12 ಮಂದಿ ಇದ್ದರು.
1 2 3 4 5 6 ಅಂತ ಹಿಂಗೆ ಹೇಳ್ಕೋತ ಬಂದು 11 ಆಗ್ಬಿಡ. ಯಾಕೆ 11 ಆತಿದ್ದು ಅಂತಂದ್ರೆ ಯಾವ ಎಣಿಸ್ತಾನ ಅವ ತನ್ನ ಬಿಟ್ಟ ಎಣಿಸ್ತಿದ್ದಂತ. ಅವ್ರಂದ್ರು 11 ಮಂದಿ ನೀ ತಪ್ಪು ಎಣಿಸ್ತೇನೆ, ನಿನಗೆ ಎಣಸಕ್ಕೆ ಬರಲ್ಲ, ನಾನು ಎಣಿಸ್ತೇನೆ ಅಂತ ಮತ್ತೊಬ್ಬ ಎಣಿಸ್ದ, ಅವನು 11 ಹಿಂಗೆ ಇಬ್ಬರು ಎಲ್ಲರೂ ಓಸರು ಕೂಡಿ ಆ ಹೊಳಿದಂಡ್ಯಾಗ ನಿತ್ತು ಅಳಾಕ ಶುರು ಮಾಡಿದ್ರಂತ. ಯಾಕೆ ಅಳಾಕತ್ರು ಅಂದ್ರೆ ಒಬ್ಬ ಹೊಳ್ಯಾಗ ಮುಳುಗಿ ಸತ್ತ. ಇವರು ಹೊಳೆಗೆ ಕಾಲಿಟ್ಟಿಲ್ಲ, ಇವರು ಹೊಳೆಗೆ ಕಾಲಿತ್ತಿಲ್ಲ, ಹೊಳಿದಂಡ ನಿಂತು ಅಳಾಕ ಶುರು ಮಾಡಿದ್ರು. ಒಬ್ಬ ಹೊಳ್ಯಾಗ ಸತ್ತಪ್ಪ, ಹೆಂಗೆ ಮಾಡೋದು, ನಾವೆಲ್ಲರೂ ಕೂಡಿ ಬಂದಿದ್ದೆವು, ಒಬ್ಬನು ಕಳ್ಕೊಂಡೆವಪ್ಪಲ್ಲ, ಇಲ್ಲೇ ಕಳ್ಕೊಂಡೆವು, ಮುಂದೆ ಹೆಂಗೆ ಅಂತ ಚಿಂತೆ ಮಾಡಾಕತ್ತಿದ್ರು. ಅಷ್ಟೊತ್ತಿಗೆ ಒಬ್ಬ ಬುದ್ಧಿವಂತ ಬಂದ, ಒಬ್ಬ ಮನುಷ್ಯ ಬಂದ, ಮತ್ತೊಬ್ಬ ಬಂದ. ಯಾಕೆ ಅಳಾಕತ್ತೀರಿ ನೀವು, ಎಲ್ಲಿಗೆ ಅವ್ರು ನೀವು? ಅಮುಕ ನಾವು ಹಿಂಗೆ ಬೇರೆ ಊರವರು, ನಾವು ದುಡ್ಯಾಕೆ ಹೊಂಟಿದೆವು. ಏನಾಗ್ಯದ ಸಮಸ್ಯೆ? ಏನಿಲ್ಲ, ನಾವು ಊರಂದು ಬರೋ ಮುಂದೆ 12 ಮಂದಿ ಬಂದಿದ್ದೆವು, ಈಗ ಇಲ್ಲಿ ಹೊಳಿದಂಡ್ಯಾಗ ಬಂದು ಕೂಡಲೇ 11 ಮಂದಿ ಆಗಿದ್ದೆವು, ಒಬ್ಬ ಹೊಳ್ಯಾಗ ಮುಳುಗಿ ಸತ್ತಾನ. ನೀವು ಹೊಳಿ ದಾಟಿರೇನು? ಇಲ್ಲ. ಹೊಳಿ ದಾಟಿಲ್ಲ ಅಂದ್ರೆ ಸತ್ಯ ಹೆಂಗವ? ಇಲ್ಲ, ಒಬ್ಬ ಹೊಳ್ಯಾಗ ಸತ್ತಾನ. ಅವಾಗ ಅವ ಅಂದತ್ತ, ನೋಡ್ದ, ಸಾಲ್ಕ ನಿಂದ್ರಿ ಅಂದವ. ಸಾಲ್ಕ ನಿಂದ್ರಿ ಅಂತ ನಿಂದ್ರಿಸ್ಕೊಂಡು ಅವ ಏನು ಮಾಡ್ದ, ಒಬ್ಬೊಬ್ಬರಿಗೆ ಎದಿ ಬಡಬಡ್ದು ಹೇಳಕ್ಕೆ ಶುರು ಮಾಡ್ದ. ಅವ ಹೇಳ್ದ, ಎಲ್ಲಿಗೆ ಹೊಂಟೀರಿ ಅಂದ್ರೆ ದುಡ್ಯಾಕೆ ಹೊಂಟಿದೆವು. ಅವ ಅಂದ, ಇವರೆಲ್ಲ ಗಟ್ಟಿ ಮಸ್ತ್ ಇದ್ದರು, ನಮ್ಮ ಹೊಲಕ್ಕೆ ಒಯ್ಬೇಕು ಇವ್ರಿಗೆ ದುಡಿಸ್ಕೊಳಕ್ಕೆ ಅಂತ. ಅವ ಅಂದ, ನೋಡ್ರಿ, ನಾನು ನಿಮಗೆ ಕಳೆದವನು ಹುಡುಕಿಸ್ಕೊಡ್ತೀನಿ, ಮತ್ತು ನಮ್ಮ ಹೊಲದಾಗ ನೀವು ದುಡಿತೀನಿ ಅಂದ್ರೆ ನಾನು ನಿಮ್ಮನ್ನು ಕಳೆದವನು ಬದುಕಿಸ್ಕೊಡ್ತೀನಿ. ನಾವು ಇಲ್ಲ, ನಿಮ್ಮ ಹೊಲದಾಗೆ ದುಡಿತೇವ್ರಿ ಅಂದ ಕೂಡಲೇ ಎಲ್ಲರೂ ಸಾಲಕ್ಕೆ ನಿಲ್ಲಿಸದ, ಒಬ್ರಿಗೆ ಬಡಬಡ್ದು ಕೈ ಹಿಡಿಯಡದು ತೆಗೆದ. 1 2 3 4 12 ಅದು. ಎಷ್ಟಾದು? 12 ಅದು. ಅವಾಗಂದ್ರೆ ಹೌದಲ್ಲ, ನಾವು ಓಸರು ಇಲ್ಲೇ ಇದ್ದೇವಲ್ಲ, ಹೊಳ್ಯಾಗ ಯಾರೂ ಮುಳುಗೇ ಇಲ್ಲಲ್ಲ ಅಂದ್ರೆ. ಇಲ್ಲ, ನಾವು ಹೊಳ್ಯಾಗ ಮುಳುಗಿ ತೆಗೆದು ಕೊಟ್ಟೇನಿ ನಿಮ್ಗೆ ಅಂದವ. ಹೊಳ್ಯಾಗ ಮುಳುಗಿ ನಾವು ಒಬ್ರಿಗೆ ಹಿಡ್ಕೊಂಡು ತಂದು ಕೊಟ್ಟೇನಿ, ಶಾಣ್ಯರಿದ್ರಿ, ನಡ್ರಿ ನಮ್ಮ ಹೊಲಕ್ಕಂದು. ಇವು ಹೊಲಕ್ಕೆ ಒಯ್ದು ಏನು ಮಾಡ್ದ, ಚಲೋ ಗಟ್ಮುಟ್ಟು ಆಳದವ, ಆಯಿತು ಹೊಲದಾಗ ಕೆಲಸ ಮಾಡಿರಿ. ಏನು ಮಾಡ್ಬೇಕ್ರಿ ಸೌಕರ್? ಏನಿಲ್ಲ, ಈ ಕಬ್ಬನಾಗ ಒಂದಿಟ್ಟು ದಮ್ಮ ಸದಿ ಬಂದದ, ಕಬ್ಬ 10-15 ಗಣಿ ಕಬ್ಬಾಗ್ಯಾವ, ಜರ ಮೆಣಗಸ್ ಬಂದದ, ತೆಗೀರಿ ಅಂತ. ಆವಾಗ ಇವ್ರಂದ್ರು, ಹೌದು ಸಾವ್ಕಾರ ಹೇಳ್ಯಾನ, ಇವ್ರು ಮೆಣಗಸ್ ತೆಗಿಬೇಕಾಗಿತ್ತು. ಇವ್ರು ಏನು ಮಾಡಿದ್ರು, ಕಬ್ಬ ಮುರಿದ್ರು, ತೆಗಿ ಅಂದಾನ ಅಂಥೇಳಿ. ಇದರಂದು ದೊಡ್ಡ ತೆಗೀರಿ ಅಂತ ಅವ ಹೇಳ್ಯಾನ. ದೊಡ್ಡ ಕಬ್ಬು ಏನು ಬಂದಿದ್ದು, ಉದ್ದುದ್ದು ಕಬ್ಬ, ಅವೆಲ್ಲ ಮುರ್ಮುರ್ದು ಒಗದ್ರು. ಅಷ್ಟೊತ್ತಿಗೆ ಅವ ಮನೆಗೆ ಹೋಗಿ ಬಂದ. ಮನೆಗೆ ಹೋಗಿ ಬರೋದು ಕಬ್ಬೆಲ್ಲ ಮುರಿದ್ರು. ಏನು ಇದು, ನೀವೇ ಹೇಳಿರಲ್ರಿ ಉದ್ದುದ್ದು ಬಂದಿದ್ದೆಲ್ಲ ಮುರಿರಿ ಅಂತ ಹೇಳಿರಿ, ಅದಕ್ಕೆ ಮುರಿದಿದ್ದೆವು. ಅಯ್ಯೋ ಮಾರಾಯ, ಚಲೋ ಆಯಿತು, ಮುರಿದಿದ್ದು ಚಲೋ ಆಯಿತು. ಹಾಗಾದ್ರೆ ಹಿಂಗೆ ಮಾಡಿರಿ, ಮನ್ಯಾಗ ದನ ಅದಾವ, ಅದಕ್ಕೆ ಇವೆಲ್ಲ ಕಟ್ಕೊಂಡು ಒಯ್ದು ಮನ್ಯಾಗ ಒಯ್ದು ಒಗಿರಿ, ನಮ್ಮವ್ವ ಇರ್ತಾಳ, ಒಗಿರಿ ಅಂದವ. ಅಂದ ಕೂಡಲೇ ಅವಾಗ ಇದನ್ನೆಲ್ಲ ಕಟ್ಕೊಂಡು ತಲೆ ಮ್ಯಾಗ ಇಟ್ಕೊಂಡು ಮನೆಗೆ ಬಂದರು. ಮನೆಗೆ ಬರೋದಕ್ಕೆ ಆಯಿ ಪಡ್ಸಲ್ಯಾಗ ಕೂತಿದ್ದಳು, ಇವ್ರವ್ವ, ಸಾವ್ಕಾರನವ್ವ. ಆಕಿಗೆ ಹೋಗಿ ಕೇಳಿದ್ರು, ಸಾವ್ಕಾರ್ತಿ ಇವು ಎಲ್ಲಿ ಒಗಿಲಿ ಅಂತ ಕೇಳಿದ್ರು ಅವರು. ಎಲ್ಲಿ ಒಗಿಲಿ ಅಂದ್ರೆ ಆ ಮುದುಕಿ ಪಾಪ ಅಲ್ಲಿ ಎಲ್ಲರೂ ಒಗಿರಿ ಅಂದ್ರೆ ಮುಗಿದು ಹೋಗ್ತಿತ್ತು. ಅದು ಸ್ವಲ್ಪ ಸಿಡುಕಿನ ಹೆಣ್ಮಗಳು ಕಾಣ್ತಾಳೆ. ಆಕೆ ಅಂದಳು, ಎಲ್ಲಿ ಒಗಿಲಿ ಅಂತಂದ್ರೆ ಗೊತ್ತಾಗಲ್ಲ ನಿನಗೆ, ನಾನು ತಲೆ ಮ್ಯಾಗ ಒಗಿ ಅಂದಳೆ. ತಲೆ ಮ್ಯಾಗ ಒಗಿ ಅಂದ ಕೂಡಲೇ ಅವಾಗ ಆ ಓಸು ಹರಿ 12 ಹರಿ ಎಲ್ಲ ದಬ ಆ ಮುದುಕಿ ಮ್ಯಾಗ ಒಗದ್ರು. ಹಣ್ಣಾದ ಮುದುಕಿ ಅದೇದಕ್ಕೆ ಉಳಿತದ್ರಿ, ಕಬ್ಬಿನ ಹರಿ ಒಗದಾಗ ಮುದುಕಿ ಗೋವಿಂದ ಅಂತ. ಮುದುಕಿ ಸತ್ತು ಅವಾಗ ಮುಂದೆ ಇವ್ರು ಹೋದವರು ಬರಲೇ ಇಲ್ಲಲ್ಲ ಅಂತ ತಿಳ್ಕೊಂಡು ಮತ್ತೆ ಸಾವ್ಕಾರ ಮನೆಗೆ ಬಂದು ನೋಡತ್ತನ ಅವ್ರ ಅವನ ಮ್ಯಾಗ ಇವೆಲ್ಲ
ಒಗೆದಿದ್ರು. ಮುದುಕಿ ಗೋವಿಂದ ಆಗಿತ್ತು. ಅವಾಗ ಅಲ್ಲ ಯಾಕ್ರೋ ಹಿಂಗೆ ಅಕ್ಕಿ ಮ್ಯಾಗ ಹೋಗಿದ್ರಿ? ಆಕಿನೇ ಹೇಳ್ದಳ್ರಿ ಎಲ್ಲಿ ಹೋಗಿಲಿ ಅಂತ ಕೇಳ, ನಾನು ತಲೆ ಮ್ಯಾಗ ಹೋಗಿ ಅಂದರು, ತಲೆ ಮ್ಯಾಗ ಒಗೆದಿದ್ದೀವ್ರಿ. ಅದು ಭಾಳ ಶಾಣ್ಯರಿದ್ದೀರಿ ನೀವು, ಪುಣ್ಯವಂತರಿದ್ದೀರಿ, ಒಗೆದಿರಿ, ಚಲೋ ಆಯ್ತು ತಮ್ಮ. ಮತ್ತು ಇನ್ನು ಈಕಿಗೆ ತೊಗೊಂಡು ಹೊಲಕ್ಕೆ ತೊಗೊಂಡು ನಡ್ರಿ ಅಂತ. ಹೊಲಕ್ಕೆ ತೊಗೊಂಡು ನಡ್ರಿ, ಇನ್ನು ಮಣ್ಣು ಮಾಡೋನು ಅಂಥೇಳಿ ಅಂದಾಗ ಅವಾಗ ಮತ್ತು ಅದಕ್ಕೆಲ್ಲ ಕಟ್ಕೊಂಡ್ರು, ಸಿದ್ಗಿ ಕಟ್ಕೊಂಡ್ರು, ಆಯಿನ ಕುಂಡ್ರಿಸ್ಕೊಂಡು ಹೆಗಲ ಮ್ಯಾಗ ಇಟ್ಕೊಂಡು ಹೊಲಕ್ಕೆ ಹೊಂಟ್ರಿ. ಹೊಲಕ್ಕೆ ಹೋಗೋದಾಗ ಅಲ್ಲಿ ಏನಾಗ್ಬಿಡ್ತು, ಇವರು ಹೊತ್ಕೊಂಡು ಹೊಂಟಿದ್ರು. ಸ್ವಲ್ಪ ಹಾದಿ ಇಕ್ಕಟ್ಟಿತ್ತು. ಆ ಇಕ್ಕಟ್ಟು ಹಾದಿಯೊಳಗೆ ಹೋಗಬೇಕಾಗಿತ್ತು. ಆ ಇಕ್ಕಟ್ಟು ಹಾದಿಯೊಳಗೆ ಹೋಗೋ ಮುಂದೆ ಮೊದಲೇ ತೆಳ್ಳನ ಮುದುಕಿ ಮ್ಯಾಗ ಸಿದ್ಗಿ ಮ್ಯಾಗ ಮಲಗಿಸಿದ್ರು, ತೊಗೊಂಡು ಹೊಂಟಿದ್ರು. ಸ್ವಲ್ಪ ಹೋಗೋ ಮುಂದೆ ಏನಾಗ್ಬಿಡ್ತು, ಅವು ಕಂಟಿ ಅದು ಇದ್ದು ರೀ. ಆ ಕಂಟಿಗೆ ಹತ್ತಿ ಮುದುಕಿ ಮ್ಯಾಗ ಕಂಟ್ಯಾಗ ನಿತ್ತು. ಆ ಕಂಟಿಗೆ ಎಲ್ಲ ಹತ್ಕೊಂಡು ಮುದುಕಿ ಮ್ಯಾಗ ನಿತ್ತ ತಕ್ಷಣ ಇವ್ರು ಹಾಗೆ ಹೋದರು. ಇದು ಹಗರದು ವಜ್ಜದು ಅನ್ನೋದಕ್ಕೆ ವಿಚಾರ ಮಾಡಲಿಲ್ಲ. ಅಲ್ಲಿ ಹೋದರು. ಅಲ್ಲಿ ಹೋಗಿ ಕೆಳಗಿಡ್ತಾರೆ, ಮುದುಕಿಲ್ಲ. ಮುದುಕಿ ಎಲ್ಲಿ ಹೋಯ್ತು ಅಂತ ನೋಡಿದ್ರು. ಮುದುಕಿ ಎಲ್ಲಿ ಹೋಯ್ತು ಅಂತ ನೋಡಿದಾಗ ಮಗ್ಗಲು ಹೊರದೊಳಗೆ ಒಬ್ಬಕ್ಕೆ ಆಯಿ ಕಸ ತೆಗಿತಿದ್ರು. ಇದು ನೋಡು, ಓ ಯಪ್ಪ ಇವನವನು ಏನು ಬೇರಿಕೆದ ಮುದುಕಿ, ನಮಗೆ ತಲೆ ಮ್ಯಾಗ ಹೋಗಿ ಅಂತಂದಳು, ಇಲ್ಲಿ ಬಂದು ಕೂತಾಳ ನೋಡು, ಈಗ ಅಲ್ಲಿ ಕಸ ತೆಗಿಲಿಕ್ಕತ್ತಾಳ, ಬಿಡಬೇಡಕ್ಕಿಗೆ ಅಂತ. ಬಿಡಬೇಡ ಅಕ್ಕಿಗೆ ಮುದುಕಿಗೆ ಅಂತ ಹೇಳಿ ಏನು ಮಾಡಿದ್ರು, ಆ ಮುದುಕಿಗೆ ತಂದು, ಜೀವಂತ ಮುದುಕಿಗೆ ತಂದು ಮುಚ್ಚಿದ್ರು. ಮುಚ್ಚಿ ಹೊಂಟ್ರದಾಗ ಮುಂದೆ ಹೇಳ್ತೀನಿ, ಪರಿಸ್ಥಿತಿ ಎಟ್ಟು ಕಾಡ್ದಳು ಈಕಿ ಮುದುಕಿ ಅನ್ಕೋಂತ ಬರೋದಾಗ ಏನಾಗ್ಬಿಡ್ತು, ಆ ಮುದುಕಿ ಸಿಕ್ತು. ಅಲ್ಲ ಇವನ ಎಂಥ ಮುದುಕೋ ಇದು, ಇದು ಹೆಂಗಂತ ತಿಳ್ಕೊಂಡು ಅವಾಗ ಆ ಮುದುಕಿನ ತಗೊಂಡು ನಮ್ಮ ಮಾಲಕ ಬೈತನ ಬಾ ಅಂಥೇಳಿ ಅದನ್ನು ತಗೊಂಡು ಹಾಗೆ ಮಗ್ಗಲಕ್ಕೊಂದು ಹಾಳು ಬಾವಿತ್ತು, ಆ ಹಾಳು ಬಾವ್ಯಾಗ ಒಗದು ದಪ್ಪತಿ ಹೇಳಿ ಆ ಹಾಳು ಬಾವ್ಯಾಗ ಒಗದ ತಕ್ಷಣ ಅಲ್ಲೊಬ್ಬಕ್ಕೆ ಅಗಸರ ಮುದುಕಿ ಅರಿವಿ ತೊಳ್ಕೋತ ಕೂತಿತ್ತು. ಯಾವಾಗ ದಪ್ಪತ್ತು ಬಂದ ಕೂಡಲೇ ಅಕ್ಕಿ ಎಂದಳು, ಯವ್ವ ಏನೋ ಬತ್ತು ದೇವ್ ಬತ್ತ ಅಕ್ಕಿ ಮ್ಯಾಗ ಬಂದಳು. ಅಕ್ಕಿ ಮ್ಯಾಗ ಬಂದ ತಕ್ಷಣ ಅವಾಗ ಅವರಂದರು, ಅಲ್ಲ ಇವನವನ ಇನ್ನೂ ಈಗರ ಒಗದಿದ್ದೆವು, ಮತ್ತೆ ಮ್ಯಾಗ ಬಂದಳು. ಈಕಿ ಮುದುಕಿ ಸಾಮಾನ್ಯ ಮುದುಕಿ ಅಲ್ಲ, ಈಕಿ ಅಂತ ಹೇಳಿ ಈಕಿಗೆ ಒಯ್ದು ಮತ್ತೊಂದು ತೆಗೆದು ಅದಕ್ಕೆ ಮುಚ್ಚು. ಹೇಳುವಂಥ ಭಾವ ಏನು ಅಂತಂದ್ರೆ, ಅತಿಯಾದ ಬುದ್ಧಿವಂತರ ಕೆಲಸ ಹಿಂಗಾಗುತ್ತದೆ. ಅದಕ್ಕೆ ಅತಿಯಾದ ಬುದ್ಧಿತನ ನಾವು ಜೀವನದೊಳಗೆ ಉಪಯೋಗ ಮಾಡದೆ ಎಲ್ಲವೂ ಕೂಡ ಭಗವಂತನ ಮೇಲೆ ನಾವು ಅತ್ಯಂತ ಪ್ರೀತಿ ಭಕ್ತಿ ಇಟ್ಟು ಶಿವಯೋಗಿಗಳ ಸಂತರ ಮಹಾತ್ಮರ ಕೃಪೆಯನ್ನು ಪಡೆದು ನಮ್ಮ ಜೀವನ ಉದ್ಧಾರ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನೆರಡು ಮಾತನ್ನು ಶ್ರೀ ಗುರುಪಾದಕ್ಕೆ ಸಮರ್ಪಣೆ. ಬ್ರಹ್ಮಚರ್ಯ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಅದು ಒಂದು ತಪಸ್ಸು. ಬ್ರಹ್ಮಚರ್ಯೇ ಸ್ಥಿತಂ ತೀರ್ಥಂ, ಬ್ರಹ್ಮಚರ್ಯೇ ಸ್ಥಿತಂ ತಪಃ. ಬ್ರಹ್ಮಚರ್ಯ ಅನ್ನೋದು ಒಂದು ತಪಸ್ಸದು, ಎಲ್ಲರಿಗೂ ಕೂಡ ಬರೋದಿಲ್ಲ. ಅದು ಮನುಷ್ಯ ಜೀವನದಲ್ಲಿ ಹಿಂಗೆ ಬದುಕಬೇಕು ಅನ್ನೋದು ಒಂದು ತಪಸ್ಸೆ. ಬ್ರಹ್ಮಚರ್ಯ ಅಂತಂದ್ರೆ ಏನದರ ಅರ್ಥ ಅಂತ ಕೇಳಿದ್ರೆ, ಎಲ್ಲವನ್ನ ತ್ಯಾಗ ಮಾಡೋದು, ಎಲ್ಲವನ್ನ ತ್ಯಾಗ ಮಾಡೋದು. ಹೆಣ್ಣು ಹೊನ್ನು ಮಣ್ಣು ಆಸೆ ಆಮಿಷಗಳನ್ನ ಎಲ್ಲವನ್ನ ತ್ಯಾಗ ಮಾಡುವುದರ ಸಂಕೇತನೇ ಬ್ರಹ್ಮಚರ್ಯ ಅಂತ ಕರೀತಾರೆ. ಒಬ್ಬ ಯೋಗಿ ಆಗಬೇಕಾಗಿತ್ತು, ಮಹಾತ್ಮನಾಗಬೇಕಾಗಿತ್ತು, ಬದುಕಿನೊಳಗ ಭವಿಷ್ಯದೊಳಗ ಜನಗಳನ್ನ ಉದ್ಧಾರ ಮಾಡ್ತಾ
ದೇವದಾನವನಾಗಬೇಕಾಗಿತ್ತು ಅಂತಂದ್ರೆ ಬ್ರಹ್ಮಚರ್ಯವನ್ನ ಪಾಲಿಸುವಂತ ಕೆಲವು ಜನ ಮಹಾತ್ಮರು ಬಂದರು. ಮಡಿವಾಳೇಶ್ವರನನ್ನ ಏನೆಲ್ಲ ಪ್ರಯತ್ನ ಮಾಡಿದರೂ ಸಹಿತವಾಗಿ ಕುತಂತ್ರದಿಂದ ಏನರ ಮಾಡಿ ಒಟ್ಟಾರೆಯಾಗಿ ಮಠಕ್ಕೆ ಅಧಿಪತಿ ಆಗಬಾರದು ಅನ್ನುವಂಥ ಸಂಚಿನೊಂದಿಗೆ ಏನೆಲ್ಲ ಕಾಡಿದ್ರು ಸಹಿತ ಎಲ್ಲವನ್ನ ದಾಟಿ ಬರ್ತಾರವರು, ಎಲ್ಲವನ್ನ ದಾಟಿ ಬರ್ತಾರೆ. ಬಹಳಷ್ಟು ಉದಾಹರಣೆಗಳನ್ನ ನಿನ್ನೆ ದಿವಸ ನಿಮ್ಗೆ ಹೇಳ್ಕೊಂತ ಬಂದೆ ನಾನು. ಈ ನಾಡಿನೊಳಗೆ ಬಹಳ ಜನ ಮಹಾತ್ಮರು, ಶರಣರು, ಸಂತರು ಏನೆಲ್ಲ ವಿಚಾರಗಳನ್ನ ಈ ವಿಷಯದೊಳಗೆ ಅನುಭವಿಸಿದ್ರು ಅನ್ನುವಂಥ ಘಟನೆಗಳನ್ನ ಹೇಳ್ಕೊಂತ ಬಂದೆ. ನಮ್ಮ ಪುರಾಣದ ಚರಿತ್ರೆಯ ನಾಯಕರಾದ ಗರಗದ ಮಡಿವಾಳಪ್ಪನವರು ಸಹಿತ ಇದರೊಳಗೆ ಹೊರತೇನಲ್ಲ. ಬಂಗಾರ ಕೊಟ್ಟ, ವಿಧ ವಿಧವಾಗಿರ್ತಕ್ಕಂಥ ಬಟ್ಟೆಗಳನ್ನ ಕೊಟ್ಟ, ಇಷ್ಟ ಆದರೂ ಸಹಿತವಾಗಿ ಮಡಿವಾಳೇಶ್ವರನನ್ನ ಸೋಲಿಸಕ್ಕಾಗಲಿಲ್ಲ ಅವ್ರ ಕೈಯಾಗಿ. ಕೊನೆಗೆ ಒಂದು ಷಡ್ಯಂತ್ರವನ್ನ ಮಾಡ್ತಾನ. ಅರಮನೆಯೊಳಗ ಆತಿಥ್ಯವನ್ನ ಮಾಡುವ ನಾಟಕ ಮಾಡಿ ಹಿಂಗರ ಮಾಡಿ ಕೆಡಿಸಿದರಾಯ್ತು ಅಂತ ತಿಳ್ಕೊಂಡು ಎಂದೂ ಮಾತಾಡ್ಲಾರ್ದವ ಅವತ್ತು ಹೋಗಿ ಮಡಿವಾಳಪ್ಪನವರಿಗೆ ಸ್ವತಃ ಬಾಳಾ ಸಾಹೇಬನೇ ಹೋಗಿ ಭಿನ್ನ ಮಾಡ್ತಾನೆ. ಯಪ್ಪ, ಅರಮನೆಗೆ ಬರ್ಬೇಕು, ತಾವು ಅರಮನೆಯೊಳಗ ರಾಜ ಆತಿಥ್ಯವನ್ನ ಸ್ವೀಕಾರ ಮಾಡ್ಬೇಕು. ತಾವು ಮಡಿವಾಳಪ್ಪನವರಿಗೆ ಗೊತ್ತಾಗ್ತೈತೆ, ಇವ ಯಾಕೋ ನನ್ನನ್ನು ಸಂಚಿನಿಂದ ಕರೆಯಾಕತ್ತಾನ, ಏನು ಮಾಡಬಹುದು ಈತ ಅಂತ ತಿಳ್ಕೊಂಡು ತ್ರಿಕಾಲ ಜ್ಞಾನಿಗಳು, ಭೂತ ವರ್ತಮಾನ ಭವಿಷ್ಯತ್ತನ್ನ ಅರ್ಥವ್ರು, ಈತ ಏನು ಮಾಡಬಹುದು ನನ್ನ ಅಂತ ತಿಳ್ಕೊಂಡು ಬಹಳ ನಯದಿಂದ ಮಡಿವಾಳಪ್ಪನವರು ಬಳಿ ಬಂದು, ಹಿಂದೆ ಏನು ಮಾಡೀನಿ ಎಲ್ಲ ತಪ್ಪನ್ನು ಮನ್ನಿಸಿಬಿಡ್ರಿ, ಹಿಂದೆ ಮಾಡಿದ ಎಲ್ಲ ತಪ್ಪುಗಳನ್ನು ಮನ್ನಿಸಿಬಿಡ್ರಿ, ಕ್ಷಮಾ ಮಾಡ್ರಿ, ಅರಮನೆಗೆ ಬಂದು ರಾಜ ಆತಿಥ್ಯವನ್ನು ಸ್ವೀಕಾರ ಮಾಡ್ರಿ ಅಂತ ತಿಳ್ಕೊಂಡು ಭಿನ್ನ ಮಾಡಿದ. ಮಡಿವಾಳಪ್ಪನವರು ಒಪ್ಕೊಂಡ್ರದ. ನಿಮಗೆ ಹೇಳ್ತೀನಿ ನಾನು, ಆಡ ಭಾಷೆಯೊಳಗೆ ನಾವು ಅಂತಿರ್ತೀವಿ, ದ್ವೇಷದಿಂದ ಏನನ್ನು ಸಹಿತ ಸಾಧನೆ ಮಾಡಕ್ಕಾಗಂಗಿಲ್ಲ ಈ ಜಗತ್ತಿನೊಳಗೆ. ಪ್ರೀತಿಯಿಂದ ಏನು ಬೇಕಾದರೂ ಮಾಡಬಹುದು. ಮನುಷ್ಯ ಪ್ರೀತಿ ಮಾಡಿ ಕುತ್ತಿಗೆ ಕೊಯ್ಬಹುದು, ಇಲ್ಲ ಜೀವನವನ್ನು ಚಂದನ ಗಂಟೆ ತಗೊಂಡು ಹೋಗ್ಬೋದು, ಎರಡು ತರ ಮಾಡಬಹುದು. ನೋಡ್ರಿ, ಪ್ರೀತಿ ಮನುಷ್ಯ ಬಾಗ್ತದೆ. ಮಡಿವಾಳಪ್ಪನವರಿಗೆ ಭಿನ್ನ ಮಾಡದ, ಆಯ್ತು ಅಂತ ತಿಳ್ಕೊಂಡು ಮಾರನೇ ದಿವಸ ಸೇವಕರನ್ನ ಕಳಿಸಿದ, ಅರಮನೆಗೆ ಕರ್ಕೊಂಡು ಮಡಿವಾಳಪ್ಪನವ್ರನ್ನ ಕರ್ಕೊಂಡು ಬಂದರು. ವಿಚಿತ್ರ ಹೇಳ್ತೀನಿ, 10 ಜನ ದಾಸಿಯರನ್ನ ರೆಡಿ ಮಾಡಿರ್ತಾರೆ. ಅದಕ್ಕ ಮಡಿವಾಳಪ್ಪನವರ ಬ್ರಹ್ಮಚರ್ಯವನ್ನ ಪರೀಕ್ಷೆ ಮಾಡಬೇಕು ಅಂತ 10 ಜನ ದಾಸಿಯರನ್ನ ರೆಡಿ ಮಾಡಿರ್ತಾನೆ ಬಾಳಾ ಸಾಹೇಬ್. ಒಟ್ಟ ಅವ್ರನ್ನ ಕೆಡಿಸ್ಬೇಕಮ್ಮ. 10 ಜನ ಬಂದು ಮಡಿವಾಳಪ್ಪನವರಿಗೆ ಪ್ರಸಾದ ಮಾಡಿಸ್ತಾರ, ಊಟ ಮಾಡ್ತಾರ. ಊಟ ಮಾಡಿದ ಮ್ಯಾಗ ಒಂದಿಷ್ಟು ವಿಶ್ರಾಂತಿ ತಗೋರಿ ಅಂತ ತಿಳ್ಕೊಂಡು ಒಂದು ಕೋಣಿಗೆ ಕಳಿಸ್ತಾರ. ಕೋಣಿಗೆ ಕಳಿಸಿದಾಗ 5-6 ಮಂದಿ ದಾಸಿಯರು ಹೋಗ್ತಾರ ಕೋಣಿಗೆ. ನಿಮ್ಗೆ ಆಶ್ಚರ್ಯದ ಬದುಕು ಹೇಳ್ತೀನಿ ನಾನು. ಅವರ ಬಟ್ಟೆಗಳನ್ನ ಹಿಂಗ ಒಂದು ಸಲ ನೋಡಿಬಿಟ್ರೆ ಸಾಕು, ಎಂತ ಮನುಷ್ಯನ ಮನಸ್ಸು ಸಹಿತ ಚಂಚಲಾಗಬೇಕು ಅಂತ ಬಟ್ಟೆ ಉಟ್ಕೊಂಡು ಮಡಿವಾಳಪ್ಪನವರು ಕೋಣಿಗೆ ಹೋಗ್ತಾರೆ. ಯಾವ ಈ ವಿಚಾರ ಅರಮನೆಯ ಮಾತೆಯಾಗಿರ್ತಕ್ಕಂಥ ಚೆನ್ನಮ್ಮ ತಾಯಿಗೆ ಕಿವಿಗೆ ಬಡಿತು. ಯವಾ, ನಿಮ್ಮ ಮಗ ಮಡಿವಾಳಪ್ಪನವರನ್ನ ಹಿಂಗೆಲ್ಲ ಪರೀಕ್ಷೆ ಮಾಡಾಕತ್ತಾನ, ಅರಮನೆಯೊಳಗೆ ನೀವು ಸುಮ್ಮ ಕುಂತೀರಿ, ಅಲ್ಲಿ ಒಳಗೆ ನಡೆದಿದ್ದ ಬೇರೆ ನಡೆದದ ಅಂತ ಸುತ್ತು ಬಡಿ. ಚೆನ್ನಮ್ಮ ತಾಯಿಗೆ ಇಷ್ಟು ಸಂಕಟ ಅನಿಸ್ತು ಅಂತಂದ್ರ ಏನ್ ಮಾಡಾಕತ್ತಿದ ನೀನು, ಏನ್ ಮಾಡಾಕತ್ತಿದಿ, ನಿನಗೇನಾರ ಮಾಡಾಕತ್ತಿದನು ಅರುವೈತನು, ನೀ ಯಾರ ಜೊತೆಗೆ ಸರಸ ಮಾಡಾಕತ್ತಿದಿ, ಯಾರ ಜೊತೆಗೆ ಪರೀಕ್ಷೆ ಮಾಡಾಕತ್ತಿದಿ, ಯಾರನ್ನ ನೀನು
ಯಾರನ್ನ ನೀನು ತರ್ಕಕ್ಕೆ ಹಚ್ಚಾಕತ್ತಿದೆಯಲ್ಲ, ನೀವೊಂದು ತಲೆಯಾಗಿಟ್ಟುಕೋ, ಸಾಮಾನ್ಯವಾಗಿರ್ತಕ್ಕಂಥ ದೇವ ಸಂತಾನ ಐತದು, ಸಾಮಾನ್ಯವಾಗಿರ್ತಕ್ಕಂಥ ಶಿಶು ಅಲ್ಲಮ್ಮ. ಅವನ ಜೊತೆಗೆ ಸರ್ಸ ಮಾಡಬೇಡ ಅಂತ ಕಣ್ಣೀರು ತೆಗೆದು ಚೆನ್ನಮ್ಮ ತಾಯಿ. 10 ಮಂದಿ ದಾಸಿಯರು ಹೋಗಿ ಕೋಣಿಯೊಳಗಿದ್ರು ಸಹಿತ ಮಡಿವಾಳಪ್ಪನವರಂತಾರ, ಈ ಯಾವ ವ್ಯವಸ್ಥೆನೂ ಸಹಿತ ನನಗೆ ಬೇಡ ಅಂತ ಅಂದುಕೊಂಡು ಆ 10 ಜನಗಳಿಗೆ ಕೈ ಮುಗಿದು ಹೊರಟು ಬಂದು ಬಿಡ್ತಾರ. ಅವರು 10 ಮಂದಿ ಏನೂ ಮಾಡಕ್ ಆಗ್ಲಿಲ್ಲ, ಮುಖ ಒಣಗಿಸಿಕೊಂಡು ಬಾಳಾ ಸಾಹೇಬ್ ಬಳಿ ಬಂದು ಮಡಿವಾಳಪ್ಪನ ಮನಸ್ಸನ್ನ ನಾವು ಕದಲ್ಸಕ್ ಆಗ್ಲಿಲ್ಲ ಅಂತ ಒಪ್ಕೊಂತಾರ. ಮುಂದೆ ಏನ್ ಮಾಡದ, ಹಿಂಗಂತ್ರು ನನಗೇನು ಮಾಡಕ್ ಆಗ್ಲಿಲ್ಲ, ಇನ್ನೂ ಒಂದ್ ಏನಾರ ಐಡಿಯಾ ಮಾಡಿದ್ರ ಅಂತ ತಿಳ್ಕೊಂಡು ಬೆಳಗುಂಪಿಯ ಬಸಣ್ಣವರು ಅಂತ ಹೇಳಿ ಮಡಿವಾಳಪ್ಪನವ್ರಿಗೆ ಬಹಳ ಬೇಕಾದಂತವ್ರು, ಅಂತವ್ರನ್ನ ಕರೆದು ಬಾಳಾ ಸಾಹೇಬ್ 1 ತಿಂಗಳಾದ ಬಳಿಕ, ಇಲ್ಲ ಕಿತ್ತೂರು ನಾಡಿನೊಳಗ ಬಹಳಷ್ಟು ಜನ ಚಲೋ ಅನ್ನೋರು ಸತ್ತು ಹೋಗಿಬಿಟ್ರು, ಈ ನಾಡಿಗೆ ಒಂದಿಷ್ಟು ದಾರಿದ್ರ್ಯ ಅಂಟ್ಯದ, ಈ ದಾರಿದ್ರ್ಯ ದೂರ ಆಗಬೇಕಾದ್ರೆ ನೀವು ಕಾಶಿಗೆ ಹೋಗಿ ನಿಮ್ಮ ಪವಿತ್ರ ಹಸ್ತದಿಂದ ಗಂಗಾಜಲ ತಂದು ಶುದ್ಧೋದಕ ಮಾಡಬೇಕು ಅಂತ ಅಂದ ಮಡಿವಾಳಪ್ಪನವರು. ಆಯ್ತು ಅಂತಂದ್ರು. ಬೆಳಗುಂಪಿ ಬಸಣ್ಣನವ್ರನ್ನ ಕರ್ಕೊಂಡು ಗರಗದ ಮಡಿವಾಳಪ್ಪನವರು ಎಲ್ಲಿಗೆ ಹೋಗ್ತಾರ ಅಂದ್ರೆ ಕಾಶಿಗೆ ಹೋಗ್ತಾರ. ಹೋಗಿ ಬರುವುದ್ರೊಳಗ ಇವ ಏನ್ ಮಾಡ್ತಾನ ಅಂತ ಕೇಳಿದ್ರ, ಆ ಮಟ್ಟಕ್ಕೆ ಒಬ್ಬ ಗುರುಸಿದ್ಧ ಸ್ವಾಮಿಗಳನ್ನವರು ನೇಮಕ ಮಾಡಿಬಿಟ್ಟ. ಕಿತ್ತೂರು ಕಲ್ಮಠಕ್ಕ ಮುದಿ ಮಡಿವಾಳ ಸ್ವಾಮಿಗಳನ್ನ ಹಿಡ್ಕೊಂಡು, ಪ್ರಭುದೇವರನ್ನ ಹಿಡ್ಕೊಂಡು ಇವನೇ ಮಟ್ಟಕ್ಕೆ ಮುಂದಿನ ಉತ್ತರಾಧಿಕಾರಿ ಆಗಬೇಕು ಅನ್ನುವಂತ ಆಸೆ ಇತ್ತು ಅವರಿಗೆ. ಆದ್ರೆ ಇವನು ದುರುದ್ದೇಶ ಅಂತ ಕೇಳಿದ್ರ, ಕಾಶಿಗೆ ಹೋದ್ರು, ಕಾಶಿಗೆ ಹೋಗಿ ಹೊಳ್ಳಿ ಬರುವುದ್ರೊಳಗ ಆ ಮಠಕ್ಕೆ ಒಬ್ಬ ಸ್ವಾಮಿನ ಗುರುಸಿದ್ಧ ಸ್ವಾಮಿಗಳನ್ನವ್ರನ್ನ ನೇಮಕ ಮಾಡಿಬಿಟ್ಟ, ಕಲ್ಮಠಕ್ಕೆ ನೇಮಕ ಮಾಡಿಬಿಟ್ಟ. ಇವತ್ತಿನ ವ್ಯವಸ್ಥೆಗಳಿದ್ದಿದ್ದಿಲ್ಲ, ಬಸ್ಸು ವಾಹನ ಸೌಕರ್ಯಗಳಿದ್ದಿದ್ದಿಲ್ಲ. ಕಾಶಿಗೆ ಹೋಗಿ ಬರಬೇಕು ಅಂದ್ರೆ ಹೆಚ್ಚು ಕಡಿಮೆ 6 ತಿಂಗಳ, ಕಾಶಿಗೆ ಹೋಗಿ ಬರ್ಬೇಕಂದ್ರೆ 6 ತಿಂಗಳು. ಅಂತ ಕಾಲಘಟ್ಟದೊಳಗೆ ಯಾರ ಮಾತನ್ನೂ ಕೇಳಲಿಲ್ಲವ, ಯಾರ ಮಾತನ್ನೂ ಕೇಳಲಿಲ್ಲ. ಹೋಗಿ ಹೊಳ್ಳಿ ಬರುವುದ್ರೊಳಗ ಒಬ್ಬ ಸ್ವಾಮಿನ ನೇಮಕ ಮಾಡೇ ಬಿಟ್ಟಿದ್ದ. ನಿಮಗೆ ಆಶ್ಚರ್ಯ ಹೇಳ್ತೀನಿ, ಮಡಿವಾಳಪ್ಪನವರು ಕಾಶಿಗೆ ಹೋಗ್ತಾರ, ಯಾವ ವಿದ್ಯಾ ಗುರುಕುಲದೊಳಗ ಕಲಿತಿದ್ರೋ ಆ ವಿದ್ಯಾ ಗುರುಕುಲಕ್ಕೆ ಹೋದ್ರು. ಹೋಗೋದ್ರೊಳಗ ಯಾಕೋ ಮಡಿವಾಳ ಹೊಳ್ಳಿ ಕಾಶಿಗೆ ಬಂದಿಲ್ಲ ಅಂತ ಕೇಳಿದ್ರು. ಕಿತ್ತೂರು ನಾಡಿನೊಳಗ ಬಹಳ ಅತ್ಯಂತ ಹೃದಯಕ್ಕೆ ಸಮೀಪ ಇರುವಂತವ್ರು ಎಂತಿಂತವ್ರು ಹೋಗಿಬಿಟ್ರು, ಅದಕ್ಕೆ ಗಂಗಾ ಜಲ ತಗೊಂಡು ಹೋಗಾಕ ಬಂದೀನಿ ಅಂತಂದ್ರ ಗುರುಗಳಂತಾರ, ಆ ಕಲಿಸಿದಂತ ವಿದ್ಯಾ ಗುರುಗಳಂತಾರ, ಮಡಿವಾಳ ಆ ಮಠಕ್ಕೆ ನೀ ಸ್ವಾಮಿ ಆಗೋದಿಲ್ಲ, ಆ ಮಠಕ್ಕೆ ನೀ ಸ್ವಾಮಿ ಆಗೋದಿಲ್ಲ ಅಂತಂದ್ರು. ಆದ್ರೂ ಒಂದು ಮಾತು ಹೇಳ್ತಾರ ಅವರು, ಎಂತ ಮಾತು ಹೇಳ್ತಾರ ಅಂತಂದ್ರ, ನೀ ಬರೇ ಒಂದು ಮಠಕ್ಕ, ಒಂದು ಊರಿನ ಮಠಕ್ಕೆ ಸ್ವಾಮಿ ಆಗೋದಲ್ಲ, ಜಗತ್ತಿಗೆ ಸ್ವಾಮಿ ಆಗೋದಲ್ಲಪ್ಪ, ಆ ಮಠದ ಅವಶ್ಯಕತೆ ನಿನಗಿಲ್ಲ ಅಂತ ಹೇಳಿ ಮುಂದೊಂದು ಮಾತು ಹೇಳ್ತಾರ ಅವರು, ನಿನ್ನ ಬದುಕಿನೊಳಗ 3 ಜನ ಅನರ್ಘ್ಯ ರತ್ನಗಳು ನಿನ್ನನ್ನು ಬಂದು ಕೂಡ್ತಾರ ಅಂತ ಹೇಳಿದ್ರು. ಮೊದಲೇ ಹೇಳ್ತಾರ ಅವರು, ನಿನ್ನ ಬದುಕಿನೊಳಗ 3 ಮಂದಿ ಅನರ್ಘ್ಯ ರತ್ನಗಳು ಅಂದ್ರೆ 3 ಮಂದಿ ಶರಣರು ಬಂದು ನಿನ್ನನ್ನು ಕೂಡ್ಕೊಂತಾರ ಅಂತ ಹೇಳ್ತಾರ. 3 ಮಂದಿ ಶರಣರು. ಅದರೊಳಗ ನವಲಗುಂದದ ನಾಗಲಿಂಗಪ್ಪ, ಗರಗದ ಮಡಿವಾಳಪ್ಪ, ಶಿಶುನಾಳದ ಶರೀಫ, ಹುಬ್ಬಳ್ಳಿಯ ಸಿದ್ಧಾರೂಢ, ಇವು 4 ಮಂದಿ. ಇವ್ರದೊಂದು ಟೀಮ್ ಮುಂದೆ ಬರ್ತದೆ ಪುರಾಣದೊಳಗೆ. ನಿಮಗೆ ಆಶ್ಚರ್ಯ ಹೇಳ್ತೀನಿ, ನವಲಗುಂದದ ನಾಗಲಿಂಗಪ್ಪನ ಮುಂದಿನ ವಾಣಿಯನ್ನ ಕಾಶಿಯೊಳಗಿರುವಂತ ಗುರುಗಳೇ ಮಡಿವಾಳಪ್ಪನವ್ರಿಗೆ ಹೇಳ್ತಾರ, ನಿನ್ನ ಜೀವನದೊಳಗ 3 ಜನ ನಿನಗೆ ಗೆಳೆಯರು ಬರ್ತಾರಪ್ಪ, ನಿನ್ನ ಬದುಕಿನೊಳಗ 3 ಜನ ಗೆಳೆಯರು ಬರ್ತಾರ. ಎಂತವ್ರು ನವಲಗುಂದ ನಾಗಲಿಂಗಪ್ಪನವರು ಅಂತಂದ್ರ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಬಹಳ ದೊಡ್ಡ ತಪಸ್ವಿಗಳು, ತ್ರಿಕಾಲ ಜ್ಞಾನಿ ಆತ. ನವಲಗುಂದದೊಳಗ ಬಹಳ ಜನ ಕೈ ಮಾಡಿ ಕರಿತಿದ್ರು ನಾಗಲಿಂಗಪ್ಪನ, ನನ್ನ ಮನೆಗೆ ಬರ್ರಿ, ನಿಮ್ಮ ಮನೆಗೆ ಬರ್ರಿ, ನಮ್ಮ ಮನ್ಯಾಗಿರ್ರಿ, ನಮ್ಮ ಮನ್ಯಾಗ ಊಟ ಮಾಡ್ರಿ ಹಿಂಗ ಕರಿತಿದ್ರು. ಯಾರ ಮನೆಗೆ ಹೋಗಲಾರ್ದಂತ ನಾಗಲಿಂಗಪ್ಪ ಆ ನವಲಗುಂದದೊಳಗ ಊರು ಹೊರಗಿರುವಂತ ಒಂದು ಜೋಪಡಿಗೆ ಹೋಗ್ತಾನ. ಒಂದು ದಿವಸ ಆ ಜೋಪಡಿಗೆ ಹೋಗಿ ಯವ್ವ ಅಂತ ಒದರಿದ. ಆ ಜೋಪಡಿಯೊಳಗೆ ಒಬ್ಬ ಹೆಣ್ಮಗಳಿದ್ಲು. ಆ ಹೆಣ್ಮಗಳು ಹೊರಗೆ ಬಂದು ನೋಡ್ತಾಳ, ನವಲಗುಂದ ನಾಗಲಿಂಗಪ್ಪ ತನ್ನ ಜೋಪಡಿ ಮುಂದೆ ನಿಂತಾನ. ಯಪ್ಪ ಅಂತ ನಮಸ್ಕಾರ ಮಾಡಿದ್ಲು. ಯಪ್ಪ ಅಂತ ನಮಸ್ಕಾರ ಮಾಡಿದ್ಲು. ಯವ್ವ, ನಾನು ನಿನ್ನ ಮನ್ಯಾಗ ಇರ್ತೀನಿ, ಇಟ್ಕೊಂತೀಯ ನನ್ನ ಅಂತ ಕೇಳ್ದಾಕಿ. ಯವ್ವ, ನಾನು ನಿನ್ನ ಮನೆಯೊಳಗೆ ಇರ್ತೀನಿ, ಇಟ್ಕೊಂತೀಯನು ಅಂತ ಕೇಳ್ದ.
ಆ ಹೆಣ್ಮಗಳು ಹೇಳ್ತಾಳ, ಯಪ್ಪ ನಾನು ಮೊದಲ ಜಾತಿಲೆ ಸಮಗಾರಕ್ಕೆ, ಎರಡನೇದ್ದು ಗಂಡ ಸತ್ತ ವಿಧವಾ ಹೆಣ್ಮಗಳು, ಮೂರನೇದ್ದು ನನ್ನ ಮನೆಯೊಳಗೆ ಕಿತ್ತು ತಿನ್ನುವಂತ ಬಡತನ ಐತಿ, ಹ್ಯಾಂಗಿರ್ತಿದಿ ನೀನು ಅಂತ ಕೇಳಿದ್ದಕ್ಕೆ. ನಿಮಗೆ ಸೂಕ್ಷ್ಮವಾಗಿ ತಿಳಿತೋ ಇಲ್ಲ ಗೊತ್ತಿಲ್ಲ. ಜಾತಿಯಿಂದ ಸಮಗಾರಕ್ಕೆ ನಾನು, ಆಮೇಲೆ ಗಂಡ ಸತ್ತ ವಿಧವಾ ಹೆಣ್ಮಗಳು ನಾನು, ಮೂರನೇದ್ದು ನನ್ನ ಮನೆಯೊಳಗೆ ಕಿತ್ತು ತಿನ್ನು ಬಡತನ ಐತಿ, ಇವು ಮೂರು ನಿನ್ನನ್ನು ಇಟ್ಕೋಬೇಕಾದ್ರೆ ಕಾಡಾಕತ್ತಾವ, ನೀ ಹೆಂಗಿರ್ತಿದಿ ಅಂತ ಕೇಳಿದ್ಲಕ್ಕಿ. ಯವ್ವ ನೀ ಏನು ರೊಟ್ಟಿ ಊಟ ಮಾಡ್ತಿಯಲ್ಲ, ನೀ ಒಂದು ರೊಟ್ಟಿ ಉಂಡ್ರೆ ನನಗೆ ಅರ್ಧ ಕೊಡು, ನೀ ನೀರು ಕುಡದೆ ಅಂದ್ರೆ ನನಗೂ ಒಂದಿಷ್ಟು ನೀರು ಕೊಡು, ನಿನ್ನ ಮನೆಯಾಗ ಇರ್ತೀನಿ ಅಂದ. ಆಕೆಂದು, ಯಪ್ಪ ನವಲುಗುಂದದಾಗ ದೊಡ್ಡ ದೊಡ್ಡ ಅವ್ರು ನಿನ್ನ ಸಂಬಂಧ ಬಾಗ್ಲಾ ತೆಗೆದು ಕಾಯ್ಕೊಂತ ಕುಂತಾರ, ಅಂಥವ್ರನ್ನ ಬಿಟ್ಟು ಇಂಥ ಹೆಣ್ಮಗಳ ಮನೆಗೆ ಬಂದಿಯಲ್ಲೋ ನೀನು. ಯವ್ವ ನಾ ಒಟ್ಟು ನಿನ್ನ ಮನೆಯಾಗಿರ್ತೀನಿ, ಇಟ್ಕೊಂತೇನು, ಇದ್ದು ಬಿಡು ಅಂದು. ಆ ಹೆಣ್ಮಗಳ ಮನೆಯಾಗಿದ್ದ. ಎಂಥ ಹೆಣ್ಮಗಳಂತ ಹೇಳ್ತೀನಿ ನಾನು, ತಂದಿ ಮಗಳಿಗಿಂತಲೂ ಹೆಚ್ಚಿದ್ರು, ತಾಯಿ ಮಗನಿಗಿಂತಲೂ ಹೆಚ್ಚಿದ್ರು. ಆ ಊರಾಗಿನ ಮಂದಿ ಯಾವಾಗ ಸಮಗಾರ ಭೀಮವನ ಮನೆಯಾಗ ನಾಗಲಿಂಗಪ್ಪದಾನಂತ ಗೊತ್ತಾಯ್ತು, ಸುದ್ದಿ ಬೇರೆ ಎಬ್ಸಿದ್ರು. ಏನು ಸುದ್ದಿ ಎಬ್ಸಿದ್ರು? ನವಲುಗುಂದ ನಾಗಲಿಂಗಪ್ಪ ಸಮಗಾರ ಭೀಮವನ್ನ ಇಟ್ಕೊಂಡಾನ ಅಂತ ಸುದ್ದಿ ಎಬ್ಬಿಸ್ಬಿಟ್ರು. ಊರು ತುಂಬ ಇಟ್ಕೊಂಡಾನ ಅಂತ ಸುದ್ದಿ ಎದ್ದು ಬಿಡ್ತು. ನಿಮಗೆ ಆಶ್ಚರ್ಯ ಹೇಳ್ತೀನಿ, ಈ ಸುದ್ದಿ ಆ ಹೆಣ್ಮಗಳ ಕಿವಿಗೆ ಬಿತ್ತು, ಸಮಗಾರ ಭೀಮವನ ಕಿವಿಗೆ ಬಿತ್ತು. ಎಷ್ಟು ದುಃಖ ಆಯ್ತು ಅಕ್ಕಿಗೆ ಅಂತಂದ್ರ, ಸಂಬಂಧದೊಳಗೆ ತಾಯಿ ಮಗಳಿಗಿಂತ ಹೆಚ್ಚಿದ್ರು, ತಂದಿ ಮಗಳಿಗಿಂತ ಹೆಚ್ಚಿದ್ರು. ಆ ಹೆಣ್ಮಗಳಿಗೆ ಸುದ್ದಿ ಬಡದ ಕೂಡಲೇ ಅಳ್ಕೋಂತ ಮನೆಗೆ ಬಂದ್ಲು. ಯಪ್ಪ ಈ ಊರಾಗಿನ ಮಂದಿ ಹಿಂಗ ಮಾತಾಡಕತ್ತಾರ, ಏನಂದ್ರು ಅಂತ ಕೇಳದ. ಯಪ್ಪ ನೀ ನನ್ನ ಇಟ್ಕೊಂಡಿ ಅಂತ ಸುದ್ದಿ ಮಾಡ್ಯಾರ ಊರು ತುಂಬಾ. ನಾಗಲಿಂಗಪ್ಪ ಏನಬೇಕು? ಯವ್ವ ನಾ ಇಟ್ಕೊಂಡಿದ್ದ ಕರೆ ಐತಿ, ನೀ ಯಾಕೆ ಕಳಾಕತ್ತಿ ಅಂದ. ನಾ ಇಟ್ಕೊಂಡಿದ್ದ ಕರೆ ಐತಿ, ನೀ ಯಾಕೆ ಕಳಾಕತ್ತಿ? ಯವ್ವ ನಾನು ನಿನ್ನ ತಾಯಿ ಅಂತ ಮನಸ್ಸಿನಾಗ ಇಟ್ಕೊಂಡಿನಿ, ನೀ ನನ್ನ ಮಗ ಅಂತ ಮನಸ್ಸಿನಾಗ ಇಟ್ಕೊಂಡಿನಿ ಅನ್ನೋ ಶಬ್ದಕ್ಕೆ ಯಾಕೆ ಕಳಾಕತ್ತೀನಿ ಅಂದ. ಎಂಥ ತಾಕತ್ವಾನ ಅಂತಂದ್ರೆ, ನಿಮ್ಗೆ ಸುಮ್ಮನೆ ಒಂದು ಉದಾಹರಣೆ ಹೇಳಿದೆ ನಾನು. ನವಲಗುಂದ ನಾಗಲಿಂಗಪ್ಪಂದು ವಿಚಿತ್ರ ಅಂದ್ರೆ, ಮಡಿವಾಳಪ್ಪನವರಿಗೆ ಕಾಶಿಯೊಳಗೆ ಹೇಳ್ತಾರ, 3 ಜನ ನಿನಗ ಗೆಳೆಯರು ಬರ್ತಾರೋ ನಿನ್ನ ಜೀವನದೊಳಗ, ನೀ ಯಾವ ಮಟ್ಟಕ್ಕೆ ಹೊಂಟಿದಿ, ಯಾವ ಮಟ್ಟಕ್ಕೆ ಸೀಮಿತ ಆಗಿದೆ, ಆ ಮಠ ನಿನಗೆ ಬೆಕ್ಕಂಗಿಲ್ಲ ಅಂತ ಹೇಳಿದ್ರು. ಮಡಿವಾಳಪ್ಪನವರಂದ್ರು ಹಣೆ ಬಾರದೊಳಗೆ ಏನಿರ್ತೈತೆ ಆಗ್ತೈತಿ ಬಿಡು ಅಂತ ತಿಳ್ಕೊಂಡು ಅಲ್ಲಿ 10-15 ದಿವಸ ಮಠದಾಗಿದ್ದು ಸೇವಾ ಮಾಡಿ ಬೆಳಗುಪ್ಪಿ ಬಸಣ್ಣನವ್ರನ್ನ ಕರ್ಕೊಂಡು ಹೊಳ್ಳಿ ಕಿತ್ತೂರಕ್ಕೆ ಬರುವುದಕ್ಕನೆ ಒಬ್ಬ ಸ್ವಾಮಿನ ನೇಮಕ ಮಾಡೇ ಬಿಟ್ಟಿದ್ರು. ಆ ಮಠಕ್ಕೆ ಬರುವುದ್ರೊಳಗೆ ಒಬ್ಬ ಸ್ವಾಮಿನ ನೇಮಕ ಮಾಡಿದ್ರು. ಆ ಸ್ವಾಮಿ ಕ್ಯಾಲಿ ಬಟ್ಟಿ ಉಟ್ಕೊಂಡು ಕಲ್ಮಠದಾಗ ಕುಂತಿರುವಂತ ಸಂದರ್ಭದೊಳಗೆ ಒಂದು ಆಳ ಮನುಷ್ಯ ಅಂದ, ಏ ಮಡಿವಾಳ ಈ ಮಠದಾಗ ನೀ ಹೆಜ್ಜೆ ಇಡಬೇಡೋ, ನಿನಗ ಈ ಮಠಕ್ಕೆ ಸಂಬಂಧ ಋಣ ಮುಗೀತು ಅಂತಂದ. ಆಶ್ಚರ್ಯ ಹೇಳ್ತೀನಿ ನಾನು, ಮಡಿವಾಳ ಈ ಮಠದಾಗ ನೀ ಕಾಲಿಡಬಾಡೋ, ಈ ಮಠದ ಋಣ ನಿನಗೆ ಸಂಬಂಧ ಮುಗೀತು. ಈ ಮಠಕ್ಕೆ ಬ್ಯಾರೆದ ಒಬ್ಬ ಸ್ವಾಮಿನ ತಂದಾರ ಅಜ್ಜ ಅವರು, ಮಹಾರಾಜರು ಯುವರಾಜರು ಒಬ್ಬ ಬ್ಯಾರೆ ಸ್ವಾಮಿನ ಮಾಡ್ಯಾರ, ಈ ಮಠಕ್ಕೆ ನೀ ಕಾಲಿಡಬಾರ್ದು ಅಂತ ಆದೇಶ ಮಾಡ್ಯಾರ, ನೀ ಹೊರಟು ಹೋಗಿಬಿಡು, ಹೆಂಗ ಬಂದಿದೆ ಹಂಗ ಹೊರಟು ಹೋಗಿಬಿಡು. ಮಡಿವಾಳಪ್ಪನವರಿಗೆ ಮಠ ಹೋಯ್ತು ಅಂತ ದುಃಖ ಆಗಲಿಲ್ಲ, ಗುರುಗಳ ಗದ್ದಿಗೆ ದರ್ಶನ ಮಾಡಕ್ ಆಗ್ಲಿಲ್ಲ ಅಂತ ದುಃಖದೊಳಗ ಸಿಟ್ಟಿಗೇರಿ ಆ ಬಾಳಾ ಸಾಹೇಬನ್ ನೋಡ್ಬೇಕಂತ ಅರಮನೆಗೆ ಬರ್ತಾರೆ. ಬಾಳಾ ಸಾಹೇಬನ್ ನೋಡ್ಬೇಕಂತ ಅರಮನೆಗೆ ಬರ್ತಾರ. ಆ ಮಡಿವಾಳಪ್ಪ ಬಂದು ಸುದ್ದಿ ಬಾಳಾ ಸಾಹೇಬ್ ಗೊತ್ತಾಗಿತ್ತು. ಅವ ಏನ್ ಮಾಡಿದ್ದ ಅಂದ್ರೆ ಅರಮನೆಯ ಕದ ಹಾಕ್ಸಿ ದ್ವಾರಪಾಲಕರನ್ನ ನಿಂದಿರಿಸಿದ್ದ. ಅವ ನನಗೆ ಭೇಟಿ ಆಗಬಾರದು ಅಂತ ನಿಂದಿರಿಸಿದ್ದ. ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು, ಮಡಿವಾಳಪ್ಪನವರು ಆ ಮಠದ ಆ ರಾಜ ಮನೆತನದ ಮುಂದೆ ಬಂದು ಎಲ್ಲ ನಾನು ಬಾಳಾ ಸಾಹೇಬ ಅಂತ ಕೇಳಿದ್ರು. ಅವ್ರು ಇಲ್ರಿ, ಎಲ್ಲೇ ಹೊರಗೆ ಹೋಗ್ಯಾರ ಅವರು. ಇಲ್ಲ ನೀವು ಸುಳ್ಳು ಹೇಳಕತ್ತೀರಿ, ಒಳಗದಾನವ, ಕರಿತಿರೋ ಇಲ್ಲೋ ಅಂತ ಕೇಳಿದ್ರು. ಆ ದ್ವಾರಪಾಲಕರೇನಂದ್ರು, ಇಲ್ರಿ ಸುಳ್ಳು ಹೇಳಕ್ಕಿಲ್ಲ, ಅವ್ರ ಒಳಗಿಲ್ಲ ಅಂದ ಒಳನೆ ಕಾಶಿಯಿಂದ ತಂದ ಗಂಗಾ ನದಿ ನೀರನ್ನ ಮಡಿವಾಳಪ್ಪನವರು ಆ ಸಂಸ್ಥಾನದ ಮುಂದೆ ಜಾತಿ ಮಣ್ಣಿನ ತಂತ್ರಾಣಿಯನ್ನು ಬೇಯಿಸಿರ್ತಾರ. ಆ ತಂತ್ರಾಣಿಯನ್ನ ಅರಮನೆ ಬಾಗಿಲಿಗೆ ಹೋಗುತ್ತಾರೆ. ಅವ ಏನಿಲ್ಲ ಅಂತ ಹೇಳಿದೆಲ್ಲ ಇಲ್ಲಾರ್ದಂಗ ಆಗ್ಲಿ ಅಂತ ತಿಳ್ಕೊಂಡು ಆ ಬಾಗಿಲಿಗೆ ಹೋಗುತ್ತಾರೆ. ಯಾವಾಗ ತಂತ್ರಾಣಿ ಬಾಗಿಲಿಗೆ ಬಡಿದ್ರು, ಯಾವ ಸೀಟಿಲ್ಲ ಏನಿಲ್ಲ, ಅರಮನೆ ಬಾಗಿಲು ಬಂದಾಗಿತ್ತು.
ಆನೆ ತರಿಸಿ ಬಾಗ್ಲ ಬಾಳ ಸಾಹೇಬ ಅಟ್ಟದ ಮೇಲೆ ತಮ್ಮ ಸೈನಿಕರಿಗೆ ಆದೇಶ ಮಾಡ್ತಾರ, ಆ ಮಡಿವಾಳ ಊರು ಬಿಟ್ಟು ಹೋಗೋದ್ರೊಳಗೆ ಅವನನ್ನು ಎಳ್ಕೊಂಡು ಬಂದು ಬಂದಿ ಕಾಯ್ದಾಗ ಹಾಕ್ತೀವಿ ಅಂತ ಆ ಮಡಿವಾಳನ್ನು ಊರು ಬಿಟ್ಟು ಹೋಗ್ತಾನೆ. ಹೋಗೋದ್ರೊಳಗೆ ಅವನು ಹಿಡ್ಕೊಂಡು ಬಂದು ಬಂದಿ ಕಾಯ್ದೊಳಗೆ ಹಾಕ್ತೀವಿ. ಬಂದಿ ಕಾಯ್ದೆ ಅಂದ್ರೆ ಗೊತ್ತಾಯ್ತು, ಮಹತ್ವದ ಶಾಪ, ಇಂಥ ಶಾಪ ಅಲ್ಲಿ ಎಡಬುತ್ತಿ ತಾಲೂಕು ಬಂಗಾಲ ಆ ಬಂಗಾಲದೊಳಗ ಒಂದು ಕಟ್ಟಿ ಆ ಕಟ್ಟಿ ಆ ಊರೊಳಗೆ ನ್ಯಾಯ ಮಾಡುವಂತ ಪಂಚಾಯತ್ ಅಲ್ಲಿ ಯಾರು ಆ ಊರಾಗ ಯಾರು ಸೇರ್ಕೊಂಡಿದ್ದ ಅವನ ಒಬ್ಬ ಆ ಕಟ್ಟಿಗೆ ಹೋಗಿ ಅವ್ರು ಯಾರ ಓದಿ ತಗೊಂಡು ಆ ಕಟ್ಟಿಗೆ ಬರ್ತಾನ ಬರೋದ್ರೊಳಗೆ ಪಾವು ಏ ಸಾಲು ನಾ ನ್ಯಾಯ ಮಾಡೋ ಜಾಗ ಮನಬಂದ ಮೈಯಾಗ ಇಂಥದ ಜಾಗದಾಗ ಬಾಸುಂಡಿ ಬರ್ತಿರ್ಲಿಲ್ಲ ಅನ್ನುವಂಥ ಎಲ್ಲಾ ಕಡೆ ಹೊಡೆದು 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 ಕೊನೆಗೆ ಏನ್ ಮಾಡ್ತಾನಂದ್ರೆ ಪಾವನ ಬಸವಣ್ಣವ್ರನ್ನ ಎಲಿ ಮ್ಯಾಗಿನ ಅಂಗಿ ಹಿಡಿದು ತಳಗ್ ನುಗ್ಗಿಸ್ತಾನ. 2 ಬಗಸಿ ಮಣ್ಣು ಹೋಗ್ಬಿಡ್ತಾರ ಅವನು. ಕೂಡ ಅವ್ರ ಮನೆಯೊಳಗೆ ನಾನು ಹೋಗಿದ್ದೆ ಒಂದ್ಸಲ. 18 ವರ್ಷದವ್ರು ಆ ಮನ್ಯಾಗ ಆದ್ರು ಅಂದ್ರೆ ಕಣ್ಣರ ಹೊಕ್ಕವ ಕಾಲರ ಹೊಕ್ಕವ, ಇವತ್ತಿಗೂ ಹೊಕ್ಕವ. 180 ವರ್ಷದ ಹಿಂದಿನ ಶಾಪ ಇವತ್ತು ಅವರನ್ನ ಬೆನ್ನು ಹತ್ತಿ ಕಾಡಾಕತ್ತೈತಿ. ನಿಮ್ಗೆ ಹೇಳ್ತೀನಿ, ಇವತ್ತಿಗೂ ಆ ಊರಿಗೆ ಯಾರ ಕ್ಯಾವಿ ಬಟ್ಟೆ ಅವ್ರು ಹೋದ್ರೆ ಮನೆಗೆ ಕರೆದು ಪಾದ ಪೂಜಾ ಮಾಡಿಕೊಂಡು ಉದ್ದಕ್ಕೆ ಸಾಷ್ಟಾಂಗ ಹಾಕ್ತಾರ. ಶಾಪ ಹೋಗಬಲ್ದು, ಶಾಪ ಹೋಗಬಲ್ದು. 180 ವರ್ಷ ಆಗೈತಿ, ಇವತ್ತಿಗೂ ಆ ಮನ್ಯಾಗ ಯಾರ ಹೆಣ್ಣಾಗ್ಲಿ 18 ವರ್ಷ ಆಯ್ತು ವಯಸ್ಸಿಗೆ ಬಂದ್ರು ಒಂದು ಗುಳನೆ ಕಣ್ಣರ ಹೊಕ್ಕವ ಇಲ್ಲ ಕಾಲರ ಹೋಗ್ತಾವ. ಇವತ್ತಿಗೂ ಆ ಮನ್ಯಾಗ ಒಂದು 16 ಮಂದಿ ಕುಂತಾರಿ, ಕಣ್ಣ ಕಾಲ ಕಳ್ಕೊಂಡು 16 ಮಂದಿ. ಆ ಮನೆಯವ್ರ ದುರಂತ ಹೇಳ್ತೀನಿ ನಿಮಗ, ಆ ಮನೆಯಾಗಿನ ಕನ್ಯೆಯನ್ನು ಯಾರು ಲಗ್ನ ಆಗಂಗಿಲ್ಲ. ಆಶ್ಚರ್ಯ ಹೇಳ್ತೀನಿ ನಿಮಗ, ಆ ಮನೆಯಾಗಿನ ಹೆಣ್ಮಕ್ಳನ್ನ ಯಾರು ಲಗ್ನ ಆಗಂಗಿಲ್ಲ, ಆ ಮನೆಗೆ ಯಾರು ಕನ್ಯಾ ಕೊಡಂಗಿಲ್ಲ. ಎಂತ ಶಾಪ ಅನುಭವಿಸಕತ್ತಿರ್ಬೇಕು ವಿಚಾರ ಮಾಡ್ರಿ ನೀವು, ಎಂತ ಶಾಪ ಅನುಭವಿಸ. ಆ ಮನೆಯೊಳಗೆ ಸದ್ಯ 16 ಮಂದಿ ಅದ. ಎಷ್ಟೋ ಮಂದಿ ಕಾಲಿಲ್ಲ, ಎಷ್ಟೋ ಮಂದಿ ಕಣ್ಣಿಲ್ಲ. ಮಹಾತ್ಮರ ಶಾಪ ಎಷ್ಟು ವಿಚಿತ್ರ ಇರ್ತೈತೆ ಅಂತ ಹೇಳ್ತೀನಿ ನಿಮಗ. ಮುಂದೆ ಏನಾಗ್ತೈತೆ ಅನ್ನೋದನ್ನ ಗವಾಯಿಗಳು ಒಂದು ಸಣ್ಣ ಪದ್ಯವನ್ನು ಹಾಡಿದ ನಂತರ ನೋಡಿ. ಗಳಿಸಿ ಕೋಟಿ ಕೋಟಿ ರೊಕ್ಕ ಇದ್ದನೆ ನಂತಿ ಸಾಯುವುದು ಪಕ್ಕ. ಸಂತಿ ಮುಗಿದಾಗ ಸಂತಿ ಮುಗಿದಾಗ ಕೊಡಬೇಕು ಲೆಕ್ಕ. ಲೆಕ್ಕ ಸರಿ ಇದ್ದರೆ ಪುನರ್ಜನ್ಮ ಪಕ್ಕ. ಮೂರೇ ದಿನದ ತಮ್ಮ ನೀ ಮಾಡುತ್ತ ಕುಂತೀರಿ ಸುಮ್ಮ. ಯಮನು ಕರಿತಾನ ನಿನಗಾವಮ್ಮ. ಏನು ಹೇಳದೆ ನೀ ನಡೆಯಬೇಕು ಸುಮ್ಮ, ಏನು ಹೇಳದೆ ನೀ ನಡೆಯಬೇಕು ಸುಮ್ಮ. ಮೂರೇ ದಿನದ ಸಂಧಿಯು ತಮ್ಮ ನೀ ಮಾಡುತ್ತ ಕುಂತೀರಿ ಸುಮ್ಮ. ಗಳಿಸಿ ಇಟ್ಟಿದಿ ಕೋಟಿ ಕೋಟಿ
ಕೋಟಿ ರೊಕ್ಕ ಇದ್ದರೆ ನಂತಿ ಸಾಯುವುದು ಪಕ್ಕ ಗಳಿಸಿ ಇಟ್ಟಿದಿ ಕೋಟಿ ಕೋಟಿ ರೊಕ್ಕ ಇದ್ದರೆ ನಂತಿ ಸಾಯುವುದು ಪಕ್ಕ ಸಂತಿ ಮುಗಿದಾಗ ಸಂತಿ ಮುಗಿದಾಗ ಸಂತಿ ಮುಗಿದಾಗ ಕೊಡಬೇಕು ಲೆಕ್ಕ ಲೆಕ್ಕ ಸರಿ ಇದ್ದರೆ ಪುನರ್ಜನ್ಮ ಪಕ್ಕ ಲೆಕ್ಕ ಸರಿ ಇದ್ದರೆ ಪುನರ್ಜನ್ಮ ಪಕ್ಕ ಮೂರೇ ದಿನದ ಮೂರೇ ದಿನದ ಸಾವು ಹೇಳಿ ಕೇಳಿ ಬರುವುದಿಲ್ಲ ತಿಳ್ಕೋ ಬರುವ ಮುನ್ನ ಕರ್ಮವೆಲ್ಲ ಕಳಕೋ ಸಾವು ಹೇಳಿ ಕೇಳಿ ಬರುವುದಿಲ್ಲ ತಿಳ್ಕೋ ಬರುವ ಮುನ್ನ ಕರ್ಮವೆಲ್ಲ ಕಳಕೋ ಯಮನು ಸುನಿತಾನ ಯಮನು ಸುನಿತಾನ ಯಮನು ಸುನಿತಾನ ಚರ್ಮ ನಿನಗಾರಿತುಕೋ ಇನ್ನಾದರೂ ಒಳ್ಳೆ ದಾರಿ ಹಿಡ್ಕೋ ಇನ್ನಾದರೂ ಒಳ್ಳೆ ದಾರಿ ಹಿಡ್ಕೋ ಮೂರೇ ದಿನದ ಮೂರೇ ದಿನದ ಹೆಂಡತಿ ಮಕ್ಕಳು ಯಾರಿಲ್ಲ ನಿನ್ನ ಪಕ್ಕ ಹೆಣ ಅಂತ ಅಂಜುತ್ತಾಳ ನಿಮ್ಮಕ್ಕ ಹೆಂಡತಿ ಮಕ್ಕಳು ಯಾರಿಲ್ಲ ನಿನ್ನ ಪಕ್ಕ ಹೆಣ ಅಂತ ಅಂಜುತ್ತಾಳ ನಿಮ್ಮಕ್ಕ ಬಾಣ ಇರು ತನಕ ಪ್ರಾಣ ಇರು ತನಕ ಪ್ರಾಣ ಇರು ತನಕ ಈ ದೇಹ ಚೊಕ್ಕ ವಾಸನೆ ಬರುತ್ತಾದ ಸ್ವಲ್ಪ ಸಮಯಕ್ಕ ವಾಸನೆ ಬರುತ್ತಾದ ಸ್ವಲ್ಪ ಸಮಯಕ್ಕ ಮೂರೇ ದಿನದ ಮೂರೇ ದಿನದ ಮಣ್ಣು ಪಾಲಾಗಿ ಹೋಗುವ ಈ ದೇಹಕ ಬಣ್ಣ ಮುಚ್ಚುತ್ತಾರೋ ಒಂದೇ ಒಂದು ಕ್ಷಣಕ ಮಣ್ಣ ಪಾಲಾಗಿ ಹೋಗುವ ಈ ದೇಹಕ ಕಣ್ಣ ಮುಚ್ಚುತ್ತಾರೋ ಒಂದೇ ಒಂದು ಕ್ಷಣಕ ಬಣ್ಣ ಬಣ್ಣದ ಬಣ್ಣ ಬಣ್ಣದ ಬಣ್ಣ ಬಣ್ಣದ ಪೇಪರಲಿನ ರಥಕ ಕಳಸಿ ಹೋಳಿಗೆ ಉಣ್ತಾರೋ ಮೂರೇ ದಿನಕ ಕಳಸಿ ಹೋಳಿಗೆ ಉಣ್ತಾರೋ ಮೂರೇ ದಿನಕ ಮೂರೇ ದಿನದ ಮೂರೇ ದಿನದ ದಾನ ಧರ್ಮವನ್ನು ಮಾಡುವುದು ಕಲಕೋ ಶ್ರೇಷ್ಠ ಗುರುವಿನ ಪಾದವನ್ನು ಹಿಡ್ಕೋ ದಾನ ಧರ್ಮವನ್ನು ಮಾಡುವುದು ಕಲಕೋ ಶ್ರೇಷ್ಠ ಗುರುವಿನ ಪಾದವನ್ನು ಹಿಡ್ಕೋ ಬೈರ ಮುಡಗಿಯ ಬೈರ ಮುಡಗಿಯ ಬೈರ ಮುಡುಗಿಯ ಗುರು ಮಹಂತನ ನಡಕೋ ನಾಗೋಜಿ ಪದದ ಅರ್ಥವೊಮ್ಮೆ ತಿಳಕೋ ನಾಗೋಜಿ ಪದದ ಅರ್ಥವೊಮ್ಮೆ ತಿಳಕೋ ಮೂರೇ ದಿನದ ಮೂರೇ ದಿನದ ಮೂರೇ ದಿನದ ಸಂಗೀತಮ್ಮ ನೀ ಮಾಡುತ್ತ ಕುಂತಿದಿ ಸುಮ್ಮ ಯಮನು ಕರಿತಾನ ಯಮನು ಕರಿತಾನ ಯಮನು ಕರಿತಾನ ನಿನಗಾವಮ್ಮ ಏನು ಹೇಳದೆ ನೀ ನಡೆಯಬೇಕು ಸುಮ್ಮ ಏನು ಹೇಳದೆ ನೀ ನಡೆಯಬೇಕು ಸುಮ್ಮ ಏನು ಹೇಳದೆ ನೀ ನಡೆಯಬೇಕು ಸುಮ್ಮ ಶಿವ ಸಂಬದೇ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ ಶರಣರ ಶಾಪ
ಬಹಳ ಕ್ರೂರವಾಗಿರ್ತೈತೆ. ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು, ಯಾವಾಗ ಕಾಶಿಯಿಂದ ತಂದ ನೀರನ್ನ ಅರಮನೆಯ ಬಾಗಿಲಿಗೆ ಒಗೆದು ಮಡಿವಾಳಪ್ಪನವರು ಹೊರಗೆ ಬಂದರು, ಹುಚ್ಚ ರಾಜ 10-15 ಮಂದಿನ ಕಳಿಸಿದ. ಹೋಗು ಮಡಿವಾಳಪ್ಪನನ್ನ ಹಿಡ್ಕೊಂಡು ಬರ್ರಿ ಅಂತ ಕಳಿಸಿದ. ರಾಜ ಆಜ್ಞೆ ಆಯ್ತು ಅಂತ ತಿಳ್ಕೊಂಡು ಹೋಗೋದ್ರೊಳಗ ಆ ಕಿತ್ತೂರಿನ ಸೀಮೆಯನ್ನ ದಾಟಾಕತ್ತಿದ್ರು ಮಡಿವಾಳಪ್ಪನವರು. ಆ ಸೀಮೆಯನ್ನ ದಾಟುವಂತ ಕಾಲಕ್ಕೆ ಆ ಊರು ಬಿಟ್ಟು ಹೋಗೋ ಮುಂದಾಗ ಅವರಿಗೂ ಒಂಚೂರು ದುಃಖ ಆಯ್ತು. ಈ ನೆಲ ನನಗೆ ಅನ್ನ ಕೊಟ್ಟದ, ಈ ಊರು ನನಗೆ ಜನ್ಮ ಕೊಟ್ಟದ ಅಂತ ತಿಳ್ಕೊಂಡು ಆ ಕಿತ್ತೂರಿನ ಸೀಮೆಗೆ ಬಂದು ಇನ್ನೇನು ಹಿಂಗೆ ನೆಲಕ್ಕೆ ನಮಸ್ಕಾರ ಮಾಡಬೇಕು ಅನ್ನೋದ್ರೊಳಗೆ ಈ 10 ಜನ ಬಂದ ಬಿಟ್ರು. 10 ಜನ ಬಂದ್ರು. ಮಡಿವಾಳಪ್ಪ, ನಿನ್ನನ್ನ ಮಹಾರಾಜರು ಬಂದಿಖಾನೆಯೊಳಗೆ ಹಾಕುವಂತ ಆದೇಶ ಮಾಡ್ಯಾರ, ಬಾ ನನ್ನ ಜೊತೆಗೆ ಹೊರಟು ಬಾ ಅಂತ ತಿಳ್ಕೊಂಡು ಅನ್ನೋದ್ರೊಳಗ ಮಡಿವಾಳಪ್ಪನವ್ರು ಅಂತಾರ, ನನ್ನನ್ನ ಬಂದಿಖಾನೆಯೊಳಗ ಹಾಕವ್ ಯಾವ ರಾಜನೋ ಅವ? ಯಾವ ರಾಜ? ನೋಡ್ರಿ, ನಮ್ಮಂತವರಿಗೆ ಎಲ್ಲ ಮಹತ್ವರಿಗೆ ತಿಳಿದವರಿಗೆ ಯಾವ ರಾಜ, ಯಾವ ಅರಮನೆ, ಯಾವ ರಾಜನೋ ನನ್ನನ್ನ ಬಂದಿಖಾನೆಯೊಳಗ ಹಾಕವ್ ಯಾವ ರಾಜನೋ, ನೀವು ಯಾರು ನನ್ನ ಸನಿಕ್ ಬರಬೇಡ್ರಿ ಅಂತಂದ್ರು. ಬಹಳ ಕೆಟ್ಟ ಸಿಟ್ಟಿನ ಸ್ವಭಾವ ಇತ್ತು ಮಡಿವಾಳಪ್ಪನವ್ರದ್ದು. ಮುಂದೆ ನಿಮಗೆ ಗೊತ್ತಾಗ್ತದೆ ಪುರಾಣದೊಳಗ ಎಷ್ಟು ಸಿಟ್ಟಿತ್ತು ಅಂತ ಕೇಳಿದ್ರ ನಿಮ್ಗೆ ಹೇಳ್ತೀನಿ. ಮಹಾತ್ಮರಿಗೆ ಮಾತ್ರ ಸಿಟ್ಟು ಇರಬೇಕೇ ವಿನಃ ನರಮನುಷ್ಯರಿಗೆ ಇರಬಾರದು ಸಿಟ್ಟು. ಒಂದು ಆಗಿರುವಂತ ಘಟನಾ ಹೇಳ್ತೀನಿ ನಿಮಗ. ಇಲ್ಲೇ ಸೋಲಾಪುರದೊಳಗ ಆಗಿರುವಂತ ಘಟನಾ ಹೇಳ್ತೀನಿ. ಇಬ್ರು ಗಂಡ ಹೆಂಡತಿ ಬಹಳ ಸಿಟ್ಟಿದ್ದು ಎರಡು. ಎಷ್ಟು ಸಿಟ್ಟಿತ್ತು ಅಂದ್ರೆ ಗಂಡಗೆ ಎಷ್ಟು ಸಿಟ್ಟಿತ್ತು, ಹೆಂಡತಿಗೆ ಅವನಕ್ಕಿಂತ 4 ಪಟ್ಟು ಹೆಂಡತಿಗೆ ಸಿಟ್ಟಿತ್ತು. ಇವ ಒಂದಂದ್ರೆ ಆಕೆ 4 ಅಂತ ತೀರಿಸುವಂತಿದ್ಲು. ಇರ್ತಾವ ಅಂತಾವ್ ಜೀವನದಾಗ, ಒಂದೊಂದು ಸಿಗ್ತಾವ, ಏನು ಮಾಡಕ್ಕಾಗಲ್ಲ, ಹಣೆ ಬರೋದು. ಮದುವೆ ಆಗೇ ಬಿಟ್ಟಿತ್ತು, ಇನ್ನೇನು ಮಾಡ್ಬೇಕವ, ಅನುಭವಿಸಬೇಕದನ್ನ. ಆಯ್ತು ಅಂತ ತಿಳ್ಕೊಂಡು ಆ ಊರಾಗ ದುಡಿಯಾಕ ಹತ್ರ. ವಿಚಿತ್ರ ಏನು ಅಂತಂದ್ರೆ ಅಲ್ಲಿ ದುಡಿಮೆ ಆಗಲಿಲ್ಲ. ಬ್ಯಾರೆ ಊರಿಗೆ ಹೋಗಿ ಸೊಲ್ಲಾಪುರದಾಗ APMC ಒಳಗೆ ಹಮಾಲಿ ಮಾಡ್ತಿದ್ದ ಗಂಡ. ಒಂದು ಮಗ ಆಯ್ತು ಅವ್ರಿಗೆ. ಭಾಳ ದಿನದಿಂದ ಆಕಿನ ಆಸೆ ಇತ್ತು, ನನಗೊಂದು ಮಗು ಆಗ್ಬೇಕು ಅಂತ ಆಸೆ ಇತ್ತು. ಆ ಆಸೆಗೆ ದೇವರು ಅನುಕೂಲ ಮಾಡದ. ಸ್ವಾಮಿ ಸಮರ್ಥಕ್ಕೆ ಭಾಳ ನಡ್ಕೊಂತಿದ್ಲಕ್ಕಿ, ಭಾಳ ಭಕ್ತಿವಂತ ಹೆಣ್ಮಗಳು. ಆ ಸ್ವಾಮಿ ಸಮರ್ಥನ ಕೃಪಾದಿಂದ ಆಕಿಗೆ ಒಂದು ಗಂಡಸ ಮಗ ಆಯ್ತು. ಆ ಹುಡುಗೊಂದು 5-6 ವರ್ಷದ ಇರ್ಬೇಕೇನ. ಗಂಡ ಹಮಾಲಿ ಮಾಡಿ 4,000 ರೂಪಾಯಿ ಪಗಾರ ಇತ್ತು ಅವನಿಗೆ ತಿಂಗಳ. ಆ ರೊಕ್ಕ ತಗೊಂಡು ಬಂದು ಹೆಂಡತಿ ಕೈಯಾಗಿ ಏನಂದ, ಅವನಿಗೆ ಹೆಂಡತಿ ಅಂತಿದ್ಲಂತ ಯಾವಾಗ್ಲೂ, ನೀ ದುಡ್ಕೊಂಡು ಪಗಾರ ತರೋ ಮುಂದಾಗ ಏನು ತರಲಿಲ್ಲ ಅಂದ್ರೂ ನಡೀತದ, ನನ್ನ ತಲೆಯಾಗ ಇಟ್ಕೊಳಕ್ ಹೂವ ತಗೊಂಡು ಬಾ ಅಂತಿದ್ಲಂತ. ಹೆಣ್ಣು ಮಕ್ಕಳಿಗೆ ಆಸೆ ಅದು, ಗಂಡ ಹೂವ ತರಬೇಕು, ಅದನ್ನ ಮುಡ್ಕೋಬೇಕು ಅನ್ನೋದು ಹೆಣ್ಣು ಮಕ್ಕಳ ಆಸೆ ಅದು. ಆಯ್ತಂತ ಹೇಳಿ ಆ 4,000 ರೂಪಾಯಿ ಪಗಾರದಾಗಿಂದ ಒಂದಿಷ್ಟು ಹೂವ ತಗೊಂಡ, 4,000 ರೂಪಾಯಿ ರೊಕ್ಕ ತಗೊಂಡು ಬಂದು ಹೆಂಡತಿ ರೊಟ್ಟಿ ಮಾಡಾಕತ್ತಿದ್ಲು. ಹೆಂಡತಿ ಮುಂದೆ ರೊಕ್ಕ ಕೊಟ್ಟು, ಈಗ ನಾವು ಹೋಗಿ ಒಂದಿಟ್ಟು ಸಂತಿ ತಗೊಂಡು ಬರ್ತೀನಿ, ನೀವು ಒಂದಿಟ್ಟು ಅಡಿಗೆ ಮಾಡು ಅಂತ ಹೇಳಿ 4,000 ರೂಪಾಯಿ ರೊಕ್ಕ, ಹೂವ 2 ಕೊಟ್ಟ. ಆ ಹೆಣ್ಮಗಳು ರೊಟ್ಟಿ ಮಾಡು ಬರ್ದಾಗ ಆ ರೊಕ್ಕನ ಮುಂದಿಟ್ಟಿದ್ಲು, ಬಂಡಲಿತ್ತು ಮುಂದಿಟ್ಟಿದ್ಲು. ಆ ಹೊರಗೆ ಆಡುವಂತ ಮಗ ಆಡ್ಕೊಂತೆ ಬಂದು ಆ ಒಮ್ಮೆ 100 ಬಂಡಲ್ ತಗೊಂಡು ಒಲೆಯಾಗ ಹೋಗೋದು ಬಿಡ್ತು ಹುಡುಗ. ಕಟ್ಟಿಗೆ ಒಲಿ ಅದು. ಆ ಹೆಣ್ಮಗಳು ಹಿಂಗ ತೆಗೆದ್ರಾಗ ಪುರು ಒಟ್ಟು ನೋಡಿ ಸುಟ್ಟು ಬಿಟ್ಟು. ನನ್ನ ಗಂಡ 1 ತಿಂಗಳು ದುಡ್ಕೊಂಡು ಬಂದು ರೊಕ್ಕ ಈ ಹುಡುಗ ಒಂದ ಕ್ಷಣದಾಗ ಸುಟ್ಟನಂತ ಹೇಳಿ ಒಲೆಯಾಗಿನ ಕಟ್ಟಿಗೆ ತಗೊಂಡಾಕಿನ ಆ ಹುಡುಗ ಹೊಡೆದ್ ಬಿಟ್ಲು. ಹೆಂಗ್ ಹೊಡೆದ್ಲ ಹಂಗ ಸತ್ತು ಬಿಡ್ತು. ಮುಂದೆ ಗಂಡ ಬಂದ, ಏನು ಮಾಡಿದಿ ಅಂತ ಕೇಳ್ದ. ರೊಕ್ಕ ಸುಟ್ಟ, ಹೊಡೆದ, ಸತ್ತ ಅಂತ. ಅಲ್ಲ, ರೊಕ್ಕ ಇನ್ನೊಂದು ತಿಂಗಳು ದುಡಿದ್ರೆ ಪಗಾರ ಬರ್ತಿತ್ತು, ಜೀವ ಬರಂಗಿಲ್ಲ, ಎಂತ ಮಾಡಿದೆ ಅಂತ ಅವ ಆಕಿಗೆ ಜೀವ ಹೊಡೆದ. ಅವನು ಊರ್ಲ ಹಾಕೊಂಡು ಜೀವ ಬಿಟ್ಟ. ಒಂದು ಕ್ಷಣದ ಸಿಟ್ಟು ಮನುಷ್ಯನನ್ನ ಎಷ್ಟು ವಿನಾಶದ ಅಂಚಿಗೆ ಒಯ್ತೈತಿ ಅಂತಂದ್ರ, ಯಾವ ಮನುಷ್ಯ ಜೀವನದಾಗ ಸಿಟ್ಟು ಅಳಿತಾನೋ ಅವ ಜೀವನದೊಳಗೆ ಬಹಳ ಯಶಸ್ಸನ್ನು ಕಾಣ್ತಾನೆ. ನಮ್ಮಂತವರಿಗೆ ನರಮನುಷ್ಯರಿಗೆ ಸಿಟ್ಟು ಇರಬಾರ್ದು. ಯೋಗಿಗಳಿಗೆ ಮಹಾತ್ಮರಿಗೆ ಸಿಟ್ಟು ಬೇರೆ, ನರಮನುಷ್ಯರ ಸಿಟ್ಟು ಏನೈತಲ್ಲ ಆ ಸಿಟ್ಟು ಬಹಳ ದೊಡ್ಡ ಅವನತಿಯನ್ನು ಕೊಡ್ತೈತಿ. ನಿಮಗೊಂದು ಆಶ್ಚರ್ಯ ಹೇಳ್ತೀನಿ ನಾನು, ಯಾವ ಮನುಷ್ಯ ಹಠ ಸಾಧಿಸ್ತಾನೋ, ಹೆಣ್ಣಾಗ್ಲಿ ಗಂಡಾಗ್ಲಿ, ಯಾವ ಮನುಷ್ಯ ಹಠ ಸಾಧಿಸ್ತಾನೋ ಅವ ಜೀವನದೊಳಗೆ ಕಷ್ಟನೇ ಅನುಭವಿಸ್ತಾನೆ ವಿನಃ ಸುಖ ಅಂತ ಅವನಿಗೆ ಬರಂಗಿಲ್ಲ. ಆ 10 ಮಂದಿ ಹೋಗಿ ಮಡಿವಾಳಪ್ಪನನ್ನ, ಮಡಿವಾಳಪ್ಪ ನಿನ್ನ ಬಂದಿಖಾನೆಯೊಳಗೆ ಹಾಕಂತ ಹೇಳ್ಯಾನ ಮಹಾರಾಜ, ಹೊರಟು ಬಾ ನಮ್ಮ ಜೊತೆಗೆ.
ನೀವ್ ಯಾರದ ಮುಟ್ಟಿದ್ರೆ ಖಬರ್ದಾರ್ ಅಂತ ಹೇಳಿದ್ರು. ಒಂದೇ ನೀವು ಜೇರ್ ಕರ್ತ ನನ್ ಯಾರದ ನೀವು ಮುಟ್ಟಿದ್ರಿ ಅಂದ್ರೆ ಖಬರ್ದಾರ್ ನೋಡ್ರಿ, ನೀವು ಎಚ್ಚರ ಇರ್ರಿ ಅಂತಂದ್ರು. ಅದ್ರಾಗ 3 ಮಂದಿ ಹೋಗಿ ರಾಜ ಆಜ್ಞೆ ಐತಿ ನಿನ್ನ ಮುಟ್ಟೇ ಬಿಡ್ತೀವಿ ಅಂತ ಹಿಂಗ ಮುಟ್ಟಾಕ್ ಹೋದ್ರು. ಹೆಂಗ ಮುಟ್ಟಿದ್ದ ಹಂಗೆ ಉರಿ ಹಚ್ಚಿಬಿಡ್ತು. ಮಡಿವಾಳಪ್ಪನನ್ನ ಹೆಂಗ ಮುಟ್ಟಿದ್ರು ಹಂಗೆ ಉರಿ ಹಚ್ಚಿಬಿಡ್ತು. ಆ ಉರುಪಿ ಹೆಂಗತ್ತು ಅಂತಂದ್ರ ನಿಮಗ ಆಶ್ಚರ್ಯ ಹೇಳ್ತೀನಿ, ಯಾರು 3 ಮಂದಿ ಮುಟ್ಟಾಕ್ ಹೋಗಿದ್ರು ಆ ಮೈಯಾಗ ಉರುಪಿ ಹೆಂಗತ್ತು ಅಂದ್ರೆ ಒದ್ದಾಡ್ತಾರ ಒದ್ದಾಡ್ತಾರ. ಮಡಿವಾಳ, ನೀ ಏನೋ ನಮಗ್ ಮೋಸ ಮಾಡಿದ್ವು, ನೀ ಏನೋ ನಮ್ಮ ಜೀವನಾನ ಹೊಡೆದ್ಯೋ, ಹೆಂಡ್ರು ಮಕ್ಕಳೊಂದಿಗೆ ಇದೀವೋ ನಾವು. ಹೆಂಡ್ರು ಮಕ್ಕಳೊಂದಿಗೆ ಇದೀವೋ ನಾವು, ನಮ್ಮನ್ನ ಹಿಂಗೆಲ್ಲ ನೀ ಶಾಪ ಕೊಡಬೇಡ ಅಂತಂದ್ರ ಆ ಉಳಿದವ್ರು 10 ಮಂದಿ ಮುಟ್ಟಾಕ್ ಹೋದ್ರ ಆಶ್ಚರ್ಯ ಹೇಳ್ತೀನಿ, 10 ಮಂದಿಗೂ ಉರುಪ್ ಹತ್ತೈತಿ, ಮೈಗೆ ಉರುಪ್ ಹತ್ತೈತಿ. 10 ಮಂದಿ ಒದ್ದಾಡ್ಕೊಂಡು ಮಡಿವಾಳ ಏನಂತಾರ, ಮಡಿವಾಳ ಕಾಲ್ ಹಿಡ್ಕೊತೀವಿ, ನಮಗೆ ಏನಾರ ಶಾಪ ಕೊಡು, ನಿನ್ನನ್ನ ಬಿಟ್ಟು ಹೋದ್ರ ಮಹಾರಾಜ ನಮ್ಮನ್ನ ಬಂದಿ ಕಾನ್ಯದಾಗ ಹಾಕ್ತಾನ, ನೀ ಬಾ ಬಂದಿ ಕಾನೆಗೆ. ನನ್ನೇನು ಬಂದಿ ಕಾನೆಯೊಳಗೆ ಹಾಕ್ತಾನವ, ನನ್ನೇನು ಬಂದಿ ಕಾನೆಯೊಳಗೆ ಹಾಕ್ತಾವ ಅಂತ ಗೊತ್ತಾಯ್ತು. ಅವನ ಮಣ್ಣಿಗೆ ನಾಗಲಿಂಗಪ್ಪ ಬರ್ತಾನ. ನೋಡ್ರಿ ನೀವು ಎಂತ ಮಜಾ ಇದು. ಅವನ ಮಣ್ಣಿಗೆ ನಾಗಲಿಂಗಪ್ಪ ಬರ್ತಾನ ಹಾರಾಟ. ಆ ಮಣ್ಣು ಕೊಟ್ಟು ಆ ವಿಮಾನ, ಈ ಕಡೆ ಏನಂತೀರಿ ನೀವು, ಆ ಹೆಣ ವೈದ್ಯಕೀಯ ವಿಮಾನ ಅಂತಾರ. ಆ ವಿಮಾನ ಅವಾಗೆಲ್ಲ ದೊಡ್ಡ ದೊಡ್ಡ ಮಂದಿಗೆ ಕಟ್ಟಿಗೆವು ಮಾಡ್ತಿದ್ರು. ಈಗೆಲ್ಲ ಈ ಸ್ಟೀಲಿನ ಕೆಬ್ಬಣದ ಬಂದಾವ, ಈಗೆಲ್ಲ ಕಾಲ್ಮಾನ ಬದಲಾಗ್ಯಾನ. ಅವಾಗೆಲ್ಲ ಕಟ್ಟಿಗೆದ ರೆಡಿ ಮಾಡ್ತಿದ್ರು. ಆ ಕಟ್ಟಿಗೆದ ರೆಡಿ ಮಾಡಿ ಒಬ್ಬ ಬಡಿಗೇರ್ ಹನುಮಂತ ಅಂತಿದ್ದ, ಅವ ಮಣ್ಣು ಕೊಟ್ಟ ಬಳಿಕ ಆ ವಿಮಾನ ಉಚ್ಚಿದ್ದ, ಕಟ್ಟಿಗೆದು ಏನ್ ಮಾಡಿದ್ದ ಅದನ್ನ ಉಚ್ಚಾಕತ್ತಿದ್ದ. ನಾಗಲಿಂಗಪ್ಪ ಅಂತಾನ, ಹಣಿಮ್ಯಾ ಇದನ್ನ ಉಚ್ಚಬೇಡಲಿ ಅಂದ. ಯಾಕೆಪ್ಪ ಅಂದ, ಏಯ್ ಯಾಕ ಏನು ಕೇಳಬೇಡ, ಒಟ್ಟು ಇದನ್ನ ಉಚ್ಚಬೇಡಲಿ ನೀನು, ಇದು ವಿಮಾನಿನ 7 ದಿನ ಬರ್ಬೇಕಲೇ ಈ ಜಾಗಕ್ಕ ಅಂದ. ಈ ವಿಮಾನ ಆ ಮನೆಯಾಗಿನವ್ರು 7 ಮಂದಿ ಇದ್ರು, 7 ದಿನ ಬರ್ಬೇಕಲೇ ಆಯ್ತಪ್ಪ ಬಿಟ್ಟು ಹೋದ. ಮರುದಿವ್ಸ ಒಬ್ರು 7 ದಿನ ಅವ್ರ ಮನ್ಯಾಗ ಒಬ್ಬೊಬ್ರು ಸಾಯ್ತ, 7 ದಿನ ಒಬ್ಬೊಬ್ರು ಸಾಯ್ತ. ಮಹಾತ್ಮರ ಶಾಪ ಎಷ್ಟು ಕೆಟ್ಟ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಹಿರಿಯರು ಅಂತಂದ್ರ, ಕ್ಯಾವಿ ಉಟ್ಕೊಂಡವನ ಜೊತೆಗೆ ಸರಸ ಮಾಡಬೇಡ್ರಿ, ಕ್ಯಾವಿ ಉಟ್ಕೊಂಡವನ ಜೊತೆಗೆ ವಾದ ಮಾಡಬೇಡ್ರಿ ಅಂತಾರಂದ್ರೆ ಮಹಾತ್ಮರ ಲೀಲ ತಿಳಿಯಂಗಿಲ್ಲ ನರ ಮನುಷ್ಯರಿಗೆ. ಮಡಿವಾಳಪ್ಪ 10 ಮಂದಿ ಉರುಪ್ ಎದ್ದು ಮಡಿವಾಳಪ್ಪಗಂತಾರ, ರಾಜ ಆಜ್ಞೆ ಆಗ್ಯದ ಮಡಿವಾಳ ಬಂದು ಬಿಡು, ನೀನು ಕರ್ಕೊಂಡು ಹೋಗಿ ಬಂದಿ ಕನ್ಯದಾಗ ಹಾಕ್ತೀವಿ. ಅದ್ರೊಳಗೆ 2 ಮೂವರು ಕಾಲು ಹಿಡ್ಕೊಂತೀವಿ ಮಡಿವಾಳ ಒಮ್ಮೆ ಮುಂದೆ ಇಟ್ಟು ಹೆಜ್ಜೆಯನ್ನ ಯಾವತ್ತೂ ನಾ ಹಿಂದಿಡಂಗಿಲ್ಲ ಅಂತಾನ. ಒಮ್ಮೆ ಮುಂದೆ ಇಟ್ಟು ಹೆಜ್ಜೆಯನ್ನ ಯಾವತ್ತೂ ನಾ ಹಿಂದಿಡಂಗಿಲ್ಲ, ಹೋಗಿ ಹೇಳ್ರಿ ನೀವು ಅಂತಂದ್ಕೊಳ್ಳಿ. 10 ಮಂದಿ ಉರುಪ ಅನ್ಕೊಂತೆ ಬಾಳ ಸಾಹೇಬನ ಬಳಿ ಬಂದ್ರು. ನಡೆದ ಎಲ್ಲ ಘಟನೆಯನ್ನ ಹೇಳಿ ಮಡಿವಾಳಪ್ಪನ ಬಾಯಾಗಿ ಏನು ಒಂದು ಮಾತು ಬಂದಿತ್ತು, ಆ ಮಾತು ಹೇಳ್ತಾರ. ಈ ಸಂಸ್ಥಾನ ಅವನತಿಯ ಹಾದಿಗೆ ಬಂತು ಅಂತ ಹೇಳಿದ ಮಡಿವಾಳ ಅಂತ ಹೇಳಿಬಿಟ್ರು. ಚೆನ್ನಮ್ಮ ತಾಯಿಗೆ ಸುದ್ದಿ ಬಡಿತು. ನಿಮ್ಗೆ ಹೇಳ್ತೀನಿ, ಮಗನ ಮುಂದೆ ಹೆಂಗ ಕಣ್ಣೀರು ಹಾಕ್ತಾಳ ಆಕೆ ಚೆನ್ನಮ್ಮ ತಾಯಿ. ನೀನು ಈ ಸಂಸ್ಥಾನವನ್ನ ಕಟ್ಟಿ ಬೆಳೆಸಿದವರು 80 ಮಂದಿ ಮಹಾರಾಜ ಆಳಿ ಹೋಗಿದ್ರು. ಇದನ್ನ ನೀ ಮಾಡಿದ ಒಂದು ತಪ್ಪಿಗೆ ಮಹಾತ್ಮನ ಶಾಪಕ್ಕೆ ಗುರಿಯಾಯ್ತು ಈ ಸಂಸ್ಥಾನ ಅಂತ. ಈ ಸಂಸ್ಥಾನ ನೀ ಮಾಡಿದ ಒಂದು ತಪ್ಪಿಗೆ ಈ ಸಂಸ್ಥಾನ ಹಾಳಾಗುತ್ತಾ. ಎಂತ ಮಗ ಹುಟ್ಟಿದ ನನ್ನ ಹೊಟ್ಟೆ, ನಿನ್ನಂತ ಹುಟ್ಟುತ್ತೀನಿ ಅಂತಂದ್ರ ಹುಟ್ಟುದ್ರೊಳಗ ಕುತ್ತಿಗೆ ಪ್ರಾಣ ತೆಗೆದುಕೊಳ್ಳೋ ನಾನು ಈ ಸಂಸ್ಥಾನಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿ ನನ್ನ ಮಗನ ಎದುರಾಗಿ ನಂಗೆ ಅಲ್ಲಿಂದ ನಿಂದಿರಲಿಲ್ಲ ಮಡಿವಾಳಪ್ಪನವರು. ಆ ಕಿತ್ತೂರು ನಾಡನ್ನ ಬಿಟ್ಟು ಮುರುಗೋಡಕ್ಕೆ ಬರ್ತಾರೆ. ಚಿದಂಬರ ದೀಕ್ಷಿತರು ಅಂತ ನಾನು ಮೊನ್ನೆ ಪ್ರವಾಣ ಹೇಳಿದ್ದೆ. ನಾನು ಚಿದಂಬರ ದೀಕ್ಷಿತರ ಬಳಿ ಆಗಿರುವಂತ ಎಲ್ಲ ಘಟನೆ ಚಿದಂಬರ ದೀಕ್ಷಿತರಿಗೆ ಗೊತ್ತಿತ್ತು. ಮಡಿವಾಳಪ್ಪನವ್ರನ್ನ ತೊಡೆ ದಿನ ತಮ್ಮ ಮನೆಯಾಗ ಇಟ್ಟುಕೊಂತಾರ. ಯಪ್ಪ ನನ್ನ ಮನೆಯೊಳಗೆ ನೀವು ಎಲ್ಲಿ ಅಂತ ಇಟ್ಟುಕೊಂತಾರ. ವಿಚಿತ್ರ ಏನು ಅಂತಂದ್ರ, ಆ ಮನೆಯೊಳಗ ಮಡಿವಾಳಪ್ಪನವ್ರು ಇರೋ ಕಾಲಕ್ಕ ಆ ಓಣಿಯೊಳಗ ಒಬ್ಬ ಹೆಣ್ಮಗಳಿಗೆ 60 ವರ್ಷ ವಯಸ್ಸಾಗಿತ್ತು, ಮಕ್ಕಳಾಗಿದ್ದಿಲ್ಲ. ಆಕೆಗೆ ದಿನ ಬಂದು ಮಡಿವಾಳಪ್ಪನವ್ರಿಗೆ ನಮಸ್ಕಾರ ಮಾಡೋದು ಹೋಗೋದು, ನಮಸ್ಕಾರ ಮಾಡೋದು ಹೋಗೋದು ಮಾಡ್ತಿದ್ರು. ಒಂದು ದಿವಸ ಮಡಿವಾಳಪ್ಪನವ್ರು ಏನಂದ್ರು ಚಿದಂಬರ ದೀಕ್ಷಿತರಿಗೆ, ನಾನು
ಸಾಕ್ರಪ್ಪ, ಇನ್ನು ಈ ಮುರುಗೋಡದಾಗ ಇದ್ದಿದ್ದು ನಾ ಇನ್ನು ಉಳುವಿಗೆ ಹೋಗಿ ಒಂದಿಷ್ಟು ಕ್ಷೇತ್ರವನ್ನು ಅಡ್ಡಾಡಿ ಬರ್ತೀನಿ, ಶ್ರೀಶೈಲ ತನಕ ನಾ ಹೋಗಿ ಬರ್ತೀನಿ ಅಂತ ಅಂದ್ರು. ಅಂದುಗಳೇ ಅವರು ಯಾರು ಅವ್ರಿಗೆ ಎದುರು ವಾದಿಸ್ತಿದ್ದಿಲ್ಲ. ಆಯ್ತ್ರಪ್ಪ ನಿಮ್ಮ ಇಚ್ಛಾ ಅಂತಂದುಗಳೇನೆ ಆ ಊರು ಬಿಟ್ಟು ಮುರುಗೋಡ ಬಿಟ್ಟು ಹೋಗೋ ಕಾಲಕ್ಕ ಆ ಮುದುಕಿ ಮನೆಗೆ ಮಡಿವಾಳಪ್ಪನವ್ರು ಬರ್ತಾರ. ಯಾವ ಮನೆಗೆ? ಆ ದಿನ ಏನ್ ನಮಸ್ಕಾರ ಮಾಡಕ್ ಬರ್ತಿದ್ದಲ್ಲ 60 ವರ್ಷದ ಮುದುಕಿ ಅಕ್ಕಿನ ಮನೆಗೆ ಬರ್ತಾರ ಮಡಿವಾಳಪ್ಪನವ್ರು. ಮಾಡ್ತಾರೆ, ಮುದುಕಿ ನೀ ಏನು ನನ್ನ ಮೇಲೆ ಭಕ್ತಿ ಇಟ್ಟ ಆ ಶಿವ ನನ್ನ ಬಾಯಾಗ ನುಡ್ಸಾಕತ್ತಾನ, ವರ್ಷ ತುಂಬುದ್ರಾಗ ನಿನಗೆ ಅವಳಿ ಜವಳಿ ಅಂತ ತಲೆ ಮೇಲೆ ಕೈ ಇಟ್ಬಿಟ್ರಕಿ. ಎದಕ್ ಚಪ್ಪಾಳಿ ಹೊಡಿಬೇಕು ಅನ್ನೋದು ಗೊತ್ತಾಗವಲ್ಲ ನಿಮಗೆ. ನಾ ಹೇಳಕತ್ತಿದ್ದು 60 ವರ್ಷ ವಯಸ್ಸಾಗ್ಯದ ಮುದುಕಿಗೆ ಅಂತ ಕಾಲದೊಳಗ ಮಹಾತ್ಮರಕ್ಕಿನ ತಲೆ ಮೇಲೆ ಕೈ ಇಟ್ಟು ವರ್ಷ ತುಂಬುದ್ರೊಳಗ ಅವಳಿ ಜವಳಿ ಮಕ್ಕಳಾಗ್ತಾವ ಅಂದ್ರು. ಆ ಮುದುಕಿ ಅಂದ್ಲು, ಯಪ್ಪ ಕುಣಿ ನನಗೆ ಕರಿಯಾಕತ್ತ, ಕೈ ಮಾಡಿ ಕುಣಿ ಕರಿಯಾಕತ್ತೈತಿ, ಇಂಥ ವಯಸ್ಸಿನಾಗ ಮಕ್ಕಳು ತಗೊಂಡು ನಾ ಏನ್ ಮಾಡ್ಲಿ ಅಪ್ಪ. ನಿಮ್ಗೆ ಆಶ್ಚರ್ಯ ಹೇಳ್ತೀನಿ ನಾನು, ಶರಣರ ಮಾತು ಶರಣರ ವಾಕ್ಯ ಎಂಥದ್ದು ಅಂತಂದ್ರ ಇಷ್ಟು ತಲೆ ಮೇಲೆ ಕೈ ಇಟ್ಟು ಮಡಿವಾಳಪ್ಪನವ್ರು ಹೋಗಿಬಿಟ್ರು. ವಿಚಿತ್ರ ಅಂದ್ರೆ ಮುಂದೆ 2 ತಿಂಗಳಿಗೆ 60 ವರ್ಷದ ಮುದುಕಿಗೆ ಗರ್ಭ ನಿಲ್ತೈತ್ರಿ. 60 ವರ್ಷದ ಮುದುಕಿಗೆ ಗರ್ಭ ನಿಲ್ತೈತಿ. ಬಹಳ ದೂರ ಬೇಡ, ಇಲ್ಲೇ ಸೋಲಾಪುರ ಸಿದ್ದರಾಮೇಶ್ವರ ಅವ್ರ ತಾಯಿ ತಂದೆ 85 ವರ್ಷ 90 ವರ್ಷದ ತಂದೆ ಅಂತವರಿಗೆ ರೇವಣ ಸಿದ್ಧ ಶಿವಯೋಗಿಗಳು ಬಂದು ಅಂತ ಮುಪ್ಪಿನ ವಯಸ್ಸಿನ ಮುದುಕಿಗೆ ಹೇಳ್ತಾರ, ನಿನ್ನ ಹೊಟ್ಟ್ಯಾಗ ನಿನ್ನ ಉದರದಾಗ ಒಂದು ವೈರಾಗ್ಯದ ಕಡೆ ಹುಟ್ಟಬೇಕಂತ ಹೇಳ್ತಾರೆ. 85 ವರ್ಷ. ಎಷ್ಟು ವರ್ಷಕ್ಕ? 85 ವರ್ಷಕ್ಕೆ ಅವ್ರು ಹೇಳಿದಂಗ ಇಂಥ ವೈರಾಗ್ಯ ಪುರುಷನನ್ನ ಸಿದ್ದರಾಮೇಶ್ವರನನ್ನು ಜನ್ಮ ಕೊಡ್ತಾಳ. ಆ ಕೂಸು ಹೊರಗೆ ಬಂದುಗಳೇನೆ 85 ವರ್ಷದ ಮುದುಕಿ ಹೋಗಿ ತಾರುಣ್ಯದ ಹೆಣ್ಮಗಳಾಗ್ತಾಳ. ಈ ಜಗತ್ತಿನ ಇತಿಹಾಸ ಇದು, ಈ ಜಗತ್ತಿನ ಇತಿಹಾಸ. ಮಹಾತ್ಮರ ಮಾತು ಅಂತ ಏನು ಅಂತಾರ ಅದೇ ಆಗಬೇಕು. ಆ ಮುದುಕಿ 2 ತಿಂಗಳಾಗೋದ್ರಾಗ ಗರ್ಭ. ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು, ನಮ್ಮ ಕಡೆ ಒಂದು ದೇವಿ ಇದ್ಲು, ಇಟಗಿ ಭೀಮಾಂಬಿಕೆ ಅಂತ. ನೀವು ಹೆಸರು ಕೇಳಿರೋ ಇಲ್ಲೋ ಗೊತ್ತಿಲ್ಲ, ಏನು ಹೋಗಿರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಕಡೆ ಇಟಗಿ ಭೀಮಾಂಬಿಕೆ ಅಂದ್ರೆ ಒಂದು ಕಾಲಕ್ಕೆ ದೊಡ್ಡ ಹೆಸರು ಆ ತಾಯಿದು. ಆಕಿನ ಪುರಾಣದೊಳಗೆ ಒಂದು ಘಟನಾ ಬರ್ತೈತಿ. ಏನು ಅಂತಂದ್ರ ಅಲ್ಲಿ ಇಟಗಿ ಅಂತ ಹೇಳಿ ಐತಿ, ಇಟಗಿ ಮಗ್ಲು ಒಂದು ಸೂಡಿ ಅಂತ ಒಂದು ಊರ ಐತಿ, ದೊಡ್ಡ ಊರ. ಆ ಊರಾಗ ಒಂದು 5-6 ಮಂದಿ ಹೆಣ್ಮಕ್ಳು ಭೀಮಮ್ಮನ ಬಳಿ ಹೋಗೋನು ಅಂದುಗಳೇ. ಈ ನಿಮ್ಮ ಕಡೆ ಹೆಂಗೇನು ಗೊತ್ತಿಲ್ಲವ, ನಮ್ಮ ಕಡೆ ಒಟ್ಟಟ್ಟ ಒಬ್ಬೊಬ್ರು ಹೆಣ್ಮಕ್ಳು ಯಾರು ಅಡ್ಡಾಡಲ್ಲ ನಮ್ಮ ಕಡೆ. ಅದ್ರಾಗ ಈಗ ಆಧಾರ್ ಕಾರ್ಡ್ ಫ್ರೀ ಆಗಿದ್ದಂತೂ ಹೊಂಟು ಅಂದ್ರೆ ಒಂದು ಟೋಳೆಗಟ್ಟಿನ ಹೋಗ್ತಾವೆ, 2 ಬಸ್ ತುಂಬಿಕೊಂಡೇ ಹೋಗ್ತಾವೆ. ಆ 4-5 ಮಂದಿ ಹೋಗೋ ಮುಂದಾಗ ಆ ಓಣ್ಯಾಗ ಹೋಗ್ಬೇಕು ವಯಸ್ಸಾದಕ್ಕೆ ಹೆಣ್ಣು ಮಾಡಿದ್ಲು. 85 ವರ್ಷಕ್ಕಿಗೆ ಬಡಿಗೆರವರು, ವಿಶ್ವಕರ್ಮ ಸಮಾಜದವರು. ಆಕಿಗೆ ಹೊಟ್ಟೆ ಮಕ್ಕಳಾಗಿದ್ದಿಲ್ಲ. ಆಕಿ ಎಲ್ಲಾ ದೇವಸ್ಥಾನಕ್ಕೆ ಅಡ್ಡಾಡಿದ್ಲು, ಎಲ್ಲಾ ಚೀಟಿ ಕಟ್ಟೋರ್ ಬಳಿ ಹೋಗಿದ್ಲು, ಎಲ್ಲಾ ದೇವ್ರಿಗೆ ಹರಿಕೆ ಹೊತ್ತಿದ್ಲು, ಎಲ್ಲಿ ಮಕ್ಕಳಾಗಿದ್ದಿಲ್ಲ ಆಕಿಗೆ. ಆಕಿ ಆಸೆನ ಬಿಟ್ಬಿಟ್ಟಿದ್ಲು. 80 ವರ್ಷ ವಯಸ್ಸಾಗಿತ್ತು ಆಕಿಗೆ. ಆಕಿಗೆ ಹೋಗಿ ಯಾರೋ ಹೇಳಿದ್ರು, ನಾವು ಇಟಗಿಗೆ ಹೊಂಟೀವಿ ಭೀಮಮ್ಮನ ಬಲ್ಲಿ, ನೀ ಬರ್ತೀಯನು. ಅಲ್ಲಿ ಬಂದರ ನಾ ಏನ್ ಮಾಡ್ಲಿ? ನಾವು ದೇವ್ರ ಗುಡಿಗೆ ಹೋಗ್ಬೇಕಾದ್ರೂ ನಮ್ಮ ತಲೆಯಾಗ ಒಂದು ಲೆಕ್ಕನೆ. ಹಂಗ ನಮಸ್ಕಾರ ಮಾಡ್ತೀರಾ ನೀವು ಇಲ್ಲಿ ಗದಿಗಿಗೆ ಹೋಗಿ? ನನ್ನ ಮುದ್ದೆಗೇನು ಕಡ್ಡಿ ಕುಣಿ ಹಾಕತ್ತೈತೆ, ಏನು ಹಿಂಗ್ಯಾಕೆ ಮಾಡ್ತೀರಿ ಅಂತ ಈ ಮಾತಾಡ್ರ ಜರ ಗೋಡರ ಅಳಿಗಾಡ್ಸ್ರಿ, ಹಿಂಗಾರ ಮಾಡ್ರಿ. ಹಾ, ನೀವು ಈ ಗದಿಗೆ ನಮಸ್ಕಾರ ಮಾಡಿ ಬರ್ತಿರಲ್ಲ, ಏನೂ ಇಲ್ಲಾರ್ದ ಸುಮ್ ನಮಸ್ಕಾರ ಮಾಡಿ ಬರ್ತೀರ? ಇಲ್ಲ ಖರೆ ಹೇಳ್ರಿ ಒಬ್ರೇ, ಆ ಗದಿಗೆ ನಮಸ್ಕಾರ ಮಾಡಿದಾಗ ನಿಮ್ಮ ಮನೇದು ಬಿಟ್ಟು ನಮ್ಮ ಓಣಿ ಚಂದ ಇರ್ಲಿ, ನಮ್ಮ ಊರು ಚಂದ ಇರ್ಲಿ ಅಂತ ಯಾರು ಬೇಡ್ಕೊಂಡ್ರಿ? ಕೈ ಎತ್ತು ನೋಡಮ್ಮ. ಒಬ್ರೇ ನಮ್ಮೂರು ಚಂದ ಇರ್ಲಿ, ನಮ್ಮ ಓಣಿ ಚಂದ ಇರ್ಲಿ ಅಂತ ಒಬ್ರೇ ಕೇಳ್ಕೊಂತೀರಿ? ಯಾರು ಇಲ್ಲ. ಹೋಗನೆ ನಮ್ಮನೆ, ಯಪ್ಪ ನಮ್ಮ ಮನೆಗೆ ಒಳ್ಳೇದು ಮಾಡು, ನಮ್ಮ ಮನೆಯವ್ರೇ ಚಂದ ಇರ್ಲಿ, ನನ್ನ ಮಕ್ಕಳೇ ಚಂದ ಇರ್ಲಿ. ಯಾಕ್ರಿ? ನನ್ನ ಮಕ್ಕಳೇ ಚಂದ ಇರ್ಲಿ. ನಾವು ಒಂದು ಲೆಕ್ಕ ಏನು ಅಂತಂದ್ರ ಮಠಕ್ಕೆ ಬರ್ಬೇಕಾದ್ರೂ ಒಂದು ತಲೆಯಾಗಿ ಇಟ್ಕೊಂಡ ಬರ್ತೀವಿ ನಾವು, ಹಂಗ ಬರಂಗಿಲ್ಲ ನಾವು ಮನುಷ್ಯರು. ಆಕೆ ಏನಂದ್ಲು, ನಾ ಯಾಕೆ ಬರ್ಲಿ ಅಂದ್ಲು. ಇಟ್ಟಿಗೆ ಯಾಕೆ ಬರ್ಲಿ? ಬೇಡದವ್ರಿಗೆ ಬೇಡಿದ್ದ ಕೊಡ್ತಾಳ, ಸುಮ್ಮರ ಬಾ ನಮಸ್ಕಾರ ಮಾಡಕ್ಕ. ನನಗೆ ಏನೀಗೆಲ್ಲ ವಯಸ್ಸೇ ಆಗೈತಿ, ನಾ ಏನೀಗ ಬಂದರ ಮಕ್ಕಳನ್ನ ಹಿಡಿಯಾಕಿದ್ದೀನಿ ಅಂದ್ಲಕ್ಕಿ. ಏನೋ ಹಡಿಲಿಕ್ಕೆ ಬಿಡು, ಸುಮ್ಮರೆ ಬಾನಿ ಅಂತಂದ್ಗಳೇ ಅವ್ರ ಗೂಡು ಹೋದ್ಲು. ಅವ್ರೆಲ್ಲರೂ ಹೋಗಿ ಭೀಮಮ್ಮನ ದರ್ಶನ ಮಾಡಿದ್ರು. ಈಕಿ ಎಲ್ಲರೂ ಅವ್ರು ಕೇಳಿದ್ರು, 4 ಮಂದಿ ಏನು ಹೋಗಿದ್ರು, ಅವ್ರು ತಮಗೆ ಏನೇನು ಬೇಕು ಕೇಳಿದ್ರು. ಈಕಿ ಏನು ವಯಸ್ಸಾದಕ್ಕೆ ಹೋಗಿದ್ಲಲ್ಲ ಈಕಿ ಏನು ಕೇಳಲಿಲ್ಲ. ಆಕಿನ ವಯಸ್ಸಾಗಿತ್ತು, ಏನು ಕೇಳ್ಬೇಕು? ಆಕಿ ಸುಮ್ಮ ಕುಂತು ಭೀಮಮ್ಮನೇ ಈಕಿಗೆ ಮಾತಾಡಿಸ್ತಾಳ, ಯವ್ವ
ನಿನ್ನ ಗಂಡಗೆ ಹೇಳು, ನಿನ್ನ ಗಂಡ ಕಟಗಿ ಕೆಲಸ ಮಾಡ್ತಾನ. ಬಡಿಗೇರ್ ಅಂದ್ರೆ ಗೊತ್ತಾಗತ್ತಿಲ್ಲ, ವಿಶ್ವಕರ್ಮದವ್ರು ಅಂದ್ರೆ ಗೊತ್ತಾಗತ್ತಿಲ್ಲ. ನಿನ್ನ ಗಂಡ ಕಟಗಿ ಕೆಲಸ ಮಾಡ್ತಾನ. ನಿನ್ನ ಗಂಡಗೆ ಹೇಳು, ಧರ್ಮನ ಜಾತ್ರೆಗೆ 2 ಹುಟ್ಟು ಮಾಡಿಕೊಡು ಅಂತ ಹೇಳಿ. ಸಂಗಟಿ ಮಾಡಾಕ 2 ಹುಟ್ಟು ಅಂದ್ರೆ ಗೊತ್ತಾಗುತ್ತಲ್ಲ, 2 ಹುಟ್ಟು ಮಾಡಿಕೊಡು ಅಂತ ಹೇಳು. ಆ 2 ಹುಟ್ಟು ಮಠದಾಗ ಬಂದು ಮರುದಿವ್ಸ ನಿನ್ನ ಮುಟ್ಟು ನಿಂದಿರ್ತೈತಿ, ಹೋಗು ಅಂತಂದು. ನಿಮ್ಗೆ ಆಶ್ಚರ್ಯ ಹೇಳ್ತೀನಿ ನಾನು. 2 ಹುಟ್ಟು ಮಾಡಿಕೊಡು ಅಂತ ಹೇಳು, ಆ ಹುಟ್ಟು ಬಂದು 2 ದಿನಕ್ಕೆ ನಿನ್ನ ಮುಟ್ಟು ನಿಂದಿರ್ತೈತಿ, ಹೋಗು ಅಂತಂದು. 85 ವರ್ಷ ವಯಸ್ಸಾಗಿತ್ತಕಿ ಗಂಡಗ್ ಬಂದಂದ್ಲು. ಹಿಂಗಂದಾಳ. ಅವ ಅಂದ, ನಿನಗೆ ನಿಂದಿರ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ಹುಟ್ಟತ್ರು ಮಾಡಿಕೊಡು ಅಂತೇಳಿ ಹುಟ್ಟು ತಗೊಂಡೋಗಿ ಕೊಟ್ರು. ಹುಟ್ಟು ತಗೊಂಡೋಗಿ ಕೊಟ್ಟ 2 ದಿವಸಕ್ಕೆ ಆ ತಾಯಿಗೆ ಮುಟ್ಟು ನಿಂದಿರ್ತೈತಿ. ನೋಡ್ರಿ ಆಶ್ಚರ್ಯ. ಈ ಜಗತ್ತಿನ ಇತಿಹಾಸದೊಳಗೆ ಹೇಳ್ತೇನೆ ನಿಮಗ. 85 ವರ್ಷಕ್ಕೆ ಗರ್ಭ ಧರಿಸ್ತಾಳ. ಇಲ್ಲಿ ಮಡಿವಾಳಪ್ಪನವರು ಮುರುಗೋಡ ಬಿಡುವಂತ ಕಾಲಕ್ಕೆ 60 ವರ್ಷದ ಮುದುಕಿಗೆ ತಲೆ ಮೇಲೆ ಕೈ ಇಡ್ತಾರ. ವರ್ಷ ಅಂದ್ರಾಗ ನಿನಗೆ ಅವಳಿ ಎಲ್ಲ ಗರ್ಭ ನಿಂತ ಮುಂದೆ ಆಶ್ಚರ್ಯ ಹೇಳಿದ್ರಿ. ಹೆಂಗೆ ದಿವಸ ಕಳೀತಾವೋ ಹಂಗ ವಯಸ್ಸು ಹಿಂದೆ ತಿರುಗಿ ಬರಾಕತ್ತಕ್ಕಿಗೆ. ನೋಡ್ರಿ ಶರಣರ ಶಕ್ತಿ ಅಂತದ್ದು, ಮಹಾತ್ಮರ ಶಕ್ತಿ ಅಂತದ್ದು. ಇಳಿ ವಯಸ್ಸಿನೊಳಗೆ ಹೋಗಿ ಹೊಳ್ಳಿ ತಾರುಣ್ಯಕ್ಕೆ ಬರೋದೈತಲ್ಲ, ಸಾಮಾನ್ಯ ಮಾತು ಅಲ್ಲಿದು. ದೇವರಿಗೆ ನಿಸರ್ಗಕ್ಕೂ ವಿರೋಧ ಇದು, ನಿಸರ್ಗಕ್ಕೂ ವಿರೋಧ. ಆದ್ರೆ ಶರಣರ ಕೈಯಾಗ ಶಕ್ತಿ ಅಂತದ್ದು ಅಂದ್ರ ಒಂದು ಮಾತು ಹೇಳ್ತಾರ, ದೇವರು ಬರೆದ ಹಣೆ ಬರಹವನ್ನ ಶರಣರ ಕೈಯಾಗ ತಿದ್ದಿದ್ರು, ಗುರು ತಿದ್ದಿದ ಅಂತ ಬರೀತಾರ. ಗುರುವಿನ ಬಳಿ ಅಂತ ಶಕ್ತಿ ಇರ್ತದ. ಆ ಹೆಣ್ಮಗಳು 60 ವರ್ಷದ ಇಳಿ ವಯಸ್ಸಿಗೆ ಹೋಗಿ ಹೊಳ್ಳಿ ತಾರುಣ್ಯಕ್ಕೆ ಬರ್ತಾಳ. ವಿಚಿತ್ರ ಅಂದ್ರೆ 9 ತಿಂಗಳು ತುಂಬುದ್ರೊಳಗ 25 ವರ್ಷಕ್ಕೆ ಬರ್ತಾಳ ಆಕೆ ತಾಯಿ. ನೋಡ್ರಿ ಅಂತದ್ದಲ್ಲಿಲ್ಲ ಇವು. 9 ತಿಂಗಳ ನವಮಾಸಗಳು ತುಂಬುದ್ರೊಳಗ ಹೊಳ್ಳಿ ತಾರುಣ್ಯಕ್ಕೆ ಬರ್ತಾಳ. ತಾರುಣ್ಯಕ್ಕೆ ಬಂದು ಆ ಕೂಸು ಆ ಮಹಾತ್ಮರು ಏನು ಹೇಳಿ ಹೋಗಿದ್ರಲ್ಲ, ತಲೆ ಮೇಲೆ ಕೈ ಇಟ್ಟು ಹೋಗಿದ್ರಲ್ಲ, 9 ತಿಂಗಳ 9 ದಿವಸ 9 ಗಳಿಗೆ ಅವ್ರು ಹೇಳಿದಂತ ಅವಳಿ ಜವಳಿ ಗಂಡು ಹೆಣ್ಣು ಸಂತಾನ ಜನ್ಮ ಕೊಡ್ತಾರೆ. ಇಡೀ ಮುರುಗೋಡದೊಳಗೆ ಜನ ಮಾತಾಡ್ತಾರ, ಮಡಿವಾಳಪ್ಪ ಸಾಮಾನ್ಯ ಮನುಷ್ಯನಲ್ಲ, ಮನುಷ್ಯ ರೂಪದ ಮಹಾದೇವನ ಈ ಧರೆಗೆ ಬಂದಾನ. ಕಿತ್ತೂರು ಸಂಸ್ಥಾನದ ಹುಚ್ಚು ದೊರೆಗೆ ಅವನು ಉಳಿಸಿಕೊಳ್ಳ ಯೋಗ್ಯತೆ ಇಲ್ಲ ಅಂತ ಅವತ್ತು ಮಾತಾಡ್ತಾರೆ. ಜೊತೆಗಾಗಲೇ ಉಳಿವಿ ಕ್ಷೇತ್ರ ಮಾಡಿದ್ರು, ದರ್ಶನಕ್ಕೆ ಹೋಗ್ತಾರ. ಮುಂದೆ ಏನಾಗುತ್ತೆ ಪೂರಾ ಮುಂದಿನ ಭಾವಿ ಯಾರ ತೋಡಿದರೆ ಪೂರಾ ಮುಂದಿನ ಭಾವಿ ಯಾರ ತೋಡಿಧರೇನಾ ಕಾಲು ಜಾರಿಧರ ಕೈಲಾಸ ಕಾಲು ಜಾರಿಧರ ಕೈಲಾಸನಾರಿಯ ಮನವು ಜಾರಿಧರ ವನವಾಸ ಪುರ ಮುಂದಿನ ಭಾವಿ ಯಾರ ತೋಡಿಧರೇನ ಪುರ ಮುಂದಿನ ಭಾವಿ ಯಾರ ತೋಡಿಧರೇನ ಕಾಲು ಜಾರಿಧರ ಕೈಲಾಸ ಕಾಲು ಜಾರಿಧರ ಕೈಲಾಸನಾರಿಯ ಮನವು ಜಾರಿಧರ ವನವಾಸ ಮನವು ಜಾರಿಧರ ವನವಾಸ ಪುರ ಮುಂದಿನ ಭಾವಿ ಯಾರ ತೋಡಿಧರೇನ ತನ್ನಂಗ ನೋಡಿದರ ಬೆನ್ನಿಲ್ಲ ಬೇನಿಲ್ಲ ತನ್ನಂಗ ನೋಡಿದರ ಬೆನ್ನಿಲ್ಲ ಬೇನಿಲ್ಲ ತನ್ನಂಗ ತನ್ನ ಮಗಳಾಗ ತನ್ನಂಗ ತನ್ನ ಮಗಳಾಗ ನೋಡಿದರ
ನೋಡಿದರೇನ ಗಂಡನ ಮನೆಯಾಗ ಬೇದಾನಿ ಬಗಿ ಬ್ಯಾಡ ಗಂಡನ ಮನೆಯಾಗ ಬೇದಾನಿ ಬಗಿ ಬ್ಯಾಡ ಅಣ್ಣ ತಮ್ಮರ ಬಂದ ಮಡಿ ಬ್ಯಾಡ ಅಣ್ಣ ತಮ್ಮರ ಬಂದ ಮಡಿ ಬ್ಯಾಡ ಮಗಳೇ ತುಂಬಿದ ಮನೆಯೂ ಒಡಿಬ್ಯಾಡ ತುಂಬಿದ ಮನೆಯೂ ಒಡಿಬ್ಯಾಡ ಪೂರ ಮುಂದಿನ ಭಾವಿ ಯಾರ ಜೋಡಿದರೇನ ಅತ್ತೆಯ ಮನೆಯಾಗ ದೊಡ್ಡಾಗಿರಬೇಕ ಮದ್ದಾಗಿ ನೀಡಿದರ ಉಣಬೇಕ ಮದ್ದಾಗಿ ನೀಡಿದರ ಉಣಬೇಕ ಮಗಳೇ ಎಂದವರ ಹೆಸರು ತರಬೇಕ ಎಂದವರ ಹೆಸರು ತರಬೇಕ ಪೂರ ಮುಂದಿನ ಭಾವಿ ಯಾರ ಜೋಡಿದರೇನ ಚಾಡಿ ಹೇಳುವ ಮಂದಿ ಜಗದಿ ತುಂಬ್ಯಾರ ತಂಗಿ ಚಾಡಿ ಹೇಳುವ ಮಂದಿ ಜಗದಿ ತುಂಬ್ಯಾರ ತಂಗಿ ಮಂದಿ ಮಾತಾ ಏನು ಕೇಳಬೇಡ ಮಂದಿ ಮಾತಾ ಏನು ಕೇಳಬ್ಯಾಡ ತಂಗಿ ತಂದೆ ಗುರು ಮಹಂತನ ಮರಿಬೇಡ ತಂದೆ ಗುರು ಮಹಂತನ ಮರಿಬೇಡ ಪೂರ ಮುಂದಿನ ಭಾವಿ ಯಾರ ಜೋಡಿದರೇನ ಕಾಲು ಮಾರಿದರ ಕೈಲಾಸ ಕಾಲು ಜಾರಿದರ ಕೈಲಾಸನಾರೆಯ ಮನವು ಜಾರಿದರ ವನವಾಸ ನಾರಿಯ ಮನವು ಜಾರಿದರ ವನವಾಸ ನಾರಿಯ ಮನವು ಜಾರಿದರ ವನವಾಸ ಶಿವ ಸಂಪದೇ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ ಗವಾಯಿ ಹಾಡಿದ್ರೆ ಚಪ್ಪಲಿ ಪಪ್ಪಲಿ ಅದೇನು ರೊಕ್ಕ ರೂಪಾಯಿ ಖರ್ಚಾಗದ ಕೊಡೋದ ಸುಮ್ಮ ಅದಕ್ಕಿಂತ ಚಪ್ಪಾಳಿ ಹೊಡೆದು ಅದಕ್ಕಿಂತ ಸಮಾಧಾನ ಆಗ್ತದೆ. ನೀವೆಲ್ಲ ಹೊಡಿತಿದ್ರಿ ಕರೆ ನಾನ ಹೇಳ್ಬಿಟ್ಟು ನಿಮ್ಗೆ ಅಗಳೆ ಸುಮ್ ಕುಂದ್ರಿ ಅಂತ ಸುಮ್ಮನೆ ಕೂತು ಬಿಟ್ರಿ ನೀವು. ಉಳುವಿ ಕ್ಷೇತ್ರವನ್ನ ಮುಗಿಸ್ಕೊಂಡು ಧಾರವಾಡ ಜಿಲ್ಲೆಯೊಳಗ ಇರ್ತಕ್ಕಂಥ ಬೆಳವಡಿ ಅನ್ನುವಂತ ಊರಿಗೆ ಬರ್ತಾರೆ ಮಡಿವಾಳಪ್ಪನವರು. ಶಲವಡಿ ಬೆಳವಡಿ ಅಂತ ಎರಡು ಊರು ಅದಾವ. ಆ ಬೆಳವಡಿ ಊರಿಗೆ ಬರ್ತಾರ. ಒಂದು ಮಲ್ಲಿಕಾರ್ಜುನ ಗುಡಿ ಇತ್ತು. ಆ ಮಲ್ಲಿಕಾರ್ಜುನ ಗುಡಿ ಮಡಿವಾಳಪ್ಪನವರ ಕೀರ್ತಿ ಅಷ್ಟೊತ್ತಿಗಾಗಲೇ ಸುದ್ದಿ ಹಬ್ಬಿ ಬಿಟ್ಟಿತ್ತು. ನಮ್ಮೂರಿಗೆ ಒಬ್ಬ ಮಹಾತ್ಮ ಬಂದ ಜನ ನೋಡಕ್ ಬರಾಕಂತ ಸುದ್ದಿ ನಿಮಗೆ ಆಶ್ಚರ್ಯ ಹೇಳ್ತೀನಿ. ಆ ಊರಿನ ದೈವಕ್ಕೆ ಹೇಳ್ತಾರ ಅವರು, ಬರೇ ದೇವಸ್ಥಾನ ಕಟ್ಟಿ ಬಿಡಬೇಡ್ರು, ಈ ದೇವಸ್ಥಾನದಾಗ ದಾಸೋಹ ನಡೀಲಿ ಅಂತಂದ್ರು. ಬಂದವರು ಹಸ್ಕೊಂಡು ಹೋಗ್ಬಾರ್ದಪ್ಪ, ಇಲ್ಲಿ ದಾಸೋಹ ನಡೀಲಿ. ನೋಡ್ರಿ, ಮನುಷ್ಯನ ಜೀವನದೊಳಗ ಎಲ್ಲ ಶರಣರು ಮಹಾತ್ಮರು ಎಲ್ಲರೂ ಕೂಡ ದಾಸೋಹದ ಗುಣನೇ ಹೇಳ್ಕೊಟ್ರು ಈ ಜಗತ್ತಿಗೆ. ಮನುಷ್ಯನ ಜೀವನದಾಗ ದಾನ ಅನ್ನೋದು ಒಂದಿಷ್ಟು ಕೈ ಇರಬೇಕು. ಸಂಸಾರಿಕರ ಬದುಕಿಗೆ ದಾನ ಅನ್ನೋದು ಇರಬೇಕು. ಇಲ್ಲಿಲ್ಲ ಅಂತಂದ್ರೆ ಬದುಕು ನಡೆಯಂಗಿಲ್ಲ. ಈ ನಾಡಿನೊಳಗ
ದಾನಿಗಳ ಆಗಿ ಹೋಗ್ಯಾರ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳದಾವ. ಆದ್ರೆ ಮನುಷ್ಯನಿಗೆ ಕೊಡೋದಕ್ಕಿಂತ ತಗೊಳ್ಳೋದು ಹೆಚ್ಚು. ನಮಗೆ ಕೊಡೋದು ಅನ್ನೋದು ನಮಗ ತ್ರಾಸ ಅನಿಸ್ತದೆ. ನಿಮ್ಮೂರಾಗಲ್ಲ, ನಮ್ಮ ಕಡೆ ಸುದ್ದಿ ಹೇಳಕತ್ತೀನಿ. ಮನುಷ್ಯಾಗಿ ಹಿಂಗ್ ಒಂದಿಟ್ಟು ಏನಾರ ಪುರಾಣ ಪುಣಿಕತಿ ನಡೆದೈತಿ ಅಂದಗಳೇನೆ ನಾನು ಒಮ್ಮೂರಿಗೆ ಪುರಾಣಕ್ಕೆ ಹೋಗಿದ್ದೆ. ನಾನು ಹೆಂಗೆಲ್ಲ ಅನುಭವ ಆಗ್ತಾವ ಹೇಳ್ತೀನಿ ನಿಮಗೆ. ನಾನು ಪುರಾಣಕ್ಕೆ ಹೋಗಿದ್ವಿ. ಹೋದಗಳೇನೆ ಅವ್ರ ಕಮಿಟಿ ಅವರು, ಯಪ್ಪ ನಾಳೆಗೆ ಒಂದ್ಸರ ಮುಂಜಾನೆ ಜಲ್ದಿನೇ ರೆಡಿ ಆರಿ ಅಂದ್ರು. ಯಾಕ ಅಂದೆ, ನಮ್ಮ ಊರಾಗ ಒಬ್ರು ಗೌಡ್ರು ಅದಾರ್ರಿ, ಮಾಲಿ ಪಾಟೀಲ್ ಗೌಡ್ರು ಅದಾರ, ಅವ್ರ ಮನೆಗೆ ಹೋಗ್ಬೇಕು. ನಾವ್ ಯಾಕೆ ಬರ್ಬೇಕ್ರಿ ಅಂತ ನಾವು, ಇಲ್ಲ ಅಲ್ಲಿ ಒಂದತ್ತಲ್ಲಿ ನೀವು ಬರ್ಬೇಕು. ನಾವೇನ್ ಮಾಡಿದ್ವಿ, ದೊಡ್ಡ ಗೌಡ್ರ ಮನೆಗೆ ಕರ್ಕೊಂಡು ಹೊಂಟ್ರ ನಮಗೊಂದು 500 ರೂಪಾಯಿ ಕೊಡ್ತಿರ್ಬೇಕಂತೇಳಿ ಅಗದಿ ನಾವು ಇಸ್ತ್ರಿ ಹೊಡೆದು ಅಂಗಿ ಹಾಕೊಂಡು ನಮ್ಮ ಬಸವ ನಾನು ಟಾವೆಲ್ ಹಾಕೊಂಡು ನಾವು ಹೋದ್ವಿ. ಇವರು ಕರ್ಕೊಂಡು ಹೋದ್ರ ಕಮಿಟಿ ಅವ್ರು ಹೋಗಿ ಗೌಡ ತೂಗು ಮನ್ಸದ ಮ್ಯಾಗ ಕುಂತಿದ್ದ. ಗೌಡ್ರ ಅಂದ್ರು, ಯಾಕೆ ಬಂದ್ರಿ ಇಲ್ಲೇ ಮುಂಜಾನೆ ಅಂತಂದ ಅವ. ಮತ್ತ 3 ದಿನ ಆತ್ರಿ ಊರಾಗ ಪುರಾಣ ಚಲುವಾಗಿ, ವರ್ಷ ಹಚ್ಚಂಗ ಪುರಾಣ ಹಚ್ಚಿವ್ರಿ ಅಂತಂದ್ರು. ನಮ್ಮ ಊರಾಗ ಪುರಾಣ ಹಚ್ಚಿದ್ರೆ ಯಾ ಮಗನ ಕೇಳಿ ಹಚ್ಚಿದ್ರಲೇ, ಯಾ ಮಗ ಹಚ್ಚಂದಿದ್ದ ಅಂದವ. ಅವು ಇಲ್ರಿ ನೀವು ಇದ್ದಿದ್ದಿಲ್ಲ ಊರಾಗ, ಹಚ್ಚಂಗ ಹಚ್ಚಿದೇವ್ರಿ. ಹೇಳಕ್ ಯಾ ಮಗ ಬಂದಾನ ಅಂದವ. ಹಿಂದ ನಿಂತಿನ ಹೇಳಕ್ ಯಾ ಮಗ ಬಂದಾನ ಅಂದ್ಗುಳೆ. ಹಿಂದ ನಿಂತೀನಿ, ಮುಂದೆ ಹೋಗಿ ನಿಂತೆ. ಮತ್ತೆ ಆಟ ಮಾತಾಡಕತ್ತಾನ ಇಲ್ಲಿ ಕರ. ಮತ್ತೆ ಏನ್ರ ಬೈದ್ರಿ ಏನ್ ಮಾಡೋರು ನೀವು? ಮುಂದೆ ಬಂದು ಕೈ ಕಟ್ಕೊಂಡು ನಿಂತೆ. ಯಾವ್ರ ಕಣ್ ಕಿಸದು. ನಮ್ಮ ಊರು ಹೆಂಗ್ರಿ, ಮುದ್ದೇಬೇಳ ತಾಲೂಕ 4 ವಾರ್ಡ್. ನಿಮ್ಮ ಮನ್ಯಾಗ ನಿಮ್ಮ ಅವ್ವ ಅಪ್ಪ ಏನೋ ಉದ್ಯೋಗ ಕಲಿಸ್ಲಿಲ್ಲ ನಿನಗ? ಇಲ್ರಿ, ಏನೋ ಕಲಿಸ್ಲಾರಕ್ಕೆ ಇದನ್ನ ಮಾಡಕತ್ತೀನಿ. ಆಯ್ತಾಯ್ತು, ಒಬ್ಬ ಯಾವರ ಮ್ಯಾಕ್ ಬಾ ಅಂದು ಇನ್ನವಾಗ 1000 ನೋಟ 500 ನೋಟ್ ಇದ್ದು ನೋಡ್ರಿ, ಹಳೆ ನೋಟ. ಈ ಬನೇನ ಕಿಸೆದಾಗ ಇಂಥ ಪೆಂಡಿ ತಗದ. ನಾ ಅಂದ್ಯ ಬೈದ್ರ ಬೈಲಿ, ಅವ್ರಿಗೊಂದು 5,000 ಕೊಟ್ಟು ನನಗೊಂದು 1000 ಕೊಟ್ರೆ ಚಲೋ ಆಗತ್ತ ನಾ ಮಾಡಿದ್ವಿ. ಅವ ಏನ್ ಮಾಡ್ಯಾರ ಗಂಡಸ, ಬುಡಕ್ 1000 ನೋಟ, ಒಳಗ 500 ನೋಟ, ನಡಬರ್ಕ್ 51 ನೋಟ್ ಇಟ್ಟಾನ ಅವ ಗಂಡಸ. ಅಟ್ಟ ಮಾತಾಡಿ ಅಟ್ಟ ಪೆಂಡಿ ತೆಗೆದು ಅವ್ ಕೊಡ್ಬೇಕೇಟು 50 ರೂಪಾಯಿ ಕೊಟ್ಟ ಕಮಿಟಿ ಅವ್ರಿಗೆ. ಕೊಟ್ಟ ಏನಂದ, ಜಾತ್ರೆ ಮುಗಿದಿಂದ ಲೆಕ್ಕ ಕೊಡ್ಬೇಕು ಮಗನೇ ಅಂದ ಅವಂಗ. ಆಯ್ತಂತ ಹೇಳಿ ಅವ್ರ ಮನೆ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಬರುದಕ್ಕನೆ ಅವ್ರ ಮನ್ಯಾಗ ಹೋಗ್ಬೇಕು ಕೆಲಸ ಮಾಡೋ ಹೆಣ್ಮಗಳು. ಅಲ್ಲೇ ಅವ್ರ ಮನೆ ಮುಂದೆ ಒಂದು ಸಣ್ಣ ಕೂಲಿ ಇತ್ತು, ಕೂಲಿಯಾಗಿತ್ತು. ಯಪ್ಪ ಬರ್ರಿ ಅಂತ ಕರೆದ್ಲು. ನಾ ಹೋಗಿ ಕುಂತ್ಯ, ಹಾಸಾಕು ಏನೂ ಇಲ್ಲ ಆಕಿನ ಮನ್ಯಾಗ. ತಂದ ಒಂದು ಒಗದ ಸೀರೆ ಹಾಸಿ ನಾನು ಕುಂದ್ರಿಸಿದ್ಲು. ಯಪ್ಪ ನಾನು ಭಾಳ ಬಡಿವೇದೀನಿ ಅಂತೇಳಿ ಒಳಗೆ ಹೋಗಿ 100 ರೂಪಾಯಿ ತೊಗೊಂಡು ಬಂದು ಕಮಿಟಿಯವ್ರ ಕೈಯಾಗ ಕೊಟ್ಟು ಏನಂದು, ನಮ್ಮ ಊರಾಗ ವರ್ಷ ಪುರಾಣ ನಡೀಲ್ರಿ ಅಂತಂದು. ನಾ ಅಂದ್ಯ ಅದು ಊರು ಸಾವುಕಾರ ಅಂತ ಅದು ಅಂತಾರ. ಅವ 50 ಕೊಟ್ಟಾನ. ಅವನ ಮನ್ಯಾಗ ಕೆಲಸ ಮಾಡಕ್ಕೆ ಇಕ್ಕಿ ಏಟ್ ಕೊಟ್ಲು, 100 ರೂಪಾಯಿ ಕೊಟ್ಲು. ಮತ್ತು ಸಾವುಕಾರ ಯಾರು ಹತ್ತಿರಿ ನೀವು? ಯಾರು ಸಾವುಕಾರ ಹತ್ತಿರಿ ಹೇಳಿ? ರೊಕ್ಕ ಇದ್ರೆ ನಡೆಯಂಗಿಲ್ಲ, ಕೊಡುವಂತ ಗುಣ ಇರಬೇಕು. ನೋಡ್ರಿ, ಆಶ್ಚರ್ಯ ಹೇಳ್ತೀನಿ, 1 ರೂಪಾಯಿಗೆ ಹೋಗುದು, 1 ರೂಪಾಯಿಗೆ ಮುಗಿಯುದು, 100 ರೂಪಾಯಿ ನಾವು ಕಳ್ಕೊಂತೀವಿ, ನಮಗೆ ಗೊತ್ತಾಗಂಗಿಲ್ಲ. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಪ್ರವಚನಕ್ಕೆ ನಾವು ವಿರಮಿಸ್ತೇನೆ. ನಮ್ಮ ಊರಾಗ ಒಬ್ಬ ಜಿಬ್ಬಿದ್ದ. ಕೆಟ್ಟ ಜಿಪ್ಪುಗಳು ಇರ್ತಾವು. ಈ ನೋಡ್ಬೇಕು ಥೋಡೆ ಮಂದಿ ನೀವು, ಕೆಲವು ಮಂದಿಗೆ ಒಂದೊಂದ್ರ ಮ್ಯಾಗ ಹಪ್ಪೆಪ್ಪಿರ್ತಾವ. ಕೆಲವು ಮಂದಿ ರೊಕ್ಕದ ಮ್ಯಾಗ, ಕೆಲವು ಮಂದಿ ಬಂಗಾರದ ಮ್ಯಾಗ, ಕೆಲವು ಮಂದಿ ತುಪ್ಪದ ಮ್ಯಾಗ, ಕೆಲವು ಮಂದಿ ರೊಟ್ಟಿ ಮ್ಯಾಗ, ಹಿಂಗೆಲ್ಲ ಒಂದೊಂದ್ರ ಮ್ಯಾಗ ಒಂದೊಂದು ಹಪ್ಪೆಪ್ಪಿರ್ತಾವ. ನಮ್ಮ ಕಡೆ ನೀವು ಈ ಕಡೆ ಹೆಂಗೈತಿ ಗೊತ್ತಿಲ್ಲ, ನಮ್ಮ ಕಡೆ ನೋಡ್ಬೇಕು ನೀವು. ಕುಣಿಗೆ ಹೋಗಾಕ ಬಂದಿರ್ತಾವ, ಒಟ್ಟು ಮನೆ ಹಿರ್ತಾನ ನನ್ನ ಕೈಗ ಬೇಕತ್ತಾವ ಮುದುಕರು. ಈ ಟಿಜೂರಿಯಾಗ ರೊಕ್ಕ ಇಟ್ಟು ಇಲ್ಲಿ ಉಡ್ದಾರಕ್ಕ ಆ ಟಿಜೂರಿ ಚಾವಿ ಎಳಿ ಬಿಟ್ಕೊಂಡಿರ್ತಾವ. ಹೊಂಟ್ರ ಗಿಲಕ್ಕೆ ಎತ್ತು ಹೊಟ್ಟಂಗ ಅಕ್ಕಾವ. ಆ ಮನೆಯ ಮಕ್ಕಳು ಮೊಮ್ಮಕ್ಕಳು ಅಪ್ಪ ಒಂದಿಷ್ಟ ಚಾವಿ ಕೊಡು ಅಂದ್ರೆ ಹೊಟ್ಟೆ ಚಾವಿ ಕೊಡಲ್ಲವ. ಆ ಸೊಂಟನೆ ತಗೊಂಡು ಟಿಜೂರಿ ಬಲಿ ಐತಾವ್ರಿ, ಸೊಂಟನೆ ತಗೊಂಡು ಟಿಜೂರಿ ಬಲಿ ಒಯ್ದು ಅಲ್ಲೇ ತೆಗೆದು ಅಲ್ಲೇ ಕೊಡೋದು ಮಾಡಿ. ಏನು ಮಾಡೋದು? ಹಪೆಪ್ತನ ಮಾಡಿ, ಜಿಬ್ತನ ಮಾಡಿ ಮಾಡೋದೇನು? ಏನು ಹೊತ್ಕೊಂಡು ಹೋಗ್ತೀವಿ ನಾವು ಈ ಭೂಮಿಯಿಂದ ಹೋಗೋ ಮುಂದಾಗ? ನಮ್ಮ ಊರಾಗ ಒಂದು ಜಿಪ್ಪುಣಿತ್ತು, ಕಟ್ಟು ವಿಚಿತ್ರ ಜಿಪ್ಪುಣಿತ್ತು. ಚಲೋ ಒಂದು 20 ಎಕರೆ ಆಸ್ತಿ ಇತ್ತು. ಹೊಟ್ಟೆ ಮಕ್ಕಳಾಗಿದ್ದಿಲ್ಲ. ಒಂದು ದಿವಸ ಅವ್ನು ಹೇಳ್ತೇನಂದು, ನಮಗ ಮನಾರ್ ದೇವ್ರ ಆಸ್ತಿ ಕೊಟ್ಟಾನ, ರೊಕ್ಕ ಕೊಟ್ಟಾನ, ನಮ್ಮ ಹಣೆ ಬರಕ್ ಮಕ್ಕಳಾಗೋಲ್ಯಾವ, ನಮ್ಮ ಮನೆ ದೇವ್ರ ಕೂಡಲು ಸಂಗಮನಾಥ, ಹೋಗಿ ಒಮ್ಮೆ ಒಂದು ಅಭಿಷೇಕ ಮಾಡಿಸಿ ಬರ್ರಿ ಅಂತ ಅಂದ್ಲಕ್ಕಿ. ಇವ ಏನಂದ, ಶಾಣೆ ಕದಿ ನೋಡಿ, ಸಂಗಮಕ್ಕೆ ಹೋಗಿ ಬರ್ಬೇಕಾದ್ರೆ 500 ಖರ್ಚಕ್ಕ 500 ಹೋಗ್ತಾವ. 500 ಯಾರು ಕೊಡ್ತಾರ ಅವನ್ನ? ಆಕಿ ಅಂದ್ಲು, ದೇವ್ರಿಗೆ ಹೋಗಾಕು ರೊಕ್ಕ ಎಣಸುದ, ಮತ್ತು ಬಾಳೆ ಮಾಡೋದ್ರ ಎದಕ್ಕ, ಬದುಕು ಮಾಡೋದ್ರ ಎದಕ್ಕ, ನಾವು ಒಟ್ಟೆ ಹೋಗಲ್ಲ ಅಂದ. ಆಕಿ ಅಂದ್ಲು, ನಿನ್ನ ಹಣ ಎತ್ಲಿ ಹಿಂಗೆ ಹೋಗ್ನಿ ಅಂತೇಳಿ ಆ ಗಂಡನ ಕೈ ಬಿಟ್ಟು ಬಡ ಹೊಲದ ಕೆಲಸಕ್ಕೆ ಹೋದ್ಲು. ಸಂಜೆ ಮುಂದೆ ಆಕಿ ಕೆಲಸ ಮುಗಿಸ್ಕೊಂಡು ಬಂದ್ಲು ಮನೆಗೆ. ಬರೋದಕ್ಕೆ ನೀವು ಗಂಡ, ನೀ ಏನ ಅಂದ್ಯಲ್ಲ, ಏನಾರ ಅಂದೆ ಅಂದ್ರೆ ನೋಡು ಬುದ್ಧಿ ಬಿಡ್ತೀನಿ ಅಂದವ್. ಸುಮ್ಮನೆ ಕುಂತ
ಇಲ್ಲ ನಾಳೆಗೆ ಸಂಗಮಕ್ಕೆ ಹೋಗ್ತೀನಿ ಅಂದ. ಮುಂಜಾನೆ ಒಲ್ಲೆಂದಿ ಈಗ ಯಾಕೆ ತಯಾರಾದಿ? ನಾ ಏನು ಹೋಗೋ ಮಗ ಅಲ್ಲ, ನಮ್ಮ ಓಣ್ಯಾಗ ಲಾಸ್ಟ್ ಮನೆ ಅಂದು ಒಂದು ಸಣ್ಣ ಹುಡುಗನ ಜವಳ ಇಟ್ಕೊಂಡಾರ ನಾಳೆಗಲಿಗೆ. ಹೆಂಗೂ ಗಾಡಿ ಮಾಡ್ತಾರ, ಊಟಕ್ಕೆ ಊಟ ಇರ್ತೈತಿ, ಗಾಡಿ ಇರ್ತೈತಿ, ನಾ ಹೋಗಿ ಬರ್ತೀನಿ ಅಂತ. ಆಕಿ ಅಂದ್ಲು, ನಿನ್ನ ಹಣೆ ಬಾರದಾಗ ಚಲೋ ಗಂಟೆ ಬಿದ್ದು ಹೋಗಿ ನೀ ನನಗಂತ ಹೇಳಿ ಆಯ್ತು ಹೋಗಂತ. ಅವ್ರು ಕರಿಲಿಕ್ಕೆ ಹೆಂಗ ಅಂದ್ಲಕ್ಕಿ. ಓಣ್ಯಾನ ಮಾತ, ಅವ್ರು ಕರೆದ್ರು ಹೋಗ್ತೀನಿ, ಕರಿಲಿಕ್ಕೆ ಹೋಗ್ತೀನಿ, ಅಟ್ಟು ಬಂಡ ಇರ್ತಾವು. ಕರೆದ್ರು ಹೋಗ್ತೀನಿ, ಕರಿಲಿಕ್ಕೆ ಹೋಗ್ತೀನಿ ಅಂತೇಳಿ ತಾನೇ ಕರಿಲಾರ್ದೆ ಮುಂಜಾನೆ ಹೋದ, ರೆಡಿಯಾಗಿ ದೋತ್ರ ಪಾತ್ರ ಉಟ್ಕೊಂಡು ಹೋದ. ನಮ್ಮ ಕುಳ್ಳು ಸಂಘ್ರೆ ಇಲ್ಲಿ ಸೊಲ್ಲಾಪುರ ಬಲ್ಲಿ ಸಂಘ ಅಲ್ಲ, ನಮ್ಮ ಬಲ್ಲಿ ಕುಳ್ಳು ಸಂಘ ಐತಿ, ನೀವು ನೋಡ್ರಿ ನಿಲ್ಲ ಕಡೆ. ಅಲ್ಲಿ ಯಾರು ಬಂದಿದ್ರು ಗೊತ್ತಿರ್ತೈತಿ. ಅಲ್ಲಿ ಏನು ಮಾಡ್ತಾರ, ಹೊಳೆಯಾಗ ಸ್ವಾಮಿಗಳು ನಿಂತಿರ್ತಾವ ನಮ್ಮಂತಾವು. ಅವ್ರು ತಲೆ ಮ್ಯಾಗ ಪಾದ ಇಟ್ಟು 3 ಸರಿಗೆ ನೀರು ಹಾಕ್ತಾರ. ತಲೆ ಮ್ಯಾಗ ಪಾದ ಇಟ್ಟು 3 ಸರಿಗೆ ನೀರು ಹಾಕ್ತಾರ. ಅವ್ರಿಗೆ ಏಟಾರ 10 ರೂಪಾಯಿನೋ 5 ರೂಪಾಯಿನೋ 1 ರೂಪಾಯಿನೋ ಹಿಂಗೇನ ಕೊಡ್ಬೇಕು. ಇದು ಹೋಗಿ ಎಲ್ಲರೂ ಸಂಗಮಕ್ಕೆ ಹೋದ್ಗಳೇ ಎಲ್ಲರೂ ಜಳಕ ಮಾಡಕ್ ಹೋಗ್ತಾರ. ಇವ ಏನು ಮಾಡ್ದ, ಯಾಕೆ ಜಳಕ ಮಾಡ್ಲಿ, ಮನ್ಯಾಗ ಮಾಡೇ ಬಂದಿನಲ್ಲ ಅಂತಿವ. ಅಂದ್ರ ಸ್ವಾಮಿಗೆ ಹೋಗಿ ಪಾದ ಇಟ್ಟು ನೀರು ಹಾಕಿದ್ರೆ ದಕ್ಷಿಣ ಕೊಡ್ಬೇಕಲ್ಲ ಅವಂಗ. ಒಬ್ಬ ಅಡಮುಟ್ಟ ಮನುಷ್ಯ ಇವ್ನು ತೊಗೊಂಡು ಹೋಗಿ ಕುಂದ್ರಿಸಿ ನೀರು ಹಾಕ್ಸ್ಬಿಟ್ಟ. ಸಾಯಿ ಹೊಡೆದಿ ಅಪ್ಪು ಅಂದಿವ. ಮುಂದೆ ಈಸಾಡಿ ಬಂದ ಅವ್ರ ಸ್ವಾಮಿಗಳಿದ್ರು ಅಟ್ಟೆ ಕುಂತ್ರು. ನೋಡ್ರಿ, ನೀವು ಒಂದು ಮಾತು ಹೇಳ್ತೀನಿ ನಿಮ್ಗೆ, ನೀವು ಒಂದ ಮನೆ ಅಂದುಂಡು ಇಟ್ಟು ಶಾಣ್ಯರು ಇರ್ತೀರಿ, ಹೌದಾ? ನಾವು ದಿನ ಏಸ್ ಮನೆದು ಉಣ್ತೀವಿ, ನಾವೆಟ್ಟು ಶಾಣ್ಯರು ಇರ್ಲಕ್ಕೆ. ಒಂದ ಮನೆದು ಉಂಡ ಇಟ್ಟು ಶಾಣ್ಯರು ಇರ್ತೀರಿ, ದಿನ ಸ್ವಾಮಿ 108 ಮನೆ ಉಣ್ಣೋದು, ಇದು ಎಷ್ಟು ಶಾಣ್ಯರು ಇರ್ಲಕ್ಕಿಲ್ಲ ಹೇಳ್ರಿ ನೀವು. ಅದು ಏನು ಮಾಡ್ತು, ಇದು ಈಸಾಡಿ ಎಲ್ಲ ಬರುತ್ತಲ್ಲ, ಸುಮ್ಮನೆ ಕೂತಾವ. ಬಂದು ಸೌಕಾಸ ಹೆಂಗಾರ ಮಾಡಿ ಹೋಗ್ಬೇಕು, ಈ ಸ್ವಾಮಿ ಹೊಟ್ಟೆ ರೊಕ್ಕ ಕೊಡಬಾರ್ದು ಅಂತೇಳಿ ಈ ಜಿಪುಂಡ್ರಿಗೆ ನೆವ ಬಾಳ, ತುಂಟು ನೆವ ಬಾಳ. ಸ್ವಾಮಿ ಸೌಕರ ಭಾಳ ತಾತು, ನಾನು ದಕ್ಷಿಣ ಕೊಡಪ್ಪ. ಅಪ್ಪರ, ನಾ ಎಲ್ಲ ದಕ್ಷಿಣ ಕೊಡ್ತಿದ್ದೆ, ಕರೆ ನಾ ಕೊಟ್ಟ 10 ರೂಪಾಯಿದಾಗ ಒಂದು ಚಹಾ ಬರುದಿಲ್ಲ, ನೀವು ಏನು ಮಾಡೋರು, ಏನು ಮಾಡ್ಬೇಕಪ್ಪ, ನಮ್ಮ ಹಣೆ ಬಾರಿ ಹೆಂಗೈತಿ. ಅಪ್ಪರ, ಒಂದು ಕೆಲಸ ಮಾಡ್ರಿ, ಈ ಯುಗಾದಿ ಅಮಾವಾಸ್ಯೆ ಆದ 10 ದಿನಕ್ಕೆ ನಮ್ಮ ಊರಾಗ ಜ್ವಾಳದ ಸುಗ್ಗಿ ಆಗುತ್ತಾ, ಜ್ವಾಳ ಬೆಳಿತೀನಿ, ಚಲೋ ಜ್ವಾಳ ಬೆಳಿತೀನಿ, ಒಂದು ಚೀಲ ಜ್ವಾಳ ಕೊಟ್ಟು ಬಿಡ್ತೀನಿ ಅಂದಿವ. ಇವಂದೇನು ಐಡಿಯಾ, ಅವ ನಮ್ಮೂರು ಕಂಡಬಿಟ್ಟು ದೂರ ಐತೆ, ಅವ ಬರಂಗಿಲ್ಲ, ನಾ ಕೊಡಂಗಿಲ್ಲ, ಈ ಸದ್ದು ಹೋಗ್ಬಿಡ್ತೀನಿ, ಕಡ್ಯಾಕ್ ಹಾಕ್ತೀನಿ ಅಂತ ಒಂದು ಸುಳ್ಳು ಹೇಳ್ಬಿಟ್ಟ. ಅವ ಸ್ವಾಮಿಗಳು, ಯಪ್ಪ ಚಹಾ ಕುಡಿತೀನಿ, ಹ್ಞೂನ್ರಿ ನಿಮ್ಮ ಆಶೀರ್ವಾದ ಅಂದ. ಆ ಸ್ವಾಮಿಗಳ ಇವಂಗೆ ಇಡ್ಲಿ ತಿನ್ನಿಸಿ ಚಹಾ ಕುಡಿಸಿ ಎಲ್ಲ ಮಾಡಿದ್ರು. ಮಾಡಿ ಅವ್ರು ಇದು ಎಡ್ ಶಾಣೆ ಇರ್ಬೇಕು, ಅವ್ರು ಇವನ್ಕಿಂತ ಶಾಣ್ಯರಿದ್ರು. ಇದಕ್ಕೆ ಚಹಾ ನಾಷ್ಟ ಮಾಡಿಸೋದ್ರಾಗೆ ಇದ್ರ ಅತ್ತ ಪತ್ತ ಇದ್ರ ಮನಿ ಬಾಜು ಮನಿ ಏನು ಎಲ್ಲ ಬರ್ಕೊಂಡ್ಬಿಟ್ಟಿದ್ರು ಅವ್ರು. ಇದು ಎಲ್ಲ ಮುಗಿಸಿ ಊರಿಗೆ ಬಂದುಗಳೇ ಹೇಳಿ ಕೇಳಿದ್ಲು, ಹೆಂಗಾತು? ಸಂಗಮನಾಥ್ ಇಡ್ಲಿ ತಿನ್ನಿಸಿದ್ ನನಗ ಅಂದಿವ. ಹೇಳ್ತಂದು, ಯಾರ ಬಕ್ರ ಸಿಕ್ಕದ ಇದಕ್ಕೆ ಬಲಿ ಹಾಕ್ಯ ನೀವ ಅಂತಂದ್ಲಕ್ಕಿ. ಮುಂದೆ ಯುಗಾದಿ ಅಮಾವಾಸ್ಯೆ ಆದ 8 ದಿನಕ್ಕೆ ಸ್ವಾಮಿಗಳು ಬಂದ ಬಿಟ್ರು. ನೀವು ಹೊರಗೆ ಹೋಗಿದ್ದ ಯವ್ವ ಅಂತ ಒದರಿದ್ರು ಬಾಕಲ್ದಾಗ ಬಂದು. ಆ ಹೆಣ್ಮಗಳಿಗೆ ಗೊತ್ತ, ನಮ್ಮ ಮನೆಗೆ ಯಾರು ಬರಲ್ಲ, ನನ್ನ ಕಡೆದವ್ರು ಬರಂಗಿಲ್ಲ, ಅವನ ಕಡೆದವ್ರು ಬರಂಗಿಲ್ಲ, ಊರನವ್ರಂತೂ ಮೊದಲು ಹೆಜ್ಜೆ ಇಡಂಗಿಲ್ಲ, ಸುಮ್ಮನೆ ಕೂತ್ಲಕ್ಕಿ. ಮತ್ತೊಮ್ಮೆ ಯವ್ವ ಅಂದ್ರು, ಬಂದು ನೋಡ್ತಾಳ ಸ್ವಾಮಿಗಳು. ಇಲ್ಯಾಕೆ ಬಂದ್ರಿ ಅಂದ್, ಯಾರು ನೀವು ಅಂತ ಕೇಳಿದ್ರಿ. ಯವ್ವ ಸಾವುಕಾರ ಅದ ನಾನು. ನೀವು ಯಾವ ಊರವ್ರಿ? ಕುಳ್ಳು ಸಂಘ ಸ್ವಾಮಿಗಳು. ಯವ್ವ ಈಗೇನು ಅನಿಸ್ತು, ನನ್ನ ಗಂಡ 6 ತಿಂಗಳಿಂದ ಹೋಗಿತ್ತು, ಎಲ್ಲಿ ಆರ್ತಿ ತಟ್ಟೆನ ರೊಕ್ಕ ಕುಳಿಗಳು ಮಾಡ್ಕೊಂಡ್ ಬಂದೈತನ, ಹಿಡ್ಕೊಂಡು ಹೋಗಕ್ಕೆ ಬಂದಾರ ತಗೊಂಡ್ಬಿಟ್ಲಕ್ಕಿ. ಗಾಬ್ರಿಗೆ ಬಿದ್ದು ಯಾಕ್ರಿ ಅಂತ ಕೇಳಿದ್ಲು. ಇಲ್ಲವಾ, ಎಂಥ ದಾನಸೂರ್ ಕರ್ಣದ ನಿನ್ನ ಗಂಡ ಅಂತಂದ್ಲು. ಅಂದ್ಗಳೇನೆ ಅಂದ್ಲಕ್ಕಿ, ನನ್ನ ಗಂಡ್ರಿ ಸಿದ್ದರಾಮ ಸಾವ್ಕಾರ ಮನೆ ಇದೆಯಲ್ಲ? ಹ್ಞೂನ್ರಿ ಇದೆ ರೀ. ಲಗ್ನದಲ್ಲಿ ಫೋಟೋ ತಂದು ತೋರಿಸಿದ್ದಕ್ಕಿ, ನೀವು ಇವನ ನೋಡ್ಕೊತ ಬಂದಿರ? ಹ್ಞೂ ಅಯ್ಯವ್ವ ಇವನ ಅಂದ. ಅಂದ್ಗಳೇನೆ ಏನಂದಾನ್ರಿ ನಿಮಗ? ಒಂದು ಚೀಲ ಜ್ವಾಳ ಕೊಡ್ತೀನಿ ಅಂದಾನ. ಅಂದ್ಗಳೇ ಹೆಣ್ಮಳಿಗೆ ನಗು ತಡಿಲಿಲ್ಲ. ಒಳಗೆ ಹೋಗಿ ಅಡಿಗೆ ಮನ್ಯಾಗ ಕ್ವಾಕ್ ಒಬ್ಬಾಕಿನ ಹಾಕ್ಬಿಡು. ಹುಚ್ಚು ಸ್ವಾಮಿ 18 ವರ್ಷ ಆಗೈತೆ ಲಗ್ನ ಮಾಡ್ಕೊಂಡು, ನನಗೊಂದು ಪೇಪರ್ ಮಡ್ಡಿ ಕೊಡಿಸಿಲ್ಲವ, ನಿನಗೊಂದು ಚೀಲ ಜ್ವಾಳ ಹೆಂಗೆ ಕೊಡ್ತಾನೋ, ಎಂಥವ್ರ ಮಾತು ನಂಗೆ ಬಂದಿ ನೀನು ಅಂತ. ಮುಂದೆ ಬಂದ್ಗಳೇ ಅವ ಹೊಲಕ್ಕೆ ಹೋದ. ಬಂದ ಈ ಸ್ವಾಮಿಗಳು ನೋಡಿದ್ಗಳೇನೆ ಅವ ಅಂದ, ಏನು ಮರೆ ಮನೆಗೆ ಬಂದು ಕೂತಾನಲ್ಲ ಅಂದವ. ಅವ್ನು ಹೊರಗೆ ಕರ್ಕೊಂಡ್ಬಂದು ಒಂದು ಸುಳ್ಳು ಹೇಳ್ದ, ಹಗೆದಾಗ ಹಾಕಿನಿ ಅಂತ ಹೇಳ್ದ. ನೋಡ್ರಿ, ಇವ ಕೊಡ್ಲಾರ್ದವ, ಅವ್ರು ಬಿಡ್ಲಾರ್ದವ್ರು ವರ್ಷದಾಗ ಒಂದು 8 ಸಲ ಬಂದ್ರು. ಇವ ಹೊಟ್ಟೆ ಕೊಡಂಗಿಲ್ಲ, ಅವ್ರು ಹೊಟ್ಟೆ ಬಿಡವಲ್ರು. ಇವ ಅವ್ರು ಬರೋದಕ್ಕೆ ಇವ ಒಂದು ಸುಳ್ಳು ಹೇಳ್ಕೊತೆ ನಿಂತು ಬಿಡವ. ನಿಮ್ಮ ಮುಂದೆ ಹೇಳ್ತೀನಿ, ಒಂದು ದಿವ್ಸ ಬ್ಯಾಸಿಗೆ ಟೈಮ್ ಅದು, ಹೆಣ್ಮಳ ಗೋಧಿ ಹಸನ್ ಮಾಡಾಕತ್ತಿದ್ಲು. ಇವ ನೀರು ಕಟ್ಟಿ ಬಂದು ಅಟ್ಟದ ಮ್ಯಾಗ ಮಕ್ಕೊಂಡಿದ್ದ. ಕಿಡಿಕ್ಯಾಗ ಕಂಡ್ರು ದೂರದ ಮ್ಯಾಗ ಸ್ವಾಮಿಗಳು. ಗಂಡಗ ಅಂದ್ರು, ಅವ್ರಿಗೆ ಏನು ಕೊಡೋದು ಕೊಟ್ಬಿಡು, ಯಾಕೆ ಅಡ್ಡಾಡ್ಸಕತ್ತಿ ಅವ್ರನ್ನ? ಬಂದ್ ನನ್ನ ಸ್ವಾಮಿ ಅಂದ. ಹ್ಞೂ ಬರಾಕತ್ತಾರ ಅಲ್ಲಿ. ಈಗ ಎಲ್ಲರೂ ಹೊಲಕ್ಕೆ ಹೋಗ್ಯಾರ ಊರನ್ ಮಂದಿ, ನಾವಿಬ್ರು ಕೂಡ ಒಂದು ನಾಟಕ ಮಾಡೋಣ ಅಂದ. ಏನು ಮಾಡೋದು? ಏನಿಲ್ಲ, ನಾ ಉಸಿರು ಬಿಗಿಡಿದ್ ಮಕ್ಕೊಂಡ್ಬಿಡ್ತೀನಿ, ಸತ್ತಂಗೆ ಮಾಡ್ತೀನಿ, ನೀ 4 ಹನಿ ಕಣ್ಣ ನೀರು ಹೋಗೋದು ಬಿಡು ಅಂದ.
ನೋಡ್ರಿ ನಮ್ಮ ಕಡೆ ಹೆಣ್ಮಕ್ಳಿಗೆ ಸತ್ತವ್ರ ಮುಂದೆ ಒಳ್ಳೋದಂದ್ರೆ ಹೋಳಿಗೆ ಹುಗ್ಗಿ ಉಣ್ಣಂಗೆ ಮಾಡ್ತಾವ. ನಮ್ಮ ಕಡೆ ಇಲ್ಲಿ ಹೆಂಗೈತೆ ಗೊತ್ತಿಲ್ಲ ನಮ್ಮ ಕಡೆ ನೋಡ್ಬೇಕು ನೀವು. ಈ ಗಾಂಡದಿರ ಸತ್ರ ಪಂಡದಿರ ಸತ್ರ ಹೆಂಗೆ ಹೇಳ್ತಾವಂದ್ರ ಯವ್ವಾ ನನ್ನ ದೇವ್ರು ಹೋತತಾವ. ನಮ್ಮ ಕಡೆ ಇದ್ದಾಗ ದೇವ್ ಇದ್ದಂಗೆ ಇರ್ತಾವ, ಹೋದ್ಗಳೇನೆ ನಮ್ಮ ದೇವ್ರು ಹೋತ ನಾ ಹ್ಯಾಂಗ್ ಮಾಡ್ಲಿ ಅಂತ. ನಿಮ್ ಮುಂದೆ ಹೇಳ್ತೀನಿ, ಆ ಹೆಣ್ಮಗಳು ಬಡ 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 ಗೋಧಿ ಸರಿಸಿಟ್ಟು ಇದು ಕರ್ರಗ ಲಟ್ಟು ಹಟ್ಟಿ ಬಕೊಂಬಿಡ್ತು ಕರ್ರಗ ಇವತ್ತಿ ಹಚ್ಚಿ ಅಳಕ್ ಚಾಲು ಮಾಡಿದ್ವಿ. ನನ್ನ ದೇವ್ರು ಹೋತ ನಾ ಹ್ಯಾಂಗ್ ಮಾಡ್ಲಿ ಅಂತ ಹೇಳಕತ್ತು. ಸ್ವಾಮಿಗಳು ಬಂದ್ರು, ಬರೋಣ ಯವ್ವ ಸಾವುಕಾರ ಎಲ್ಲಿದಾನ, ಅಪ್ಪಾರ ಜ್ವಾಳ ಜ್ವಾಳ ಅನ್ಕೊಂತೆ ಹಾರ್ಟ್ ಅಟ್ಯಾಕ್ ಆತ್ರಿ ಸತ್ತನ್ರಿ ಅಂದ್ಬಿಟ್ಲಿಕ್ಕಿ. ಒಳಗ್ ಬಂದು ನೋಡಿದ ಗುಳೆ ಸತ್ನ ಯವ್ವ. ಹ್ಞೂನ್ರಿ ಯವ್ವ, ನಾನೊಂದು 4,000 ರೂಪಾಯಿ ಹಾಳು ಮಾಡ್ಯ ನೀವು ಕುರ್ಸಾಲ್ಯ, ನೀ ಡೈರಿ ಬುಕ್ಕ ತಾ ತಂಗಿ, ಈ ಮಗನ ಮಣ್ಣು ಕೊಟ್ಟು ಎಲ್ಲ ಮಣ್ಣು ಖರ್ಚು ನಾನೇ ಕೊಟ್ಟು ಹೋಗ್ತೀನಿ, ಇನ್ನೊಂದು 10,000 ಸಾಲ ಆಗೋದಕ್ಕೆ ಮಣ್ಣು ಖರ್ಚು ನಾನೇ ಕೊಡ್ತೀನಿ ಅಂದ್ರ ಅವ್ರು. ನಿಮ್ ಮುಂದೆ ಹೇಳ್ತೀನಿ, ಎಲ್ಲ ಡೈರಿ ಸಿಕ್ಬಿಡ್ತು, ಎಲ್ಲ ಬೀಗರಿಗೆ ಬಿಜ್ಜರಿಗೆ ಫೋನ್ ಹಚ್ಚಿ ಸಿದ್ಧಾಸತ್ತ ನೀ ಕೂಡು ನಾ ಕೂಡು ಎಲ್ಲರೂ ಕೂಡಿದ್ರು, ಹೆಣ ತೊಳೆದ್ರು ಗೂಟಕ್ಕೆ ಬಡದ್ರು. ಅಕ್ಕಿ ಅಳಕತ್ತಾಳ, ಇಂಥ ಊರು ಪಾವಣ್ಯಾರು ಬಂದಾರ ನೋಡು ಒಂದ್ಗಳೇ ಉಸುಲು ಬಿಗಿದು ಗುಡ್ರಕ್ಕ ಮಾಡವ ಅಲ್ಲೇ ಬಿಡ್ತಾವ. ಊರಾನ ಮಂದಿ ಈ ಕಡೆ ಹೆಂಗೈತಿ ಗೊತ್ತಿಲ್ರಿ, ನಮ್ಮೂರ್ ಕಡೆ ಒಂದ್ ರಾತ್ರಿ ಹೆಣ ಇಟ್ರ 1 ಎಕರೆ ಹೊಲನ ಮಾರ್ಬೇಕವ. ಒಂದ್ ರಾತ್ರಿ ಹೆಣ ಇಟ್ರಂದ್ರ 1 ಎಕರೆ ಹೊಲನ ಮಾರ್ಬೇಕವ. ಆ ಊರಾನ ಮಂದಿ ಶಿರಾ ಉಪ್ಪಿಟ್ಟು ಮಾಡಿಸಿದ್ರು, ಉಣ್ಣವ್ರು ತಿನ್ನೋರು ಕುಣಿ ಹಡ್ಡವ್ರು ಏನ್ ನೋಡ್ಬಿಡು. 5 ಗಂಟೆ ಆತು. 5 ಗಂಟೆ ಆದಗಳೇ ಊರಾನ್ ದೈದವ್ರು ಬಂದು ಏನಂದ್ರು, ತಂಗಿ ಆತವ ಅವನ ಐಸ್ ಅಟ್ಟೆ ಇತ್ತು ಹೋಗ್ಯಾನ, ಮತ್ತ ಲಾಸ್ಟ್ ಮಂಗಳಾರತಿ ಮಾಡ್ತೀವಿ ಅಂದ್ಗುಳೆ. ಅಕ್ಕಿ ಏನಂದ್ಲು, ಇಟ್ಟೊತ್ತನ ಹೂ ಅಂದಿ ಕರೆನೆ ಹೂ ಅನಿಸ್ತಾರೋ ಹೇಳು ಅಂದ್ಲಕ್ಕಿ. ಆದ್ರೂ ಉಸುಲು ಬಿಗಿಡಿದ್ ಗುರ್ರಕ್ಕೆ ಮಾಡ್ದ. ನಿಮ್ ಮುಂದೆ ಹೇಳ್ತೀನಿ, ಎಲ್ಲ ಮಾಡಿ ವಿಮಾನದಾಗ ಕರ್ಕೊಂಡು ಕುಂದ್ರಿಸ್ಕೊಂಡು ಹೊಂಟ್. ಅಕ್ಕಿ ಏನ್ ಮಾಡಕ್ಕೆ ಮಕ್ಕಳು ನಿಂತು ಗಂಡು ಒತ್ತಿಗೂ ಚೂಟಕ್ಕೆ ತೊಡಿ. ನಮ್ಮೂರು ಅಗಸಿ ಬಂತು ನೋಡು ಅನ್ನೋ ಗುರ್ರಕ್ಕೆ ಮಾಡವ. ನಮ್ಮೂರು ಬಸ್ ಸ್ಟ್ಯಾಂಡ್ ಬಂತು ನೋಡು ಅನ್ನೋ ಗುರ್ರಕ್ಕೆ ಮಾಡವ. ಎಷ್ಟೊತ್ತನ ಬರ್ತಾವ, ಕುಣಿ ಬಂದೇ ಬಿಡ್ತು. ಕುಣಿ ಬಂತು, ಆಯ್ತವ ಎಲ್ಲ ಮಂಗಳಾರತಿ ಮುಗೀತು, ಎಲ್ಲ ಮುಗೀತು. ನಮ್ಮೂರಾಗ ಒಬ್ಬವ ತೆಳ್ಳನ ಹುಡುಗ, ಕೆಟ್ಟ ಕುಡಕ ಪರಿಚಯ ಆಯ್ತೇಳಿ ಹುಡುಗ, ಅವನೇ ಒಬ್ಬ ಕುಣಿಯಾಗ ಇಳ್ಯಾವ ನಮ್ಮೂರಾಗ. ಅಮ್ಮ ಸುತ್ತಿದ್ದವ್ರು ಕುಣಿಯಾಗ ಇಳಿದ್ರೆ ಅವ್ಯಾಕೆ ಉಳ್ದಾವ್ರಿ. ಅದು ಕಣ್ಣು ತಾರ ಹಿಡಿದು ಹಿಂಗ ನಿಷೇಧಾಗ ಕುಣಿಯಾಗ ಇಳ್ದ. ನಿಮ್ ಮುಂದೆ ಹೇಳ್ತೀನಿ, ಲಾಸ್ಟ್ ಮೂತಿ ನೋಡ್ಬಾರವ ಅಂತ ಕರೆದ್ರು. ಬಂದು ಪರಿಚಯ ಅಂದ್ಲು. ಅವ ಕಣ್ಣು ತಾರ ಹಿಡಿದು ಯಾಕ ಅಂದವ. ನಿಮ್ಮ ಮಾವನ್ ಮಗಿತು ಪರಿಚಯ, ನಿಮ್ಮ ಮಾವನ ಕೊಳ್ಳಾಗ ಒಂದು ಬಂಗಾರ ಚೈನ್ ಐತಿ ತಗೋ ಅಂದು. ಅದು ಏನ್ ಮತ್ತು ಅವ ದಿನ ಸತ್ತವ್ರ ಗುಡಿಯ ಗುದ್ದಾಡವ ಪರಿಚಯ. ಅವ ಏನು ಎಲ್ಲರೂ ಕಾಮನ್ ಅಂತೇಳಿ ಬಿಡು ಅಂತೇಳಿ, ಆಯ್ತಕ್ಕ ನೀ ಎಳಬಡ್ ಸುಮ್ಮರು ನಾ ತಗೊಂತೀನಿ ಅಂತೇಳಿ ಅವ ಏನು ಸತ್ತವ್ ಕುಣ್ಯಾಗ ಕೂತಿದ್ನಲ್ಲ, ಅವ್ನ ಎದಿ ಮ್ಯಾಗಿನ ಅಂಗಿ ಸರಿಸಿ ಹಿಂಗ ಚೈನ ತಗೊಂಡ ಅವ ಕಣ್ಣು ತೆಗದ್ ಯಾಕಲೆ ಪರಿಚಯ ಅಂದವ. ಕಲಾಸ್ ಪರಿಚಯ ತೆಳಗ ಸಿದ್ದರಾಮ ಸೌಕರ್ ಮ್ಯಾಗ. ಅಲ್ರಿ ಸತ್ ಹೆಣ ಕಣ್ ಕಿಸರ್ ಮನುಷ್ಯ ಉಳ್ದಿದ್ದ. ಪರಿಚಯ ಕುಣ್ಯಾಗ ಸಿದ್ದರಾಮ ಸೌಕರ್ ಮ್ಯಾಗ. ಇವು ಮಣ್ಣು ಕೊಡಾಕ ಮಂದಿ ದಿಕ್ಕನ ಪಾಲು ಒಡದೆ ದೋತ್ರ ಕಳ್ಕೊಂಡು ಪ್ಯಾಂಟ್ ಕಳ್ಕೊಂಡು ಆ ದಿಕ್ಕಿಗೆ ಒಬ್ರು ಈ ದಿಕ್ಕಿಗೆ ಒಬ್ರು ಅಲ್ಲಿಟ್ಟು ಓಡಿ ಇಲ್ಲಿಟ್ಟು ಓಡಿ. ಇಟ್ಟೆಲ್ಲ ಆದ ಮ್ಯಾಗ ಮರುದಿವ್ಸ ದೈದವರು ಈ ಪಂಚರೆಲ್ಲ ಕೂಡಿ ಲೆಕ್ಕ ತಗೊಂಬಂದ್ರು ಮಣ್ಕರ್ಚಿಂದ ಏಟ್ ಆಗೈತಿ ಅಂದ. 1,80,000 ಮಾಡಿದ್ರು ಅವ. ಅವ ಅಂದ, ನಮ್ಮ ಊರ್ ಹಿರಿಯರು ನೀವು ಅನ್ನ ಉಣ್ಣವ್ರ ಅಂತವ. ಅಲ್ಲ ನಾ ಸತ್ಯ ಇಲ್ಲ 1,80,000 ಮಾಡಿರಿ, ಪಟಕನೇ ಸತ್ರಿ ಹಂಗ. ಇವತ್ತೊಂದು ದಿವ್ಸ ಸತ್ ನೋಡು ಮಗನ, ಇವತ್ತು 1,80,000 ಮಾಡಿ ನಾಳೆಗೆ 4 ಲಕ್ಷ ಮಾಡ್ತೀವಿ ಅಂದ್ರು. ಬ್ಯಾಡ ಕೊಡ್ತೀನಿ ಅಂತಂದ. ಅವಾಗ ಅವ್ರು ಸಂಗಮ ಸ್ವಾಮಿಗಳು, ನಾನು ಹೊಕ್ಕಿನ ಯಪ್ಪ ನಿನಗೆ ಅವತ್ತೇ 10 ರೂಪಾಯಿ ಕೊಟ್ರೆ ಶಾಣೆ ಹಾಕಿದ್ದೆ ನಾನು. ಆ 10 ರೂಪಾಯಿ ಕೊಡ್ಲಾರ್ಕ ಇವತ್ತು 2 ಲಕ್ಷ ರೂಪಾಯಿ 1 ಎಕರೆ ಹೊಲ ಮಾರ್ಸಕ್ ನಿಂತಂತೇಳಿ ಅವತ್ತೊಂದು ಚೀಲ ಜೋಳ ಕೊಟ್ಟನಂತ. 10 ರೂಪಾಯಿ ಕೊಡು ಮುಂದ ಕೊಟ್ಟು ಬಿಡ್ಬೇಕು. 10 ರೂಪಾಯಿಗೆ ಸೆಣೆತನ ಮಾಡಿ ಮುಂದೆ ಲಕ್ಷ ಗಟ್ಟಲೆ ಕಳ್ಕೊಳ್ಳುವಂತ ಗುಣ ಬರಬಾರ್ದು. ಜಿಪುಣತನ ಮಾಡಿ ಮಾಡೋದೇನು. ಬೆಳವಡಿ ಒಳಗ ಮಡಿವಾಳೇಶ್ವರರು ಯಾವಾಗ ಹೇಳಿದ್ರು, ಇಡೀ ಊರು ಮಂದಿ ದಾಸೋಹ ದವಸ ಧಾನ್ಯ ಎಲ್ಲವನ್ನ ಕೂಡಿಸ್ತಾರ, ಮುಂದೇನಾಗ್ತೈತೆ ಅನ್ನುವಂಥ ವಿಚಾರವನ್ನ ನಾಳೆ ದಿವಸ ನಾವು ನೀವುಗಳೆಲ್ಲ ನೋಡೋಣ ಅನ್ನುವಂಥ ಮಾತನ್ನ ತಿಳಿಸಿ ತಮಗೆಲ್ಲ ಒಂದು ವಿನಂತಿ. ಇನ್ನು ಉಳಿದಿದ್ದು ಕೇವಲ 3 ದಿವಸ ಮಾತ್ರ ಪುರಾಣ ಉಳಿದದ. ದಯಮಾಡಿ ನಾಳೆಯಿಂದ ಸರಿಯಾಗಿ 7 ಗಂಟೆ ಅನ್ನೋದ್ರೊಳಗೆ ಚಲೋ ಸಂಗೀತಗಾರರು 7:15 ಸರಿಯಾಗಿ